ಅಮ್ಮ ಶುಭಯೋಗ ಬರುವುದಮ್ಮ, ಯೋಗಿ ಬರುವನಮ್ಮ, ಶುಭಯೋಗ ಬರುವುದಮ್ಮ. ರಾಘವೇಂದ್ರ ಗುರುರಾಯ ಬಂಧು ಭವರೋಗ. ಅಟ್ಲಾಂಟಾಗೆ ಬಂದಿದ್ದು 2000 ಇಸ್ವಿಯಲ್ಲಿ, 2000 ಸೆಪ್ಟೆಂಬರ್ ನಲ್ಲಿ ಬಂದಿದ್ದು. ಅಟ್ಲಾಂಟಾಗೆ ಬಂದಾಗ ನಮ್ಗೆ 3 ತಿಂಗಳು ಮಾತ್ರ ಅಟ್ಲಾಂಟಾದಲ್ಲಿ ಇರೋ ಹಾಗೆ ಅವಕಾಶ ಕೊಡು, ಆಮೇಲೆ ಬೇರೆ ಇನ್ನೆಲ್ಲರೂ ಕಳ್ಸೋ, ಅಟ್ಲಾಂಟಾ ಬೇಡ ಅಂತ. ಇಂಡಿಯಾದಿಂದ, ಭಾರತದಿಂದ ಒಬ್ರು ಫೋನ್ ಮಾಡ್ತಾರೆ ನಮ್ಗೆ. 2018ನೇ ಸರಿಸುಮಾರು ಇಸ್ವಿನಲ್ಲಿ, ಫೆಬ್ರವರಿನಲ್ಲಿ ಫೋನ್ ಮಾಡ್ತಾರೆ. ನೀವು ಇಲ್ಲಿ ರಾಯರ್ ಮಠ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ, ನಾನು ನಿಮ್ಗೆ ಏನೋ ಒಂದು ಕೊಡ್ಬೇಕು ಅಂತಿದ್ದೀನಿ, ಕೊಡಬಹುದಾ ಅಂತ. ನಮ್ಗೆ ಆಶ್ಚರ್ಯ ಆಯ್ತು, ಏನಿರ್ಬೋದು ಅಂತ. ಏನು ಅಂತ ಕೇಳಿದಾಗ ನನ್ನ ಹತ್ರ ಅವರು ಇದು ಏನೋ ಈ ಮೂರ್ತಿಗಳನ್ನ ಮಾಡುವಂತವ್ರು. ಅವರು ನನ್ನ ಹತ್ರ ಈಗ ಒಂದು ರಾಯರ್ದ ಮೂರ್ತಿ ಇದೆ, ಯಾಕಿದೆ ಅಂತ ನಂಗೆ ಗೊತ್ತಿಲ್ಲ. ನಾ ಪ್ರತಿದಿನ ಅವ್ರನ್ನ ಕೇಳ್ತೀನಿ, ನಾನು ಪೂಜೆ ಮಾಡಲ್ಲ ಏನಲ್ಲ, ನಮ್ಮ ಮನೆಯಲ್ಲಿ ಏನಿದ್ದೀರಾ ಅಂತ ಕೇಳಿದಾಗ ಅವ್ರು ನಂಗೆ ಅಂದಂಗಾತೆ, ನಾನು ಇಲ್ಲಿ ಇರಕ್ಕಲ್ವಾ ಬಂದಿರೋದು, ಹೋಗಕ್ಕೆ ಕಾಣ, ಸ್ವಲ್ಪ ದಿನ ತಡಿಯೋ ಅಂತ ಹೇಳ್ತಾ ಇದಾರೆ ಅನ್ಸಿದೆ. ನಾನ್ ನಿಮ್ಗೆ ರಾಯರ್ ಕೊಡ್ಬೋದಾ ಅಂತಂದ್ರು. ಹೋಗಿ ನಮ್ಗೆ ಏನಂದ್ರೆ ಏನು ಗೊತ್ತಿಲ್ಲ, ಏನ್ ಸ್ಟೆಪ್ಸ್ ತಗೋಬೇಕು ಏನು ಗೊತ್ತಿಲ್ಲ. ನಮಗ್ ಗೊತ್ತಿರೋದು ರಾಯರ್ ಮಠ ಒಂದಿಲ್ಲ ಆಗ್ಬೇಕು. ಆಗೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಆ ಟೈಮಲ್ಲಿ ರಾಯರ ಅಂದ್ರೆ ಒಂದ್ ಪ್ರೇರಣೆ ಆಯ್ತು. ನನ್ಗೆ ಐಡಿಯಾ ಬಂತು, ನಾವು ಯಾಕೆ ರಾಯರ್ ವೃಂದಾವನ ತರದ್ ಒಂದು ಪ್ರತಿಕೃತಿನ ಯಾಕೆ ಮಾಡಬಾರ್ದು, ಮಠವನ್ನು ಕಟ್ಟಬೇಕು ಅಥವಾ ಮಠವನ್ನು ಸ್ಥಾಪನೆ ಮಾಡ್ಬೇಕು ಅಂತಿರೋದ್ರಿಂದ, ಇಲ್ಲಿ ಇನ್ನೊಂದು ಮಂತ್ರಾಲಯ ಆಗಿರೋದ್ರಿಂದ ಇದು ಖಂಡಿತ ಶಾಶ್ವತ. 2015ರಲ್ಲಿ ಒಂದು IRS 501(c)(3) ಕೋಡ್ ಅಲ್ಲಿ ನಾನ್ ಪ್ರಾಫಿಟ್ ರಿಲಿಜಿಯಸ್ ಆರ್ಗನೈಸೇಷನ್, ಚಾರಿಟಬಲ್ ಆರ್ಗನೈಸೇಷನ್ ಮಾಡ್ಕೊಂಡ್ವಿ. ಈಗ ನೀವೇ ಹೇಳ್ಬಿಟ್ರಿ, ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಇದು ಒಂದು ದೈವಿಕವಾದ ಒಂದು ಮಠ ಅಂತ ಹೇಳಿ ಸ್ಥಾಪನೆ ಆಯ್ತು ಅಂತ. ಸೊ ಇದನ್ನ ಮಾಡ್ಬೇಕಾದ್ರೆ ಏನೇನೆಲ್ಲ ರೆಗ್ಯುಲೇಷನ್ಸ್, ಈಗ ಭಾರತದಲ್ಲಾದ್ರೆ ಬೇರೆ ರೀತಿನಲ್ಲಿ ನಾವು ಫಾಲೋ ಮಾಡ್ತೀವಿ ಪ್ರೊಸೀಜರ್ಸ್. ಇಲ್ಲಿ ಇಂಥ ದೇಶದಲ್ಲಿ, ಸಪ್ತಸಾಗರದಾಚೆ ಇರುವಂತಹ ಅಮೆರಿಕ ಅನ್ನೋ ದೇಶದಲ್ಲಿ, ಅದು ಅಟ್ಲಾಂಟಾ ಅನ್ನೋ ಪ್ರಾಂತ್ಯದಲ್ಲಿ ನೀವು ಈ ಒಂದು ಮಠದ ಸ್ಥಾಪನೆ ಮಾಡ್ಬೇಕಾದ್ರೆ ಏನೇನು ಕ್ರಮಗಳನ್ನ ಅನುಸರಿಸಿದ್ರಿ ಅಂತ ಕೇಳೋ ಆಸೆ. ಖಂಡಿತ ಹೇಳ್ತಿ. ಯಾಕಂದ್ರೆ ಅದ್ರಲ್ಲಿ ಸುಮಾರು ಅದು ಹಿಂದಿಂದೆಲ್ಲ ಗೊತ್ತಾಗಿದ್ ರಾಯರು ಮಾಡಿಸ್ಕೊಟ್ರು. ಏನಂದ್ರೆ ನಮ್ಮ ರಾಯರು ನಮ್ಮ ಪ್ರದೀಪ್ಗೆ ಅವರು 60ನೇ ವರ್ಷಕ್ಕೆ ಇಲ್ಲಿ ನಮ್ಮ ಜೇಮ್ಸ್ ಬರ್ಜಸ್ ರೋಡ್ ಅಲ್ಲಿ ಒಂದು ಜಾಗನ ಆಯ್ಕೆ ಮಾಡಿದ್ದಾರೆ. ಸೊ ಇನ್ನೇನ್ ಸದ್ಯದಲ್ಲೇ ಈ ಡಿಸೆಂಬರ್ ಅಲ್ಲೇ ಅದು ಗೀತಾ ಜಯಂತಿ ದಿನ ಕ್ಲೋಸ್ ಆಗುತ್ತೆ ಜಾಗ. ಎಲ್ಲ ಅವರ ದಯೆ ನೋಡಿ, ರಾಯರು ನಿಮ್ಮ ಷಷ್ಠಿ ಪೂರ್ತಿಗೆ ಉಡುಗೊರೆಯನ್ನ ಕೊಟ್ಬಿಟ್ಟಿದ್ದಾರೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಾವಿದ್ದೀವಿ ಇವತ್ತು ಅನಂತಾದಿ ರಾಯರ ಮಠದಲ್ಲಿ. ಯಾರನು ದೂರ ತಳ್ಳನಮ್ಮ, ಕೋಪ ಅರಿಯನಮ್ಮ, ಯಾರನು ದೂರ ತಳ್ಳನಮ್ಮ, ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಣಿರಮ್ಮ. ವಾರ ಬಂತಮ್ಮ, ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ, ಗುರುರಾಯರ ನೆನೆಯಮ್ಮ. ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ. ವಾರ ಬಂತಮ್ಮ, ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ, ಗುರುರಾಯರ ನೆನೆಯಮ್ಮ. ರಾಘವೇಂದ್ರ 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 ರಾಘವೇಂದ್ರ. ಸೊ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರು ಮಂತ್ರಾಲಯದಿಂದ ಎಲ್ಲ ಕಡೆ, ಅಟ್ಲಾಂಟದ ಕಡೆಗೂ ಅವರ ಒಂದು ಸದ್ಭಕ್ತರು ಮತ್ತೆ ಅವರ ಒಂದು ಪೂಜೆ ಪುನಸ್ಕಾರವನ್ನ, ಆರಾಧನೆಯನ್ನ ಮಾಡುವಂತಹ ಸಜ್ಜನರು ಇಲ್ಲೂ ಕೂಡ ನಮಗೆ ಸಿಗ್ತಾರೆ. ಸೊ ಅನಂತಾದಿ ರಾಯರ ಮಠವನ್ನು ಸ್ಥಾಪಿಸಿರುವಂತಹ ದಂಪತಿಗಳು ನಮ್ಮ ಜೊತೆ ಇದ್ದಾರೆ, ರೇಖಾ ಮೇಡಮ್ ಅಂಡ್ ಪ್ರದೀಪ್ ಸರ್. ಒಬ್ಬ ಇವರ ಕಥೆಯನ್ನು ಕೇಳೋದಕ್ಕೆ ನಾನಂತೂ ಕಾತರಳಾಗಿದ್ದೀನಿ. ಸೊ ಅನುಗಾಲವು ರಾಯರನ್ನ ತ್ರಿಕಾಲವು ಪೂಜೆ ಮಾಡಿ ಅವರಿಂದ ಪ್ರೇರಣೆಯನ್ನ ಪಡ್ಕೊಂಡು ಇಲ್ಲಿ ಹಲವಾರು ಜನ ರಾಯರಿಗೆ ಮುಡಿಪಾಗಿ ಅವರ ಜೀವನವನ್ನ ಇಡೋ ಹಾಗೆ ಪ್ರೇರಣಾತೀತರಾಗಿರುವಂತಹ ಈ ದಂಪತಿಗಳನ್ನ ಇವತ್ತು ಪರಿಚಯಿಸಬೇಕು ನಮ್ಮ ಚಾನೆಲ್ಗೆ. ನಿಮ್ಮ ಒಂದು
ರಾಯರ ಮಠದ ಹಿನ್ನೆಲೆಯನ್ನ ಎಲ್ಲ ಸದ್ಭಕ್ತರಿಗೆ ವಿಶ್ವದಾದ್ಯಂತ ಸಪ್ತಸಾಗರದಾಚೆ ಇರುವಂತ ಇಲ್ಲಿ ರಾಯರು ಎಲ್ಲರಿಗೂ ಪ್ರೇರಣಾತೀತರು. ಸೊ ನಿಮ್ಮ ಮುಖೇನ ನಮ್ಮ ವೀಕ್ಷಕರಿಗೆ ಈ ಒಂದು ಅನಂತಾದಿ ರಾಯರ ಮಠದ ಕಥೆಯನ್ನ ಕೇಳಿಸೋ ಒಂದು ಸತ್ಪ್ರಯತ್ನ ನಮ್ಮ ಕಡೆಯಿಂದ ಇವತ್ತು ಆಗ್ತಾ ಇದೆ. ನಿಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ ಅಂಡ್ ನಮ್ಮ ಚಾನೆಲ್ ಅಲ್ಲಿ ಸಾಧಕರ ಸಂದರ್ಶನ. ಅಬ್ಬಾ, ಎಷ್ಟು ನಗ್ನಗ್ತಾ ಇರುವಂತಹ ದಂಪತಿಗಳು ನೀವು. ಸೊ ನಿಮ್ಮನ್ನ ಪರಿಚಯಿಸುವ ಒಂದು ಸುಸಂದರ್ಭ. ನಿಮ್ಗೆ ನಮ್ಮ ಚಾನೆಲ್ ಅಂಡ್ ನಮ್ಮ ಥೀಮ್ಗೆ ಸ್ವಾಗತ. ಖಂಡಿತವಾಗಿಯೂ. ಹರೇ ಶ್ರೀನಿವಾಸ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಭಾರತೀರಮಣ ಪ್ರಾಣಾಂತರ್ಗತ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಥ್ಯಾಂಕ್ ಯು ಅಶ್ವಿನಿ. ಎಸ್, ರೇಖಾ ಮೇಡಮ್ ಅಂಡ್ ಪ್ರದೀಪ್ ಗುರುಗಳೇ. ಸೊ ನೀವು ಮೂಲತಃ ಎಲ್ಲಿಯವರು? ನೀವು ಯಾವಾಗ ಇಲ್ಲಿ ಅಟ್ಲಾಂಟಾಗೆ ನಿಮ್ಮ ಆಗಮನ ಆಯಿತು ಅಂತ ಒಂದು ಸಣ್ಣ ಪರಿಚಯ, ಕಿರು ಪರಿಚಯ ನಿಮ್ಮ ಕಡೆಯಿಂದ ಸಿಗಬಹುದಾ ಅಂತ? ಖಂಡಿತ. ಮೊದಲನೇದಾಗಿ ನಿಮ್ಮ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಸಮಸ್ತ ಗುರುರಾಯರ ಭಕ್ತರು ಎಲ್ಲೆಲ್ಲಿದ್ದಾರೋ ಅವರೆಲ್ರಿಗೂ ರಾಯರ ಭಕ್ತಿ, ಅವರ ಕರುಣೆ ಸದಾ ಎಲ್ಲರ ಮೇಲೂ ಇರಲಿ ಅಂತ ಥ್ಯಾಂಕ್ ಯು. ರಾಘವೇಂದ್ರ. ನಾವು ಅಟ್ಲಾಂಟಾಗೆ ಬಂದಿದ್ದು 2000 ಇಸ್ವಿಯಲ್ಲಿ, 2000 ಸೆಪ್ಟೆಂಬರ್ನಲ್ಲಿ ಬಂದಿದ್ದು. ಓಕೆ. ಅಟ್ಲಾಂಟಾಗೆ ಬಂದಾಗ ನಮಗೆ 3 ತಿಂಗಳು ಮಾತ್ರ ಅಟ್ಲಾಂಟಾದಲ್ಲಿ ಇರೋ ಹಾಗೆ ಅವಕಾಶ ಕೊಡು, ಆಮೇಲೆ ಬೇರೆ ಇನ್ನೆಲ್ಲರೂ ಕಳ್ಸೋ, ಅಟ್ಲಾಂಟಾ ಬೇಡ ಅಂತ ಅನ್ಕೊಂಡ್ ಬಂದಿದ್ದು. ನೋಡಿ, ಆದ್ರೆ ರಾಯರ ಒಂದು ಇದೇ ಬೇರೆ ಇತ್ತು, ವಿಚಾರನೇ ಬೇರೆ ಇತ್ತು, ಸಂಕಲ್ಪನೆ ಬೇರೆ ತರ ಇತ್ತು. ಹಾಗಾಗಿ ಈಗ ನಾವು ಅಟ್ಲಾಂಟಾದಿಂದ ಹೊರಗಡೆ ಹೋಗಕ್ ಸಾಧ್ಯನೇ ಇಲ್ಲ. ಈಗ ಅಟ್ಲಾಂಟಾದಲ್ಲಿ ರಾಯರ ಬೃಂದಾವನನ್ನು ಕೂಡ ಮಾಡಿ ರಾಯರ ಮಠವನ್ನು ಕಟ್ಟಬೇಕು ಅಥವಾ ಮಠವನ್ನು ಸ್ಥಾಪನೆ ಮಾಡಬೇಕು ಅಂತಿರೋದ್ರಿಂದ, ಇಲ್ಲಿ ಇನ್ನೊಂದು ಮಂತ್ರಾಲಯ ಆಗಿರೋದ್ರಿಂದ ಇದು ಖಂಡಿತ ಶಾಶ್ವತ. ಖಂಡಿತ ಕೇಳೇನೆ ಪರಮಾನಂದ ಆಯ್ತು, ಕರ್ಣಗಳು ಪುನೀತವಾದವು ಅಂತ ಹೇಳ್ಬೋದು. ಸೊ ಈ ಅನಂತಾದಿ ರಾಯರ ಮಠ, ಈ ಹೆಸರೇ ಒಂದು ಪರಮಾನಂದ, ಒಂಥರ ಪಾಯಸ ಪರಮಾನಂದ ತಿನ್ನೋಷ್ಟು ತೃಪ್ತಿ ಆಗತ್ತೆ. ಅನಂತಾದಿ ರಾಯರ ಮಠ. ಸೊ ಈ ಮಠದ ಹಿನ್ನೆಲೆ ಏನು, ಯಾವಾಗ ಇದು ಉದ್ಭವ ಒಂದು ಕೇಳೋ ಆಸೆ ನಮ್ಗೆ ಅಂತ. ರಾಯರೇ ಹಾಗೆ ಅಲ್ವಾ, ರಾಯರು ಎಲ್ಲಿ ಜ್ಞಾಪಿಸ್ಕೊಳ್ತೀವಿ, ಎಲ್ಲಿ ಅವ್ರನ್ನ ನಾವು ಬೇಕು ಅಂತ ಕೇಳ್ತೀವಿ, ಕರದಲ್ಲಿ ಬರುವಂತಹ ಗುರು, ಕರುಣಾತೀತ. ಆ ರೀತಿಲಿ ಎಲ್ಲ ಕಡೆಲೂ ಕೂಡ ರಾಯರು ಅಂತಂದಾಗ್ಲೇನೆ ಒಂಥರ ಮನಸ್ಸಿಗೆ ತುಂಬಾ ಶಾಂತಿ, ನೆಮ್ಮದಿ, ಖುಷಿ ಸಿಗುವಂತ ವಿಚಾರ. ಹಾಗಾಗಿ ರಾಯರು ಎಲ್ಲಿದ್ರು ಕೂಡ, ಅಥವಾ ರಾಯರ್ನ ಎಲ್ಲಿ ಜ್ಞಾಪಿಸ್ಕೊತೀವೋ ಅಲ್ಲಿ ಸುಖ ಇದ್ದೇ ಇರುತ್ತೆ. ಇಲ್ಲಿ ನಮ್ಮ ಅನಂತಾದಿ ರಾಯರ ಮಠ, ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಅನಂತಾದಿ ರಾಯರ ಮಠದ ಹೆಸರು ಅಥವಾ ಈ ಸ್ಥಾಪನೆ ಹೇಗಾಯ್ತು ಏನು ಅಂತ, ನಾವು 2008 ಸಮೀಪದಲ್ಲಿ ಇಲ್ಲಿ ಒಂದು ಸತ್ಸಂಗ ಮಾಡಿ ಎಲ್ಲರೂ ನಾವು ಮನೆಗಳಲ್ಲಿ ನಮಗೆ ಗೊತ್ತಿದ್ದಂತ ವಿಷ್ಣು ಸಹಸ್ರನಾಮ ಮತ್ತೆ ರಾಯರ ಸ್ತೋತ್ರ ಇವುಗಳನ್ನ ಹೇಳಿ ಒಂದು ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಅನ್ನೋ ರೀತಿಲಿ ಶುರು ಆಗಿದ್ದು. ಮನೆಗಳಲ್ಲಿ ರಾಯರ ಆರಾಧನೆ ಟೈಮಲ್ಲಿ ಇಲ್ಲಿ ನಮ್ಮ ಸ್ನೇಹಿತರು ಬಂಧು ಬಳಗದ ಜೊತೆಲಿ ನಾವು ಆ 3 ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟು ರಾಯರ ಆರಾಧನೆಯನ್ನ ಮಾಡ್ಕೊಂಡ್ ಬರ್ತಾರೆ. ಹಾಗೆ ಮಾಡ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಅವಾಗ ಸುಮಾರು ಒಂದು 100-150 ಜನಗಳಷ್ಟು ಸೇರ್ತಾ ಇದ್ರು. ಅವಾಗ ಒಂದ್ಸಲ ಮನ್ಸಿಗೆ ಅನ್ಸ್ತು, ರಾಯರ ಭಕ್ತರು ತುಂಬಾ ಜನ ಇರ್ತಾರೆ. ಈಗ ನಮ್ಮ ಮನೆಯಲ್ಲಿ ಮಾಡಿದಾಗ ಅವ್ರನ್ನೆಲ್ಲರನ್ನು ನಾವು ಇನ್ವೈಟ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೊಂಥರ ಬರ್ಲಿಕ್ಕೆ ಒಂಥರ ಇದು ಮನೆಯನ್ನ ಹೇಗ್ ಹೋಗ್ಲಿ ಅನ್ನೋದು. ಅದನ್ನೇ ನಾವು ಯಾಕೆ ಹೊರಗಡೆ ಒಂದು ದೇವಸ್ಥಾನದಲ್ಲಿ ಮಾಡಿ ಸರ್ವರಿಗೂ ರಾಯರ ಆರಾಧನೆ ಅವಕಾಶ ಕೊಟ್ರೆ ಒಳ್ಳೇದಾಗತ್ತಲ್ಲ ಅಂತ ಒಂದು ಯೋಚನೆ ಬಂತು. ಎಲ್ಲವೂ ರಾಯರ ಪ್ರೇರಿತ ಅಷ್ಟೇ, ರಾಯರ ನಮ್ಗೆ ಮಾಡಿಸ್ತಾ ಇದ್ರು ಅಂತ ಅನ್ಸುತ್ತೆ. ಹಾಗಾಗಿ ಒಂದ್ಸಲ ಈಗ ISCA ಟೆಂಪಲ್ ಇದೆ ಕಾಪ್ ಕೌಂಟಿನಲ್ಲಿ, ಅಲ್ಲಿ 2012 ಸರಿಸುಮಾರಿಗೆ ಆರಾಧನೆಯನ್ನ ಅಲ್ಲಿ ಮಾಡಿದ್ದು. ಹಾಗೆ ಮಾಡ್ಬೇಕಾದ್ರೆ 2013 ಟೈಮ್ ಫ್ರೇಮ್ ಅಲ್ಲಿ ಹೀಗೆ ತೀರ್ಥವನ್ನ ಅಂದ್ರೆ ಪೂಜೆ ಎಲ್ಲ ಆಯ್ತು, ತೀರ್ಥ ಪ್ರಸಾದ ಕೊಡ್ಬೇಕು ಅನ್ನೋ ಟೈಮ್ ಅಲ್ಲಿ ಯಾರೋ ಹೀಗೆ ನನ್ಗೆ, ಪ್ರದೀಪ್ ಇಲ್ಲಿ ಮಠ ಆಗತ್ತೆ ಅಂತ ಎಲ್ಲರ ಹತ್ರ ಹೇಳ್ಬೋದಲ್ವಾ, ನೀವು ಯಾಕೆ ಹೇಳ್ಬಾರ್ದು ಅಂತಂದ್ರು. ನೋಡಿ, ಗೊತ್ತಿಲ್ಲ ಅವ್ರು ಹೇಳಿದ್ರು ಅಂತ ನಾನು, ಯಾರೋ ಇದಾರೆ ನನ್ನ ಹಿಂದೆ ಅಂತ ನಾನು
ಎಲ್ಲ ಇಲ್ಲಿ ಮಠ ಆದ್ರೆ ನಿಮ್ದೆಲ್ಲಾನು ಸಹಾಯ ಸಿಗುತ್ತಾ, ನೀವೆಲ್ಲರೂ ನಮ್ ಜೊತೆಲಿ ಕೈಗೂಡಿಸ್ತೀರಾ ಅಂದಾಗ ಅಲ್ಲಿ ಸೇರಿದಂತದ್ದು ಸರಿ ಸುಮಾರು 400 ಜನದಷ್ಟು ಸೇರಿದವರು ಎಲ್ಲರೂ ಕೂಡ ಒಕ್ಕೊರಳಲ್ಲೇ ಹೇಳಕ್ ಶುರು ಮಾಡಿದ್ರು, ಆಯ್ತು ಮಠ ಮಾಡಿ ನಮಗ್ ಬೇಕು ಅಂತ. ಅಲ್ಲಿಗೆ ರಾಯರೇ ಅವರ ಮುಖೇನ ನಿಮ್ಗೆ ಮೆಸೇಜ್ ಅನ್ನ ತಲುಪಿಸ್ತಾ ಇದ್ದಾರೆ ಅಂತ ಅರ್ಥ. ಖಂಡಿತ ಖಂಡಿತ ಅದು ಅಕ್ಷರಶಃ ಸತ್ಯ ಅದು. ಹಾಗೆ ಶುರು ಆಗಿದ್ದು. ಹಾಗೆ 2015 ಬರುವಷ್ಟೊತ್ತಿಗೆ ಸಾಕಷ್ಟು ಜನ ಎಲ್ಲರೂ ಮಠಗಳನ್ನ ಮಾಡ್ಬೇಕು, ಹೇಗಾದ್ರೂ ಇದನ್ನ ತಗೊಂಡ್ ಹೋಗ್ಬೇಕು, ಅಭಿವೃದ್ಧಿನ ಮಾಡ್ಬೇಕು, ರೂಪುರೇಷೆಗಳನ್ನ ಸಿದ್ಧತೆ ಮಾಡ್ಕೋಬೇಕು ಅಂದಾಗ ಹೀಗೆ ಶುರು ಆಯ್ತು. ನಾವು ದುಡ್ಡನ್ನ ಫಂಡ್ ರೈಸ್ ಅನ್ನೋದು ಮಾಡ್ಬೇಕಾದ್ರೆ ನಾವು ಪರ್ಸನಲ್ ಅಕೌಂಟ್ ಗೆಲ್ಲ ತಗೊಳ್ಳಿಕ್ ಆಗಲ್ಲ, ಅದಕ್ಕೆ ಒಂದು ಅಕೌಂಟ್ ನಿಯಮಗಳಿರತ್ತೆ. ಅದಕ್ಕೆ ತಕ್ಕ ಹಾಗೆ ಮಾಡ್ಬೇಕಲ್ಲ ಅಂತ ಅವಾಗ 2015ರಲ್ಲಿ ಒಂದು IRS 501(c)(3) ಕೋಡ್ ಅಲ್ಲಿ ನಾನ್ ಪ್ರಾಫಿಟ್ ರಿಲಿಜಿಯಸ್ ಆರ್ಗನೈಸೇಷನ್, ಚಾರಿಟಬಲ್ ಆರ್ಗನೈಸೇಷನ್ ಅಂತ ಮಾಡ್ಕೊಂಡ್ವಿ. ಅದಕ್ಕೆ ಏನಾರು ಹೆಸರು ಕೊಡ್ಬೇಕಲ್ಲ ಅಂತ ಬಂದಾಗ ಹೀಗೆ ನಾವು ಹೀಗೆ ಒಂದು ಮನೆಯಲ್ಲಿ ಪೂಜೆ ಎಲ್ಲ ಆಯ್ತು, ಎಲ್ಲ ಸೇರಿ ಕೂತಿದ್ವಿ. ಕೂತು ಎಲ್ಲಾರು ಕೇಳಕ್ ಹೋದ್ವಿ, ಯಾರು ನಿಮಗೂ ಏನ್ ಹೆಸರು, ಆ ಹೆಸರುಗಳನ್ನ 10 ಹೆಸರುಗಳು ಬಂದಿತ್ತು. ಅದು ಅಷ್ಟೋತ್ರ, ನಾವು ಮಧ್ವರಾಯರ್ದಿದ್ದ ಅಷ್ಟೋತ್ರನಲ್ಲಿ ಅನಂತಾದಿ ಅನ್ನೋದು ಒಂದು ಹೆಸರಿತ್ತು. ಅವನು ಇನ್ಫೈನೈಟ್ ಆದಿ, ಅವನೇ, ಅದಕ್ಕೋಸ್ಕರ ಅನಂತಾದಿ ಅಂತ ಹೆಸರಿಟ್ವಿ. ಮತ್ತೆ ಇನ್ನೊಂದು ಪ್ರಕಾರ ನಮ್ಮ ಈ ಮಧ್ವ ಮತದ ಪ್ರಚಾರಕರು, ಮಧ್ವ ಮತದ ಸಂಸ್ಥಾಪಕರು ಅಂದ್ರೆ ನಮ್ಮ ಗುರುಗಳು ಮಧ್ವಾಚಾರ್ಯರು. ಸೊ ಅವರ ಮಧ್ವಾಚಾರ್ಯರ ಹೆಸರು ಕೂಡ ಒಂದು ರೀತಿಲಿ ಅನಂತಾದಿ ಅಂತ ಹೆಸರು ಬರುತ್ತೆ. ಹಾಗಾಗಿ ಅವ್ರದ್ದು ಹೆಸರು ಇದ್ದು ರಾಯರ ಮಠವನ್ನು ಮಾಡ್ಬೇಕು ಅಂತ ಒಂದು ಆಸೆ ಇತ್ತು. ಯಾಕಂದ್ರೆ ರಾಯರ್ಗೂ ಅದೇ ಮಧ್ವ ಸಿದ್ಧಾಂತದಲ್ಲಿ ಬಂದಿರತಕ್ಕಂಥವ್ರು. ಹಾಗಾಗಿ ಆ ಹೆಸರನ್ನ ಇಟ್ಕೊಂಡ್ರೆ ಅವಾಗ ಆ ಹೆಸರು ತುಂಬಾ ಚೆನ್ನಾಗಿತ್ತು, ಎಲ್ಲರಿಗೂ ಒಂದೇ ಸಮನೆ ಇಷ್ಟ ಆಯ್ತು, ಒಟ್ಟಿಗೆ ಇಷ್ಟಪಟ್ರು. ಅಯ್ಯೋ ತುಂಬಾ ಅಪರೂಪವಾದ ಹೆಸರು ಅಂತ ಇದು ಅನಿಸ್ತಾ ಇದೆ ನಮ್ಗಂತೂ. ರಾಯರ ಮಠ ಅಂತ ಎಲ್ಲ ಕಡೆ ಗೊತ್ತಾಗಿರತ್ತೆ, ಇದು ಅನಂತಾದಿ ರಾಯರ ಮಠ ಅಂದ್ರೆ ಅದ್ರ ಅರ್ಥ ಏನು ಅಂತ. ಅದೇ ಈಗ ಹೇಳಿದಾಗೆ ಮಧ್ವಾಚಾರ್ಯರ ಇನ್ನೊಂದು ಹೆಸರು, ಹಾಗೆ ನಾರಾಯಣನ ಒಂದು ಹೆಸರು ಕೂಡ ಅಂತ ಹೇಳ್ಬೋದು. ಯಾಕಂದ್ರೆ ಅವನೇ ಕೂಡ ಆದಿ ಮತ್ತೆ ಅನಂತ ಎರಡು ಕೂಡ ಅವನೇ ಆಗಿರೋದ್ರಿಂದ ಅನಂತಾದಿ ಅಂತ. ಈ ವೀಕ್ಷಕರು ಇವತ್ತು ಕೇಳಿ ಎಷ್ಟು ಪುನೀತವಾದವು ಅಂತ ಅನ್ಕೋತಾರೆ. ಸೊ ಅನಂತಾದಿ ರಾಯರ ಮಠದಲ್ಲಿ ರಾಯರ ಒಂದು ಸ್ಥಾಪನೆ. ಸೊ ಈಗ ಒಂದು ಮಠ ಅಂದ ತಕ್ಷಣ ಒಂದು ನಿಯಮ ಇರತ್ತೆ, ನಿಷ್ಠೆ ಇರತ್ತೆ, ಕ್ರಮಬದ್ಧವಾಗಿ ಒಂದು ಪೂಜಾ ಕೈಕರ್ಯಗಳೆಲ್ಲವನ್ನು ಕೂಡ ಮಾಡ್ತಾ ಹೋಗ್ಬೇಕು. ಸೊ ಸಂಕಲ್ಪ ಮಾಡ್ಕೊಂಡ್ಬಿಡ್ಬೋದು, ಅದನ್ನ ಕಾರ್ಯಗತವಾಗಿ ಜಾರಿ ಮಾಡುವುದು ಇದೆಯಲ್ಲ, ಅದು ಒಂದು ನಮ್ಮ ಒಂದು ಚಾಲೆಂಜ್ ಅಂತಾನೆ ಹೇಳ್ಬಹುದು. ಸೊ ಅದನ್ನ ನೀವು ಹೇಗೆ ಫೇಸ್ ಮಾಡಿದ್ರಿ, ಯಾವ ರೀತಿ ಇದ್ರದ್ದು ರೂಪುರೇಷೆ ಆಯ್ತು ಅಂತ ಕೇಳೋ ಆಸೆ. ಇದಕ್ಕೆ ಮುಖ್ಯ ಕಾರಣ ಅವರೇ ಪ್ರೇರಣೆ. ರಾಯರು ಹೀಗೆ ಇಲ್ಲಿ ಆಗ್ಬೇಕು, ಇಲ್ಲಿ ನಾನು ಬಂದು ನೆಲೆಸ್ಬೇಕು ಅನ್ನೋ ಮನ್ಸು ಮಾಡಿ ಬಂದಿರೋದ್ರಿಂದ ಎಲ್ಲರನ್ನು ಕೂಡ ಹಾಗೆ ಅವರು ಸೇರಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲೆಲ್ಲಿಂದನೂ ಹೇಗೋ ಅವ್ರಿಗೆ ರಾಯರ್ ನನಗ್ ಬೇಕು, ರಾಯರನ್ನ ನೋಡ್ಬೇಕು, ರಾಯರ್ ಪೂಜೆ ಮಾಡ್ಬೇಕು ಅಂದಾಗ ಅವ್ರಿಗೆ ಯಾವ್ದೋ ಒಂದು ರೀತಿಲಿ ಅವ್ರಿಗೆ ಗೊತ್ತಾಗತ್ತೆ ಇಲ್ಲಿದೆ ಅಂತ, ಅವ್ರು ಬರ್ತಾರೆ. ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು. ಹೌದು, ನಿಯಮಾವಳಿಗಳು ಕೆಲವೆಲ್ಲವೂ ಇದ್ದಾವೆ, ಅದನ್ನೆಲ್ಲಾನು ಮಾಡ್ಕೋಬೇಕು. ಹಾಗೆ ಅವ್ರ ಪ್ರೇರಣೆಯಿಂದ ನಾವು ನಮಗೆ ಗೊತ್ತಿದ್ದ ಹಾಗೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಕ್ರಮೇಣ ಹೇಳ್ತಾರಲ್ಲ, ಹರಿ ಯಾವಾಗ್ಲೂ ನಾವು ಅವನನ್ನ ಇಷ್ಟಪಟ್ರೆ ಅವನ್ಗೆ ಎಲ್ಲ ಸಾಧನಗಳು, ಎಲ್ಲ ದಾರಿಗಳನ್ನು ಹರಿಯೇ ತೋರಿಸ್ಬಿಡ್ತಾರೆ ಅಂತ ಹತ್ರ ಬರೋ ಹಾಗೆ. ಹಾಗೆ ಇಲ್ಲೂ ಕೂಡ ಆಗಿದ್ದು, ನಮ್ಗೆ ಗುರುಗಳು ಸಿಕ್ಕಿದ್ರು. ಇಂಡಿಯಾದಿಂದ ಇದು ರಾಯರ ಮಠದಲ್ಲೇ ಪೂಜೆ ಮಾಡ್ತಕ್ಕಂತ ಒಬ್ಬ ಗುರುಗಳು ಸಿಕ್ಕಿದ್ರು. ಅವ್ರ ಮಾರ್ಗದರ್ಶನ ತಗೊಂಡ್ವಿ, ಏನೇನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ನಮ್ಮಲ್ಲಿ ಮಧ್ವ ಸಂಪ್ರದಾಯದಲ್ಲಿ ನಮ್ಗೆ ಇದಿದೆ, ಏನೋ ಲೆವೆಲ್ ಇದಾವೆ, ಅಂದ್ರೆ ತಾರತಮ್ಯದ ರೀತಿಯಲ್ಲಿ ಪೂಜೆ ಮಾಡೋದು ಕ್ರಮ ಇದೆ, ಅವೆಲ್ಲವನ್ನು ಮಾಡ್ಬೇಕು. ಅದೇ ರೀತಿಯಲ್ಲಿ ಮಾಡ್ತಾ ಹೋಗಿದ್ದು. ಹೀಗೆ ತಪ್ಪು ಒಪ್ಪುಗಳು ಇದ್ದಾವೆ, ಆದ್ರೆ ಅದನ್ನೆಲ್ಲ ಸರಿ ಮಾಡಿ ಮುಂದೆ ಕರ್ಕೊಂಡು ಹೋಗುವಂತಹ ಮಾರ್ಗಿಗಳು ರಾಯರಿರುವಾಗ ತಪ್ಪು ನೆಪ್ಪುಗಳೆಲ್ಲವೂ ಅವರಿಗೆ ಕ್ಷಮೆ, ಅವರಲ್ಲಿ ಯಾವಾಗ್ಲೂ ಒಂದು ಕಾಮಧೇನು ಕಲ್ಪ ವೃಕ್ಷ ಅಂತ ನಾವು ಅವರನ್ನ ಕರಿತೀವಿ. ಅಂದ್ರೆ ಕ್ಷಮೆ ಮಾಡೋ ಗುಣವನ್ನು ಕೂಡ ರಾಯರು ಯಥೇಚ್ಛವಾಗಿ ಇಟ್ಕೊಂಡಿದ್ದಾರೆ ಅಂತ. ಮತ್ತೆ ಎಲ್ಲ ರಾಯರ ಭಕ್ತರು ಯಾರ್ಯಾರು ಎಲ್ಲಿ ನಿಮ್ಗೆ ಸಿಕ್ಕಿದ್ರು ಕೂಡ ಅವರಲ್ಲಿ ಯಾವುದೇ ರೀತಿಲಿ ಒಂದು ಇದಿರೋದಿಲ್ಲ, ಅಂದ್ರೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಭೇದ ಭಾವ ಇರೋದಿಲ್ಲ. ಅವರು ರಾಯರ್ ಭಕ್ತರು ಅಂತ ಗೊತ್ತಾದಾಗ ಅವ್ರಾಗ ಅವರೇ ಸ್ವಾಭಾವಿಕವಾಗಿ ಅಕ್ಸೆಪ್ಟ್ ಮಾಡ್ಕೊಂಡು, ಎಷ್ಟೋ ಜನ ನಮ್ ಜೊತೆಲಿ ಇದ್ದವರು ತಿದ್ದಿದ್ದಾರೆ ಕೂಡ, ಈ ರೀತಿ ಮಾಡ್ಬಹುದಲ್ವಾ ಅಂದಾಗ ಹೌದು
ರಾಯರ ಅವ್ರ ಮೂಲಕ ಹೇಳ್ಸಿ ನಮ್ಗೆ ಸರಿ ಮಾಡಿಸಿರುವಂತದ್ದು ಇದಾವೆ. ಖಂಡಿತ. ಈಗ ನೀವೇ ಹೇಳ್ಬಿಟ್ರಿ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದು ಒಂದು ದೈವಿಕವಾದ ಒಂದು ಮಠ ಅಂತ ಹೇಳಿ ಸ್ಥಾಪನೆ ಆಯ್ತು ಅಂತ. ಸೊ ಇದನ್ನ ಮಾಡ್ಬೇಕಾದ್ರೆ ಏನೇನೆಲ್ಲ ರೆಗ್ಯುಲೇಷನ್ಸ್ ಈಗ ಭಾರತದಲ್ಲಾದ್ರೆ ಬೇರೆ ರೀತಿನಲ್ಲಿ ನಾವು ಫಾಲೋ ಮಾಡ್ತೀವಿ ಪ್ರೊಸೀಜರ್ಸು. ಹೌದು. ಇಲ್ಲಿ ಇಂಥ ದೇಶದಲ್ಲಿ ಸಪ್ತಸಾಗರದಾಚೆ ಇರುವಂತಹ ಅಮೇರಿಕಾ ಅನ್ನೋ ದೇಶದಲ್ಲಿ, ಅದು ಅಟ್ಲಾಂಟಾ ಅನ್ನೋ ಪ್ರಾಂತ್ಯದಲ್ಲಿ ನೀವು ಈ ಒಂದು ಮಠದ ಸ್ಥಾಪನೆ ಮಾಡ್ಬೇಕಾದ್ರೆ ಏನೇನು ಕ್ರಮಗಳನ್ನ ಅನುಸರಿಸಿದ್ರಿ ಅಂತ ಕೇಳೋ ಆಸೆ. ಖಂಡಿತ ಹೇಳ್ತಿ. ಹೇಳ ಹ್ಮ್. ಯಾಕಂದ್ರೆ ಅದ್ರಲ್ಲಿ ಸುಮಾರು ಅದು ಹಿಂದಿಂದೆಲ್ಲ ಗೊತ್ತಾಗಿದ್ ರಾಯರು ಹ್ಮ್. ಮಾಡಿಸ್ಕೊಟ್ರು. ಹ್ಮ್. ಏನಂದ್ರೆ ಹ್ಮ್. ಪ್ರದೀಪ್ 2008 ಅಲ್ಲಿ ಅವರು ನಮ್ ಆ ಕನ್ನಡದೊಂದು ಭಾಷಾಭಿಮಾನದಿಂದ ನಾವು ಕನ್ನಡಕ್ಕೆ ಹೋದ್ವಿ. ಓ ನಮ್ಮ ಮಕ್ಕಳಿಗೋಸ್ಕರ ಅಂತ ಹೋದ್ವಿ. ನೃಪತುಂಗ ಕನ್ನಡ ಕೂಟ ನೃಪತುಂಗ ಅಂತ ಕನ್ನಡ ಕೂಟ ಅಂತ ಇಲ್ಲಿ. ರೈಟ್. 50 So, ವರ್ಷಗಳ 50 ವರ್ಷಗಳಾಯ್ತು, ಈಗ 52ನೇ ವರ್ಷ ಆಗಿದೆ. Yes. ಇಟ್ಟಿದೆ ಅದು. ಎಸ್. ಸೊ ಅಲ್ಲಿಗೆ ಹೋದ್ವಿ, ಅದ್ ಹಂಗೆ ಅದ್ರ ಮಧ್ಯದಲ್ಲಿ ಅಲ್ಲಿ ಕನ್ನಡ ಕೂಟದಲ್ಲಿ ಮಕ್ಳಿಗೆ ಯಾರು ಡ್ಯಾನ್ಸ್ ಮಾಡಿಸ್ತಾರೆ ಅನ್ನೋದು ಬಂತು. ಮುಂಚೆ ನಮ್ಮ ವೆಂಕಟೇಶ್ ಲಕ್ಷ್ಮಿ ಎಲ್ಲ ಮಾಡಿಸೋರು. ಅವರು ಹ್ಮ್. ಅವ್ರು ಇಂಡಿಯಾಗ್ ಹೊಟ್ಟೋದ್ರು, ಅವ್ರು ಕನ್ನಡ ಕ್ಲಾಸಸ್ ತಗೋತಾ ಇದ್ರು. ಹ್ಮ್. ಸರಿ, ಅವ್ರು ಇಂಡಿಯಾಗ್ ಹೋದಾಗ ಯಾರು ಮಾಡ್ತಾರೆ ಅನ್ನೋದಿತ್ತು. ಸರಿ, ನಾವ್ ಅನ್ಕೊಂಡ್ವಿ ಯಾರು ಮಾಡ್ಲಿಲ್ಲ ಅಂದ್ರೆ ನಾವೇ ಮಾಡೋಣ ಅಬ್ಬಾ. ಅಷ್ಟೇ. ಹಾ. ಏನಿದ್ರೆ ಎಲ್ಲ ಬಿದ್ದು ಎದ್ದು ಹೆಂಗೋ ಕಲ್ತ್ಕೊಂಡಾದ್ರು ಅಟ್ಲೀಸ್ಟ್ ಮಕ್ಳಿಗೆ ಕನ್ನಡ ಖಂಡಿತ ಮಾತಾಡ್ತಾರಲ್ಲ ಖಂಡಿತ ಅಂತ ಖಂಡಿತ. ಹಾ. ಹಂಗ್ ಶುರು ಮಾಡಿದ್ದು. ಹ್ಮ್. ಆಮೇಲೆ ಪ್ರದೀಪ್ ಅದ್ ಕನ್ನಡ ಕೂಟದಲ್ಲೂ ಅದೊಂದ್ ಸ್ವಲ್ಪ ಅದೆಲ್ಲನೂ ಹ್ಮ್. ಒಳ್ಳೆ ಬದಲಾವಣೆ ಮಾಡ್ಬೇಕು ಅಂತ ಅದ್ರಲ್ಲೂ ರಾಯರು ಸೇರ್ಸಿದಂದ್ರೆ ಹ್ಮ್. ನಮ್ಗೆ ಈ ಪ್ರಯಾಣ ಏನು ಮಾಡಿಸ್ತಾ ಇದಾರೋ ಹ್ಮ್. ಅದೇನು ಗೊತ್ತಾಗಲ್ಲ. ಹ್ಮ್. ಇವರು ನಮ್ಮ ಮಧ್ವಾಚಾರ್ಯರು ಹ್ಮ್. ಹೇಳ್ತಾರೆ, ನಾರಾಯಣ ಅವನು ಲೀಲಾ ಜಾಲ್ವಾಗವನು ಎಲ್ಲ ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲಾನ ಸೃಷ್ಟಿ ಸ್ಥಿತಿ ಲಯಕರ್ತ ನಾರಾಯಣ. ಆರಾಮಾಗಿ ಮಾಡ್ತಾನಂತೆ. ಅವನು ಲೀಲಾ ಜಾಲ್ವಾಗಿ ಅವನು ಹ್ಮ್. ಆಟ ಆಡ್ತಾ ಮಾಡ್ತಾನಂತೆ. ರೈಟ್. ಅದೇ ತರ ನಮ್ಗೆ ರಾಯರು ಅಷ್ಟೇ ಹ್ಮ್. ಆ ಕನ್ನಡ ಅಂತ ನಮ್ಗೆ ಒಂದು ಒಲವು ಕೊಡಿಸಿದ್ರು ಫಸ್ಟ್. ಅಬ್ಬಾ. ಆ ಕನ್ನಡ ಯಾರು ನೋಡಿದ್ರು, ಕನ್ನಡದವ್ರು ನೋಡಿದ್ರು ನಾನೇ ಹೋಗಿ ಮಾತಾಡ್ಸ್ತಾ ಇದ್ದೆ. ಹ್ಮ್. ಎಷ್ಟೋ ಜನ ಅನ್ಕೊಂಡ್ರು ನಾನು ಆಂಬೆ ನಲ್ಲಿ ಇರ್ತೀನಿ ಅಂತ. ಯಾಕಂದ್ರೆ ಆಂಬೆ ಬಿಸ್ನೆಸ್ ಅಲ್ಲಿ ಇರೋರು ಹೋಗ್ತಾರಲ್ವ ಅಂತ ಆಮೇಲೆ ಗೊತ್ತಾಯ್ತು ಅವ್ರಿಗೆ ನಾವ್ ಯಾರು ಅಂತ. ಸೊ ಹಂಗೆ ಹ್ಮ್. ಕನ್ನಡದ ಅದು ಮಾಡಿಸ್ತಾ ಮಾಡ್ತಾ ಪ್ರದೀಪ್ ಹೇಳ್ದಂಗೆ 2008 ಅಲ್ಲಿ ಹ್ಮ್. ನಮ್ ಅನಂತ್ ಜಹಗೀರ್ದಾರ್ ಅಂತ ಡೆನ್ವರ್ ಅಲ್ಲಿ ಇದಾರೆ. ವಾವ್. ಹಾ. ಅವರು ಭಾವನವ್ರು ಬಂದಿದ್ರು. ಅನಂತ್ ಪ್ರದೀಪ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ರು. ಓಕೆ. ಅವ್ರೇನೆ ಅಟ್ಲಾಂಟಾಗ್ ಬರೋ ಹಂಗೆ ಬಲವಂತ ಮಾಡಿ ಕಳ್ಸಿದ್ದ. ಹ್ಮ್. ಅವ್ರ ಭಾವನವ್ರು ಬಂದ್ಮೇಲೆ ಅವರು VMS ಮಾಡಿ ಇಲ್ಲಿ ಅಂತ ಅವರೇ ಬಲವಂತ ಮಾಡಿದ್ರು ನಮ್ಗೆ. ಅಬ್ಬಾ. ಹಾ. ಆಗ ನಾವ್ ಆಯ್ತು ಅಂತ. ಅದನ್ನು ನಮ್ಗೆ ಗೊತ್ತಿರ್ಲಿಲ್ಲ. ಆಶ್ವಯುಜ ಮಾಸದಲ್ಲಿ 2008 ಅಲ್ಲಿ ಹಾ. ಹಾ. ಪಾಡ್ಯ ದಿನ ಇಲ್ಲಿ VMS. ಸೊ ಆ ರಿಜಿಸ್ಟ್ರೇಷನ್ ಮಾಡುವಾಗ ನಿಮಗೆ ಹಾ. ಏನೇನೆಲ್ಲ ಸವಾಲುಗಳು ಬಂತು? ಯಾಕಂದ್ರೆ ಇಂಡಿಯಾದಲ್ಲಾದ್ರೆ ನಾವು ಈಸಿಯಾಗಿ ಒಂದು ರಿಜಿಸ್ಟ್ರೇಷನ್ ಪ್ರಾಸೆಸ್ Correct. ಗೊತ್ತಿರತ್ತೆ, ಹಿನ್ನೆಲೆ ಹಾ. ಗೊತ್ತಿರತ್ತೆ. ಕಾಣದಂತಹ ಒಂದು ದೇಶ ಇದು, ಗೊತ್ತಿಲ್ಲದೆ ಇರುವಂತಹ ಒಂದು ಪ್ರಾಂತ್ಯ. ಇದರಲ್ಲಿ ಒಂದು ನಾನಾ ಸಂಯೋಗಗಳ ಒಂದು ಸಹಕಾರ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಸೊ ನೀವ್ ಅದಕ್ಕೆಲ್ಲ ಯಾವ ರೀತಿ ಸಿದ್ಧರಾಗಿದ್ರಿ ಅಂತ? ಹೇಗಾಯ್ತು ಅಂತಂದ್ರೆ ನಮ್ಗೂ ಏನು ಗೊತ್ತಿರ್ಲಿಲ್ಲ. ಆದ್ರೆ ಹ್ಮ್. ರಾಯರ್ಗೆ ಬೆನ್ನೆಲುಬು ಪ್ರಾಣದೇವರು. ಆ ಸೊ ನಮ್ಗಿಲ್ಲಿ ಹನುಮಾನ್ ಟೆಂಪಲ್, ನಾನು ಸೈಂಟಿಫಿಕ್ ಗೇಮ್ಸ್ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. So Right. ಪ್ರತಿ ಏಕಾದಶಿಗೆ ಅಲ್ಲಿ ಪೂಜೆಗೆ ಹೋಗ್ತಿದ್ದೇವೆ, ನಮಸ್ಕಾರ ಮಾಡ್ಬರೋಣ ಅಂತ. ಹ್ಮ್. ಹ್ಮ್. ಅಲ್ಲಿ ನಮ್ ಶ್ರೀಮನ್ ನಾರಾಯಣ ಅಂತ ಇದಾರೆ, ಅವರು ಶೇಷಪುರಾಣ ಮಗ. ರೈಟ್. ಅವ್ರನ್ನ ಕೇಳಿದೆ, ಶ್ರೀಮನ್ ನಾರಾಯಣ, ನನ್ಗೆ ಇಲ್ಲಿ ನಮ್ಮ ರಾಯರ್ ಮಠ ಮಾಡ್ಬೇಕಂತಿದ್ವಿ. ನಾರಾಯಣನನ್ನೇ ಕೇಳ್ಕೊಂಬಿಟ್ರಿ ನೀವು? ಅವ್ರನ್ನ CPA ಗೊತ್ತಾ ನಿಮ್ಗೆ ಅಂತ. ಸೊ ಅವ್ರು ಪರಿಚಯ ಮಾಡಿಕೊಟ್ರು. ಅವ್ರ ಮೂಲಕ ಈ CPA ಹತ್ರ ಹೋಗಿ ನಮ್ಗೆ ಏನಂದ್ರೆ ಏನು ಗೊತ್ತಿಲ್ಲ, ಏನ್ ಸ್ಟೆಪ್ಸ್ ತಗೋಬೇಕು ಏನು ಗೊತ್ತಿಲ್ಲ. ನಮಗ್ ಗೊತ್ತಿರೋದು ರಾಯರ್ ಮಠ ಒಂದಿಲ್ಲ ಆಗ್ಬೇಕು ಅಂತ ಅಷ್ಟೇ. ಅಬ್ಬಾ. ಮತ್ತೆ ಕನ್ನಡ ಕೂಟದ್ದು ಕೂಡ ಅದು ಕೂಡ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಕರೆಕ್ಟ್ ಕರೆಕ್ಟ್. ಅದರದೊಂದು ಸ್ಲೈಟ್ ಐಡಿಯಾ ಇತ್ತು, ಸ್ಲೈಟ್ ಆಗಿ. ಅಂದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಏನು ಎತ್ತ ಅನ್ನೋದು, ಬಟ್ ಹೇಗ್ ಮಾಡೋದು ಅನ್ನೋದು ಇವ್ರು ಹೇಳಿದಾಗೆ Correct. ಅದು ಐಡಿಯಾ ಇರ್ಲಿಲ್ಲ. ಅದು ಹೊಸದು. CPA ಅವರ ಇದೊಂದು ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಅವ್ರ Right. ಹತ್ರ ಹೋದ್ವಿ. ಸರಿ, 1-2 ದಿನದಲ್ಲಿ ನಮ್ಗೆ ಅದು ಫಸ್ಟ್ ಹೋದ್ವಿ. ನಮ್ಗೆ ಏನೂ ಗೊತ್ತಿರ್ಲಿಲ್ಲ. ಹೋಗಿ ಫಸ್ಟ್ ನಾವೇನಂದ್ರೆ ಇದು ಪ್ರಾಫಿಟ್ ಆರ್ಗನೈಸೇಷನ್ ಅಂತಾನೆ, ಬಿಸ್ನೆಸ್ ಅಂತಾನೆ ಮಾಡ್ತಾರೆ. ಹ್ಮ್. ಆಮೇಲೆ ಅದ್ ಬಂದಾದ್ಮೇಲೆ CPA ನಮ್ಮ ಬೈಲಾ ಮತ್ತೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇಂದ ಅದನ್ನೆಲ್ಲ ಫೈಲ್ ಮಾಡ್ಬೇಕು. ಅದೆಲ್ಲ ಫೈಲ್ ಮಾಡಿ ಯೂಶಲಿ ಹೇಳ್ತಾರೆ 1 year ತಗೊಳತ್ತೆ ಅಂತ ಅದೆಲ್ಲ ಪ್ರಾಸೆಸ್ ಆಗಿ ಬರುತ್ತೆ. ರೈಟ್ ರೈಟ್. ಮಿನಿಮಮ್ ಆದ್ರೂ 6 ತಿಂಗಳಾಗತ್ತೆ ಅಂತ ಹೇಳ್ತಾರೆ. ರಾಯರ್ ದಯೆಯಿಂದ ನಮಗ್ ಬಂದಿದ್ದು ನಾವು ಅಪ್ಲೈ ಮಾಡಿದ್ 1 ವಾರದಲ್ಲಿ ಬಂತು. ಅಬ್ಬಾ, ಕಂಗ್ರ್ಯಾಚುಲೇಷನ್ಸ್ ನಿಮ್ಮಿಬ್ರಿಗೂ. ಇದೆಲ್ಲ ನಮ್ದಲ್ಲ, ಎಲ್ಲ ಅವ್ರದ್ದು.
ಅಲ್ಲ ಈಗ ಯಾಕೆಂದ್ರೆ ಕೇಳಿದಾಗ ಈಗ ಗೊರವನಹಳ್ಳಿ ಮಹಾಲಕ್ಷ್ಮಿದೇ ಕತೆ ತಗೊಳ್ಳಿ ಅಥವಾ ಹಾ. ವೆಂಕಟರಮಣನ ಕಥೆನೇ ತಗೊಳ್ಳಿ. ಸೊ ಎಲ್ಲರಿಗೂ ಸ್ವಪ್ನದಲ್ಲಿ ಆ ದೇವರು ಬಂದು ನಾನು ಇಲ್ಲಿದ್ದೀನಿ, ನೀನ್ ನನ್ನನ್ನ ಸ್ಥಾಪನೆ ಮಾಡು ಅಂದ ಹಾಗೆ ನಿಮಗೇನಾದ್ರೂ ರಾಯರು ಸ್ವಪ್ನದಲ್ಲಿ ಬಂದು ನಿಮ್ಮ ಮನೇಲಿ ನೀನ್ ನೆಲೆಸ್ಬೇಕು, ನನ್ನನ್ನ ಸ್ಥಾಪಿಸಿ ಅಂತ ಏನಾದ್ರು ಹೇಳಿದ್ದುಂಟಾ ಅಂತ? ಅವ್ರ ಸ್ವಪ್ನದಲ್ಲಿ ಬರ್ಲಿಲ್ಲ, ನಮಗ್ ಪ್ರತಿದಿನ ನಮ್ಗೆ ಶಕ್ತಿಯಾಗಿ ನಮ್ ಜೊತೆ ಇದ್ದು ಹ್ಮ್. ನಾನಿದ್ದೀನಿ, ಎಂತ ಚಾಲೆಂಜಸ್ ಬಂದ್ರು ನಾನು ಇರ್ತೀನಿ ಅಂತ. ಇದುವರೆಗೂ ಹೋದ ವರ್ಷ ಒಂದೇ ವರ್ಷದಲ್ಲಿ ನಾವು ಹ್ಮ್. ಎಷ್ಟು ನಾವು ಸ್ಟೇಟ್ಸ್ 9 ಸ್ಟೇಟ್ಸ್ ಕರ್ಕೊಂಡೋಗಿ ಬಂದ್ರು ರಾಯರು. ನಂಗೆ ಯಾವತ್ತೂ ಅದಕ್ಕೆ ಗೊತ್ತಿಲ್ಲ, ನಾನು ಇಲ್ಲಿರ್ತೀನೋ ಎಲ್ಲಿರ್ತೀವೋ ನಾವು ಅಂತ. ರಾಯರು ಎಲ್ಲಿ ಕರೀತಾರೋ ಅಲ್ಲಿ ಹೊಟ್ಟೋಗ್ತೀವಿ ನಾವು ಅವ್ರ ಜೊತೆ ಅಷ್ಟೇ. 9 ಸ್ಟೇಟ್ಸ್ ಹೋಗಿ ಬಂದ್ವಿ. ಹ್ಮ್. ಆರಾಧನೆ ಆಗಿ ಒಂದು ವಾರದಲ್ಲಿ 1200 ಮೈಲ್ಸ್ ಹೋಗಿ ಬಂದ್ವಿ. ಇವ್ರ ಮನೆಗೂ ಹೋಗಿ ಬಂದ್ವಿ. ಅವ್ರು ಓ, ಅವಾಗ ವಾವ್. ಇದ್ರಲ್ಲಿ ಇದ್ರು, ಒಹಾಯೋ ನಮ್ಮ ಕೊಲಂಬಸ್ ಅಲ್ಲಿ ಇದ್ರು, ಕೊಲಂಬಸ್. Right. ಮೇಸನ್ ಅಂತ ಅಲ್ಲಿಗೆ ಹೋದ್ವಿ, ಅಲ್ಲಿಂದ ಟೆನ್ನಿಸಿಗೆ ಹೋದ್ವಿ, ಟೆನ್ನಿಸಿಗೆ ಬಂದ್ವಿ. ಬಟ್ ಎಲ್ಲಿ ನಾವು ಹೋದ್ವಿ? ಮಿಶಿಗನ್ ಅವ್ರಿಗೂ ಹೋಗಿದ್ದೀವಿ. ಹಬ್ಬ. ಮಿಶಿಗನ್. ಸೊ ನನಗೊಂದು ಕುತೂಹಲದ ಪ್ರಶ್ನೆ. ಸೊ ನೀವು ಶುರು ಮಾಡಿದಾಗ ರಾಯರ ಒಂದು ಪಟ ಏನೋ ಇರ್ಬೋದು ನಿಮ್ಮ ಹತ್ರ ಅನ್ಕೋತೀನಿ. ಈ ಒಂದು ಬೃಂದಾವನವಾಗ್ಲಿ, ಈ ಒಂದು ಮೂರ್ತಿಗಳಾಗ್ಲಿ, ರಾಯರನ್ನ ನೀವು ಇಲ್ಲಿ ಅವರನ್ನ ಪೂಜಿಸಿ ವಿಜೃಂಭಿಸುವ ಒಂದು ಸಲಕರಣೆಗಳಾಗ್ಲಿ, ಇವೆಲ್ಲವೂ ಹೇಗೆ ನಿಮ್ಮಲ್ಲಿ ಒದಗು ಬಂತು ಅಂತ ಕೇಳೋ ಆಸೆ. ಅದು ಒಂದು ವೆರಿ ಇಂಟ್ರೆಸ್ಟಿಂಗ್ ಕತೆ ಅದು. ವಾವ್, ಕಥೆಯಲ್ಲಿ ಕತೆ. ನಾವು ಹೊರಗಡೆ ರಾಯರ ಆರಾಧನೆ ಮಾಡ್ಬೇಕು ಅಂತ ನಿಮ್ಗೆ ಹೇಳಿದ್ನಲ್ಲ, Right. ಮಾಡಿದ್ವಿ ಅಂತ 2012-13 ಇಸ್ವಿ ಟೈಮ್ ಅಲ್ಲಿ ISC ಹತ್ರ ಟೆಂಪಲ್ ಅಲ್ಲಿ ರೆಂಟ್ ತಗೊಂಡು ಮಾಡ್ತಾ ಇದ್ವಿ. ಕರೆಕ್ಟ್. ಯಾವಾಗ್ಲೂ ನಾವು ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಒಂದು 400 ಜನ ಅಷ್ಟೆಲ್ಲ ಸೇರಿದಾಗ ಹ್ಮ್. ನಾವು ಸಣ್ಣದು ರಾಯರದ ಮೂರ್ತಿಗೆ ನಾವು ಪೂಜೆ ಮಾಡ್ತಿರ್ತೀವಿ. ಅಲ್ಲಿ ಒಂದು ಪೂಜೆ ಮಾಡ್ಬೇಕಾದ್ರೆ ಒಂದು 8-10 ಜನ ಮಂದಿ ಕೂತಿರ್ತೀವಿ. ಕರೆಕ್ಟ್. ಇನ್ ಮಿಕ್ಕದಲ್ಲೆಲ್ಲ ಅಲ್ಲಿ ಕೂತ್ಕೊಂಡು ನೋಡೋರ್ಗೆ ಅವ್ರಿಗೆ ಕನೆಕ್ಟ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಕರೆಕ್ಟ್. ಆ ಟೈಮಲ್ಲಿ ರಾಯರ ಅಂದ್ರೆ ಒಂದು ಪ್ರೇರಣೆ ಆಯ್ತು. ನನ್ಗೆ ಐಡಿಯಾ ಬಂತು, ನಾವು ಯಾಕೆ ರಾಯರ್ ವೃಂದಾವನ ತರದ್ ಒಂದು ಪ್ರತಿಕೃತಿನ ಯಾಕೆ ಮಾಡಬಾರ್ದು? ಈ ದೇಶದಲ್ಲಿ ಪ್ರಾಜೆಕ್ಟ್ ವರ್ಕ್ ಅಂತ ಇದೆಲ್ಲ ಕಾರ್ಡ್ ಬೋರ್ಡ್ಸ್ ಎಲ್ಲ ಸಿಗ್ತವೆ, ಅದನ್ನೇ ಇಟ್ಕೊಂಡು ಯಾಕೆ ಮಾಡಬಾರ್ದು? ಖಂಡಿತ. ಹಾ. ಅದನ್ನ ಕಾರ್ಡ್ ಬೋರ್ಡ್ ಅಲ್ಲಿ ಇದೇ ತರಲ್ಲಿ ಬೃಂದಾವನ ತರ ಮಾಡಿ ಅಲ್ಲಿ ಇಟ್ಟು, ಅವಾಗ ಯೋಚನೆ ಬಂತು, ಬೃಂದಾವನ ಇಡ್ತಿದೀವಿ, ಅದಕ್ಕೆ ಮುಂದೆ ಏನಾದ್ರೂ ಒಂದು ಬೇಕಾಗತ್ತೆ ಅಂತ. ಆಗ ಈ ರಾಯರದ್ದು ದೊಡ್ಡದಾಗಿ ಫ್ರೇಮ್ ಮಾಡಿಸಿ ರಾಯರ ಚಿತ್ರ ಪಟವನ್ನ ಈ ಬೃಂದಾವನದ ಮುಂದೆ ಇಟ್ಟು ಪೂಜೆ ಮಾಡಕ್ ಶುರು ಮಾಡಿದ್ವಿ. ಅವಾಗೇನು ಅಂದ್ರೆ ಆ ಜನಕ್ಕೆ ನೋಡಿದಾಗ, ಓ ರಾಯರಲ್ಲಿ ಇದಾರೆ, ರಾಯರ ಪೂಜೆ ನಡೀತಿದೆ ಅನ್ನೋದು ಬರುತ್ತಲ್ಲ. ನೋಡಿ, ಎಲ್ಲಿ ಭಕ್ತರೋ ಅಲ್ಲೇ ರಾಯರು ಅನ್ನೋದನ್ನ ನೀವು ನಿರೂಪಿಸ್ಬಿಟ್ರಿ ಅಂತ. ಸೊ ಇವಾಗ ಕ್ರಮೇಣ ಒಂದೊಂದೇ ನೀವು ಆಡ್ ಆನ್ ಮಾಡ್ಕೊಳ್ತಾ ಹೋದ್ರಿ. ರೈಟ್. ಸೊ ಇದುವರೆಗೂ ಎಷ್ಟು ಉತ್ಸವಗಳನ್ನ ಮಾಡಿದಿರಿ, ಏನೇನ್ ಪೂಜಾ ಕೈಂಕರ್ಯಗಳು ಮಠದ ವತಿಯಿಂದ ನಡೆಯುತ್ತೆ ಅಂತ? ನಾವು ಮೊದಲು ಆರಾಧನೆ ಮಾತ್ರ ಮಾಡ್ತಾ ಇದ್ದಿದ್ದು. 2017ರವರೆಗೂ ಆರಾಧನೆ ಜೊತೆಲಿ ದೊಡ್ಡ ಹಬ್ಬಗಳು ಅಂದ್ರೆ ರಾಮನವಮಿಯಿಂದ ಮೊದಲ್ಗೊಂಡು ಮಧ್ವನವಮಿ ಇರಬಹುದು, ನರಸಿಂಹ ಜಯಂತಿ ಇರ್ಬೋದು, ರಾಯರ ಆರಾಧನೆನೇನೆ, ಮತ್ತೆ ಗಣೇಶನ ಹಬ್ಬ, ಗೌರಿ ಗಣೇಶನ ಹಬ್ಬ ಮಾಡ್ತಾ ಇದ್ವಿ. ಎಲ್ಲರೂ ಒಂದು ಮಂದಿರಗಳಲ್ಲಿ ಬಾಡಿಗೆಗೆ ತಗೊಂಡು ಅಲ್ಲಿ ಮಾಡುವಂಥದ್ದು, ಆ ರೀತಿ ಮಾಡ್ತಾ ಇದ್ವಿ. ಆಮೇಲಿಂದ ಕಡೆಗೆ 2018 ಅಷ್ಟೊತ್ತಿಗೆ ನಮಗೆ ಇಲ್ಲಿ ಶ್ರೀಯುತರಾದ ಹೇಮಲ್ ಅಂಡ್ ವೆಂಕಟ್ ಅಂತ ಇದ್ದಾರೆ. ಅವ್ರದ್ದು ಸ್ಕೂಲ್ ನಡೆಸ್ತಾರೆ. ಅಂದ್ರೆ ಇದು ಜಾರ್ಜಿಯಾ ಸ್ಟೇಟ್ ಫಂಡೆಡ್ ಸ್ಕೂಲ್, ಅದು ನರ್ಸರಿ ಮಕ್ಕಳ ಸ್ಕೂಲ್ ಇದೆಲ್ಲ ಆ ತರ ನಡೆಸ್ತಾರೆ, ಪ್ರೀಕೆ ಅದನ್ನೆಲ್ಲ. ಅದು ಇಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಪಕ್ಕದಲ್ಲಿ ಅವ್ರದ್ದು ಸ್ಕೂಲ್ ಇದೆ. ಅವರು ನಮ್ಗೆ ಅವಕಾಶವನ್ನು ಕಲ್ಪಿಸ್ಕೊಟ್ರು, ನೀವು ಯಾಕೆ ವೀಕೆಂಡ್ ಅಲ್ಲಿ ಬಂದು ಮಾಡಬಾರ್ದು, ಪೂಜೆ ಮಾಡಬಾರ್ದು ಅಂತ. ಹಾಗಾಗಿ ನಾವು ಅಲ್ಲಿ ಶುರು ಮಾಡಿದ್ವಿ. ಶನಿವಾರ ಅಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದು. ಅದೇ ಟೈಮ್ಗೆ ಆ ಒಂದು ಯಾವ ತರ ಅವಕಾಶಗಳು ಬರುತ್ತೆ ಅಂತಂದ್ರೆ ಮನಸ್ಸಿದ್ದಲ್ಲಿ, ಅದೇ ಆ ಟೈಮ್ಗೆನೆ ನಮಗೆ ಇಲ್ಲಿ ನಮ್ಮ ಅಟ್ಲಾಂಟಾ ಹಿಂದೂ ಟೆಂಪಲ್ ಇಂದ ಪ್ರೀಸ್ಟ್ ಅವರು ಗೋಪಾಲ್ ಭಟ್ಟರ್ ಅಂತ, ಅವರು ನಮ್ಗೆ ಆಶೀರ್ವಾದ ಮಾಡಿ, ಇಲ್ಲಿ ನೀವು ಖಂಡಿತವಾಗಿ ಮಠ ಮಾಡಿ, ರಾಯರ್ ಮಠ ಹಾಗೆ ಆಗತ್ತೆ ಅನ್ಬಿಟ್ಟು ಇಲ್ಲಿ ರಾಮರ ಪರಿವಾರವನ್ನ ನಮ್ಗೆ ಕೊಟ್ಟರು. ಅದು ದೇವಸ್ಥಾನದ್ದು ರಾಮರ ಪರಿವಾರ, ರಾಮ, ಸೀತಾ, ಲಕ್ಷ್ಮಣ, ಹನುಮಂತ. ಇದೇ ಟೈಮ್ಗೆನೆ ಇದೇ ಕಾಲ ಇದರಲ್ಲಿ ಒಬ್ರು ಡಿವೋಟಿ ಪ್ರಹ್ಲಾದ್ ರಾಯರನ್ನ ಕೂಡ ಇಂಡಿಯಾ ಇಂದ ತರಿಸಿದ್ರು. ನೋಡಿ, ಎಲ್ಲ ರಾಯರು ಎಲ್ಲರನ್ನ ಕರೆಸ್ಕೊಂಡ್ರು. ಪಾದಕ್ಕೆ ಮತ್ತೆ ಪ್ರಹ್ಲಾದ್ ರಾಯರ್ ಬಂದ್ರು. ಇದೇ ಟೈಮ್ಗೆ ತುಂಬಾ ಮೈ ರೋಮಾಂಚನವಾಗುವಂತಹ ಕಥೆಗಳೇನು, ಭಾರತದಿಂದ ಒಬ್ರು ಫೋನ್ ಮಾಡ್ತಾರೆ ನಮ್ಗೆ. 2018ನೇ
ಸರಿಸುಮಾರು ಇಸ್ವಿನಲ್ಲಿ ಫೆಬ್ರವರಿ ಫೆಬ್ರವರಿನಲ್ಲಿ ಫೋನ್ ಮಾಡ್ತಾರೆ. ಓಕೆ. ನೀವು ಇಲ್ಲಿ ರಾಯರ್ ಮಠ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಹ್ಮ್. ನಾನು ನಿಮ್ಗೆ ಏನೋ ಒಂದು ಕೊಡ್ಬೇಕು ಅಂತಿದ್ದೀನಿ, ಕೊಡಬಹುದಾ ಅಂದ್ರು. ನಮ್ಗೆ ಅಬ್ಬಾ. ಆಶ್ಚರ್ಯ ಆಯ್ತು. ಏನಿರ್ಬೋದು ಅಂತ ಕೇಳಿದಾಗ ನನ್ನ ಹತ್ರ ಅವರು ಇದು ಏನೋ ಈ ಮೂರ್ತಿಗಳನ್ನ ಮಾಡುವಂತವ್ರು. ಅವರು ನನ್ನ ಹತ್ರ ಈಗ ಒಂದು ರಾಯರ್ದ ಮೂರ್ತಿ ಇದೆ, ಯಾಕಿದೆ ಅಂತ ನಂಗೆ ಗೊತ್ತಿಲ್ಲ. ನಾ ಪ್ರತಿದಿನ ಅವ್ರನ್ನ ಕೇಳ್ತೀನಿ, ನಾನು ಪೂಜೆ ಮಾಡಲ್ಲ ಏನಲ್ಲ, ನಮ್ಮ ಮನೆಯಲ್ಲಿ ಏನಿದ್ದೀರಾ ಅಂತ ಕೇಳಿದಾಗ ಅವ್ರು ನಂಗೆ ಅಂದಂಗಾತೆ, ನಾನು ಇಲ್ಲಿ ಇರಕ್ಕಲ್ವಾ ಬಂದಿರೋದು, ಹೋಗಕ್ಕೆ ಕಣ, ಸ್ವಲ್ಪ ದಿನ ತಡಿಯೋ ಅಂತ ಹೇಳ್ತಾ ಇದಾರೆ ಅಂತ ಅಬ್ಬಾ. ಅನ್ಸಿದೆ. ನಾನ್ ನಿಮ್ಗೆ ರಾಯರ್ ಕೊಡ್ಬೋದಾ ಅಂತಂದ್ರು. ಅಬ್ಬಾ. ಅದೇ ಆಗಂದೆಟ್ಗೆ ನಾವು ಹೇಗೆ ಅವ್ರನ್ನ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅಲ್ಲ, ನನ್ಗೆ ಒಂದು ನಿಮಿಷ ಮೈ ರೋಮಾಂಚನ ಆಗ್ತಾ ಇದೆ ನೀವ್ ಹೇಳಿರೋ ಕತೆ ಕೇಳ್ತಾ ಇದ್ರೆ. ಅಂದ್ರೆ ರಾಯರು ಅವರೇ ಒಂದು ಪೂರ್ವ ನಿಗದಿತ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲಿ ಹೋಗಿ ನಿಲ್ಲಿಸ್ಬೇಕು, ಯಾವ ರೀತಿ ಪೂಜೆ ಕೈಂಕರ್ಯಗಳನ್ನ ಸ್ವೀಕರಿಸ್ಬೇಕು ಅಂತ. ನೋಡಿ ನಿಮ್ಮ ನಂಟು ಎಷ್ಟಿದೆ ಅಂತ ರಾಯರು. ಎಲ್ಲ ಕರಿತಿದ್ದಾರೆ, ನಾನು ಹೋಗ್ಬೇಕು ಅಟ್ಲಾಂಟಾಗೆ, ನಾನು ಬರ್ತಾ ಇದ್ದೀನಿ ಅನ್ನೋ ರೀತಿಲಿ. ಹಾಗೆ ಅದನ್ನ ತಗೊಂಬರೋ ಅಂತ ಏರ್ಪಾಡು ಕೂಡ ನಾವ್ ಇಲ್ಲೇ ಇದ್ದಿದ್ದು. ಯಾರೋ ಇಂಡಿಯಾದಿಂದ ಬರೋರಿದ್ರು, ಯಾರೋ ಸ್ನೇಹಿತರು, ಅವ್ರಿಗೆ ಒಂದೇ ದಿನದಲ್ಲಿ ಅವ್ರ ಮನೆಗೆ ತಲುಪಿ ಅವ್ರು ಹೊರಡೋ ದಿನಾನು ಅವತ್ತೇ ಆಗಿ ಅವ್ರು ಹೊರಟು ಬಂದು ನೆಕ್ಸ್ಟ್ ಡೇನೆ ನಮ್ಮ ಮನೆಯಲ್ಲಿ ಇದ್ದಾರೆ. ನಮ್ಮ ಮನೆಗೆ ಏಪ್ರಿಲ್ 5, 2018 ಗುರುವಾರ. ಯಾವುದೇ ಒಂದು ವ್ರತದ ಕಥೆಯನ್ನ ಕೇಳಿದಾಗ ಎಷ್ಟು ಪುಣ್ಯ ಬರುತ್ತೋ, ಹಾಗೆ ನೀವೀಗ ಹೇಳ್ತಿರೋ ಕತೆ ಕೇಳಿ ವೀಕ್ಷಕರಿಗೆ ನಮ್ಗೆ ಅಷ್ಟೇ ಪುಣ್ಯ ಲಭ್ಯವಾಯ್ತು ಅಂತ ಅರ್ಥ. ಕತೆ ಅಂತ ಅಲ್ಲ, ರಾಯರ್ದ ಭಕ್ತರು ಪ್ರಪಂಚದಾದ್ಯಂತ ಎಲ್ಲರಿಗೂ ಇದೇ ರೀತಿಯಲ್ಲೇ ಅವ್ರದ್ದು ಕರುಣೆ ಸಿಕ್ಕಿರುತ್ತೆ. ಹಾಗಾಗಿ ರಾಯರ ಮೇಲೆ ಭಕ್ತಿ ಅನ್ನೋದು ತುಂಬಾ ಹೆಚ್ಚು. ರೈಟ್. ಸೊ ಈಗ ಮಠ ಅಂತ ಬಂದಾಗ ನೀವು ಯಾವ ಒಂದು ನಿಯಮಗಳನ್ನ ಪಾಲಿಸ್ತೀರಿ? ಅಂದ್ರೆ ಮೂಲ ಮಠ ಮಂತ್ರಾಲಯದ್ದು. ಸೊ ಮಂತ್ರಾಲಯದಿಂದ ಇಲ್ಲಿ ಅವರ ಒಂದು ನಿಯಮಗಳನ್ನ ನೀವು ಅನುಸರಿಸ್ತಿರೋ, ಅಥವಾ ಇಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ ಕೇಳೋ ಒಂದು ಇಚ್ಛೆ. ಖಂಡಿತ ನಿಮ್ಮ ಅನುಮತಿ ಇದ್ರೆ ಒಂಚೂರು ಹಿಂದೆ ಹೋಗ್ತೀನಿ ಇದಕ್ಕೆ ಕತೆಗೆ. ಖಂಡಿತ. ಇಲ್ಲಿ ಏನಾಗಿದೆ ಅಂತಂದ್ರೆ, ನಾವು ಮಠವನ್ನು ಮಾಡ್ಬೇಕು, ರಾಯರ್ ಮಠ ಮಾಡ್ಬೇಕು ಅಂದಾಗ ಇದು 2017ನೇ ಸರಿಸುಮಾರಿನಲ್ಲಿ ನಮ್ಮೆಲ್ಲರಿಗೂ ಒಂದು ಚಿಂತೆ ಕಾಡ್ತಿತ್ತು. ಏನು ಅಂತಂದ್ರೆ, ನಮ್ಮ ಮಧ್ವ ಸಂಪ್ರದಾಯದಲ್ಲಿ ನಾವು ಇದು ಸಮುದ್ರ ಹಾರೋ ಹಾಗಿಲ್ಲ. ಸಮುದ್ರ ಲಂಘನೆ ಮಾಡ್ತು ಅಂತಂದ್ರೆ ನಮಗೆ ಬಹಿಷ್ಕಾರ ಇರುತ್ತೆ. ಅಂದ್ರೆ ನಾವು ವಾಪಸ್ ಹೋದಾಗ ಮಧ್ವ ಕಮ್ಯುನಿಟಿನಲ್ಲಿ ನಮಗೆ ಪೂಜೆ ಆಗ್ಲಿ ಅದೆಲ್ಲ ಮಾಡೋಗಿರಲ್ಲ. ಇದೆಲ್ಲ ಇದ್ದಾಗ್ಯೂ ರಾಯರು ಇಲ್ಲಿ ಬರ್ತಾರ, ನಮ್ಮ ಹೃದಯದಲ್ಲಿ ರಾಯರ್ ಬೇಕು ಅನ್ನೋದು ಆಸೆ ಬಹಳವಾಗಿದೆ, ತುಂಬಾ ಆಕಾಶದ ಅಗಾಧವಾಗಿದೆ. ಆದ್ರೆ ಇಲ್ಲಿ ಬರ್ತಾ ಅಂದ್ರೆ ಬರ್ಬೇಕು ಅಂತಂದ್ರೆ ನಮಗೆ ರಾಯರ್ದ ಮೂಲ ಮಂತ್ರಾಲಯದ ಮಠದಿಂದ ಅಪ್ಪಣೆ ಸಿಗ್ಬೇಕು, ಅಲ್ಲಿಂದ ಮೃತ್ತಿಗೆ ಸಿಗ್ಬೇಕು. ಇವೆಲ್ಲವೂ ಸಾಧ್ಯನಾ ಅಂತ ಹೀಗೆ ಎಲ್ಲರೂ ಮಾತಾಡ್ಬೇಕಾದ್ರೆ ಒಂದು ವಿಷಯ ಗೊತ್ತಾಯ್ತು. ಬಾಸ್ಟನ್ ಅಲ್ಲಿ, ಇಲ್ಲಿ ಅಮೆರಿಕಾದ ಬಾಸ್ಟನ್ ನಗರದಲ್ಲಿ ಮತ್ತೆ ಲಂಡನ್ ನಗರದಲ್ಲಿ ಮಂತ್ರಾಲಯದ ಮಠದಿಂದ ಅನುಮತಿ ಸಿಕ್ಕಿದೆ ಅವ್ರು ಮಾಡೋದಕ್ಕೆ ಅಂತ. ಸೊ ನಾವು ಕೂಡ ಸರಿ ಆದ್ರೆ ಹೋಗಿ ಮಂತ್ರಾಲಯದ ಮಠದ ಸುಬುಧೇಂದ್ರ ತೀರ್ಥ ಸ್ವಾಮಿಗಳನ್ನ ಕೇಳಿ ಅವ್ರ ಅಪ್ಪಣೆ ತಗೊಂಬರೋಣ ಅಂತ ಹೋಗಿದ್ವಿ. ಈ ನಿಟ್ಟಿನಲ್ಲಿ ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಮಾತುಕತೆ ಎಲ್ಲ ಹಾಗೆ ಅಲ್ಲಿಂದ ಶುರು ಆಗಿದ್ದಂಥದ್ದು. ಈಗ ಮಂತ್ರಾಲಯದ ಮಠದ ನಮ್ಮ ಶಾಖೆ ಆಗಿದೆ. ಈಗ ಅಟ್ಲಾಂಟಾ ಅನಂತಾದಿ ರಾಯರ್ ಮಠ ಈಗ ಮಂತ್ರಾಲಯ ಮಠದ ಶಾಖೆ. ಮಂತ್ರಾಲಯದ ರಾಯರೇ ಇಲ್ಲಿ ಬಂದು ನೆಲೆಸಿದ್ದಾರೆ ಅನ್ನೋದಕ್ಕೆ ನಾವೆಲ್ಲ ಪುಣ್ಯವಂತರು. ನೀವು ಮಂತ್ರಾಲಯದ ರಾಯರನ್ನ ಇಲ್ಲಿ ನಮ್ಮ ಹತ್ರ ಕರೆಸ್ಬಿಟ್ರಿ ಅಂತ. ಆದ್ರೆ ಅದು ಬಹಳ ದೊಡ್ಡ ಜವಾಬ್ದಾರಿ ಕೂಡ. ಯಾಕೆಂತಂದ್ರೆ ಈ ನಿಟ್ಟಿನಲ್ಲಿ ಮಾತುಕತೆ ಆದಾಗ ಸುಬುಧೇಂದ್ರ ತೀರ್ಥರಿರ್ಬೋದು, ಮತ್ತೆ ನಮ್ಮ ಗುರುಗಳು, ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಲ್ಲಿ ಮಂತ್ರಾಲಯ ಮಠದ ಚಟುವಟಿಕೆ ಮಾಡುವಂತ ಎಲ್ಲ ಅಧಿಕಾರಿಗಳು, ಅವ್ರದ್ದು ಕೆಲವು ಪ್ರಶ್ನೆಗಳಿದ್ವು. ಅಂದ್ರೆ ನಮ್ಮ ಮಂತ್ರಾಲಯದ ಮಠದ ಶಾಖೆ ಅಂತ ಆದಾಗ ಮಂತ್ರಾಲಯ ಮಠದ ರೀತಿಯಲ್ಲಿ ಪೂಜೆ ಎಲ್ಲವನ್ನು ಮಾಡುವಂಥದ್ದು ಇರಬೇಕು. ಮತ್ತೆ ಅವ್ರದ್ದು ಒಂದು ಕಟ್ಟಳೆಗಳಿದಾವೆ. ಅಂದ್ರೆ ಅದಕ್ಕೆ ಈಗ ನಾವು ಇಲ್ಲೇನ್ ಹೇಳ್ತೀವಿ, ಒಡಂಬಡಿಕೆ ಅಥವಾ ಇದು ಏನಂತಾರೆ, ಇದು MOU ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅದನ್ನ ಸೈನ್ ಮಾಡ್ಬೇಕಾಯ್ತು. ಅದರಲ್ಲಿ ಸಾಕಷ್ಟು ಪಾಯಿಂಟ್ಗಳಿದ್ವು, ಕ್ಲಾಸ್ಗಳು ತುಂಬಾ ಇರುತ್ತೆ. ಅಂದ್ರೆ ಅವರು ಈ ರೀತಿಲಿ ಮಾಡೋ ಹಾಗಿದ್ರೆ ನಿಮಗೆ ಮಠ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಒಂದು ಬಹಳ ಮುಖ್ಯವಾದ ಒಂದು ಕ್ವಶನ್ ಅಥವಾ ಪ್ರಶ್ನೆ ಅವರ ಗುರುಗಳಲ್ಲೂ ಇದ್ದಿದ್ದು, ನಮ್ಮ ಮನಸ್ಸಲ್ಲೂ ಇದ್ದಿದ್ದು ಏನು ಅಂತಂದ್ರೆ, ಈಗ ನಾವೆಲ್ಲಾನು ಅತ್ಯುತ್ಸಾಹದಿಂದ ಮಠ ಬೇಕು ಅಂತ ಮುಂದೆ ಹೋಗಿ ಮಠವನ್ನೇ ಮಾಡ್ತೀವಿ, ಕಾರ್ಯಗತವೂ ಆಗತ್ತೆ, ಎಲ್ಲವೂ ಆಗತ್ತೆ. ಆದ್ರೆ ಮುಂದೆ ಏನು ರೂಢಿಸ್ಕೊಂಡು ಹೋಗೋದು ತುಂಬಾ ಮುಖ್ಯ. ಈಗ 1-2-3
ತಲೆಮಾರುಗಳು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಯಾಕೆಂದ್ರೆ ಯಾವುದೇ ನಮ್ಮ ಸನಾತನ ಧರ್ಮದಲ್ಲಿ ಮಂದಿರ ಈ ತರ ಮಠ ಆಶ್ರಮಗಳನ್ನು ಮಾಡಿದಾಗ ಅದು 200 ವರ್ಷ 300 ವರ್ಷಕ್ಕೆ ನಿಂತು ಹೋಗ್ಬಾರ್ದು, ಅದು ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರ್ಬೇಕು. ಖಂಡಿತ. ಅದಕ್ಕೆ ಯಾವ ರೀತಿಲಿ ನಿಮ್ದು ರೂಪರೇಖೆಗಳಿದೆ ಅಂತ ಕೇಳಿದಾಗ ಹ್ಮ್. ಅವಾಗ ನಾವು ಒಂದ್ ಸ್ವಲ್ಪ ಪ್ರಿಪೇರ್ ಆಗಿದ್ವಿ. ನಾವು ಕೂಡ ಹೇಗೆ ಅದನ್ನ ಮುಂದಕ್ಕೆ ತಗೊಂಡೋಗ್ಬೋದು ಅಂತ ಅನ್ಕೊಂಡಿದ್ವಿ. ಆ ರೀತಿ ಇದನ್ನ ನೋಡ್ಕೊಂಡು ಆ ಕಾನೂನು ಕಟ್ಟಳೆಗಳಿಗೆ ನಾವು ಹೊಂದಿಸ್ಕೊತಾ ಹೋಗ್ಬೇಕು. ಹಬ್ಬಾ, ಕೇಳೋದಕ್ಕೆ ಎಷ್ಟು ಹಿತವಾಗಿದೆ. ರಾಯರನ್ನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಕೆಲಸಗಳು ಯಾವುದು ಸ್ಥಗಿತ ಆಗೋದಿಲ್ಲ ಅನ್ನೋದಕ್ಕೆ ನೀವೇ ಸಾಕ್ಷಿಯಾಗ್ಬಿಟ್ರಿ. ಎಷ್ಟೋ ಸಲ ಕೆಲವೊಮ್ಮೆ ಅಂದ್ರೆ ನಾವು ಮನುಷ್ಯರು ನಾವು ಅಂತ ದೊಡ್ಡ ವ್ಯಕ್ತಿಗಳಲ್ಲ. ನಮಗೂ ಕೂಡ ನಿರಾಸೆ, ಕೆಲವೊಮ್ಮೆ ಏನೋ ಉದ್ವೇಗ ಇರುತ್ತೆ, ಜಿಗುಪ್ಸೆ ಇರುತ್ತೆ. ನಾವು ಬಂದಾಗ ರಾಯರ್ ಮುಂದೆ ಕೂತು ಅಯ್ಯೋ ರಾಯರ ಯಾಕೋ ಆಗ್ತಾ ಇಲ್ಲ ಅಂದಾಗ ನಮಗೆ ಅನ್ಸೋದು ಪೆದ್ದ ನಾನ್ ಇದೀನಿ ಕಣೋ, ನೀನ್ ಪಾಡ ನೀನ್ ಮುಂದಕ್ಕೆ ಹೋಗೋ, ನಾನ್ ಇದೀನಿ ಅಂದಾಗ ಆಗತ್ತೆ ನೋಡಿ. ಹಾಗಂದ್ಮೇಲೆ ನಾವ್ ಯಾರು ಆ ಚೇತನ ನಮ್ಮಲ್ಲಿ. ಇನ್ನೊಂದೇನಂದ್ರೆ 2019 ನಾವು ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ, ಗುರುಗಳನ್ನ ಕಂಡು MOU ಸೈನ್ ಮಾಡಿಸ್ಕೊಂಬರೋಣ ಅಂತ. ನಮ್ ಒಂದೇ ಒಂದು ಆಸೆ ಏನಿದ್ದು ಅಂದ್ರೆ ರಾಯರ ಬೃಂದಾವನದ ಹತ್ರ ನಾನು 15 ನಿಮಿಷ ಕೂತ್ಕೊಂಡು ಸುಮ್ನೆ ಏನು ಮಾಡೋದ್ ಬೇಡ, ಕೂತು ಬರ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ನಾನು ಅನ್ಕೊಂಡೋದೆ, ನಾ ಹೋಗಿರೋದು ರಾಯರ್ ಅಟ್ಲಾಂಟದ ಪರವಾಗಿ ಹೋಗಿದ್ದೀನಿ, ಇಲ್ಲಿ ನನ್ನ ಸ್ವಾರ್ಥ ಇರಬಾರ್ದು ಹೋಗಿ ನಾನು. ಅದಕ್ಕೆ ನಾನು ಅಲ್ಲಿ ನಮ್ಮ ಮ್ಯಾನೇಜರ್ ಶ್ರೀನಿವಾಸ ರಾವ್ ಅಂಕಲ್ ಅವ್ರನ್ನು ಏನು ಕೇಳಿಲ್ಲ. ನಾನು ಏನ್ ಹೇಳಿದಂದ್ರೆ, ಸರ್ ನಾವು ರಾಯರ್ಗೆ ಸೇವೆ ಮಾಡ್ಬೇಕಿಲ್ಲ ಅಂದ್ರೆ ಅಲ್ಲಿ ಪಂಚಾಮೃತ ಅಭಿಷೇಕ ಇದೆಲ್ಲ ಮಾಡಿರ್ತಾರಲ್ಲ, ಪಾತ್ರ ತೊಳಿಬಹುದು ಅಲ್ಲೇ. ನಮ್ಗೆ ಯಾವ್ದಾದ್ರು ಒಂದ್ ಸೇವೆ, ನಾನು ಪ್ರದೀಪ್ 3 ದಿನ ಇಲ್ಲೇ ಇರ್ತೀವಿ, ನೀವ್ ಯಾವ್ದು ಹೇಳಿದ್ರು ಮಾಡ್ತೀವಿ ಅಂದಾಗ ಅವ್ರ ಏನ್ ಮಾಡಿದ್ರು, ರೀಜನಲ್ ಮ್ಯಾನೇಜರ್ ಹತ್ರ ಕಳಿಸ್ತೀನಮ್ಮ, ಅವ್ರು ನಿಂಗೆ ಹೇಳ್ತೀನಿ ಅಂದ್ರ. ಅಲ್ಲಿಗೆ ಹೋದಾಗ ಅವ್ರ ರೀಜನಲ್ ಮ್ಯಾನೇಜರ್ ಏನ್ ಮಾಡಿದ್ರು ಗೊತ್ತಾ, ನಾನು ಒಂದ್ ಸ್ವಲ್ಪ ಬಿಸಿ ಇದೀನಿ, ನೀವು ಬೃಂದಾವನದ ಹತ್ರ ಕೂತೀರಿ, ನಾನು ಅಲ್ಲಿಗೆ ಬರ್ತೀನಿ ಅಂದ್ರು. ಅಲ್ಲಿ 1/4 ಗಂಟೆ ಇಲ್ಲ ಅರ್ಧ ಗಂಟೆ ಅಲ್ಲಿ ಕೂತ್ರೆ ನಾವಿಬ್ರು ಶ್ರೀಪೂರ್ಣ ಒಂಥರ ರೋಗಿ ಬಯಸಿದ್ದು ಹಾಲನ್ನ ವೈದ್ಯ ಹೇಳಿದ್ದು ಹಾಲು ಅನ್ನೋ ಹಾಗಾಯ್ತು. ಹೇಗಾಯ್ತು ಅಂದ್ರೆ ಆ ಸಂತೋಷಕ್ಕೂ ಅದೇನಕ್ಕೋ ಗೊತ್ತಿಲ್ಲ, ಕಣ್ಣಲ್ಲಿ ನೀರ್ ಬಿಟ್ಟು ನಮ್ಮಿಬ್ರಿಗೂ ಬಾಯಿಂದ ಒಂದು ಸ್ವರ ಹೊರಗ್ ಬರ್ತಿಲ್ಲ. ಆಗ ಅವರಲ್ಲಿ ಇದ್ದಿದ್ ಪುರೋಹಿತರು ಏನ್ ಮಾಡಿದ್ರು ಗೊತ್ತ, ನಾವ್ ಸೈಡ್ ಕುತ್ಕೊಂಡು ಸ್ತೋತ್ರ ಹೇಳಕ್ ಪ್ರಯತ್ನ ಪಡ್ತಿದ್ವಲ್ಲ, ಅಮ್ಮ ಈ ಕಡೆ ಬಂದ್ ಕುತ್ಕೊಡಿ, ನಮ್ಮಿಬ್ರಿಗೂ ಈ ಕಡೆ ಎದುರುಗೆ ರಾಯರ ಎದುರುಗೆ ಕೂರ್ಸಿದ್ರು. ಆದ್ರೆ ನಾ ಹೇಳ್ತೀನಲ್ಲ, ನಮ್ಗೆ ಪೂರ್ಣಬೋಧ ಹೇಳಕ್ಕೆ ಆಗ್ಲಿಲ್ಲ, ಕಣ್ಣಲ್ಲಿ ನೀರ್ ಬಿಟ್ಟು. ರಾಯರು ಅಂದ್ರೆ ಅಷ್ಟೊಂದು ಅವಿನಾಭಾವ ಸಂಬಂಧ ನಿಮಿಗೂ ರಾಯರಿಗೂ ಇರುವ ನಂಟು, ರೈಟ್? ಸೊ ಈಗ ನೀವೇನೋ ಶುರು ಮಾಡಿದ್ರಿ, ಇಲ್ಲಿ ಸಹಕಾರ ನಿಮ್ಗೆ ಯಾವ ರೀತಿ ಸಿಗ್ತಾ ಇದೆ? ಮತ್ತೆ ಈಗ ಒಂದು ಮಠ ಅಂತ ಶುರು ಮಾಡದ್ಮೇಲೆ ಪೂಜೆಗೆ ಬೇಕಾದ ಸಲಕರಣೆಗಳು ಮತ್ತು ನೈವೇದ್ಯಕ್ಕೆ ಬೇಕಾದಂತಹ ಸಲಕರಣೆಗಳು ಎಲ್ಲವನ್ನೂ ಕೂಡ ನೀವು ಹೊಂದಿಸ್ಕೋಬೇಕಾಗತ್ತೆ. ಸೊ ನಿಮ್ಗೆ ಈ ಹಣಕಾಸಿನ ವ್ಯವಸ್ಥೆ ಮತ್ತು ಮಾರಲ್ ಸಪೋರ್ಟ್ ಅಂತ ಬಂದಾಗ ಇದೆಲ್ಲವೂ ಕೂಡ ಯಾವ ರೀತಿ ಸುಲಲಿತವಾಗಿ ಸಿಗ್ತಾ ಇದೆ ಅಂತ? ರಾಯರು ನಾ ಮೊದ್ಲೇ ಹೇಳ್ದಾಗೆ ರಾಯರ ಅವರ ಭಕ್ತರುಗಳನ್ನೆಲ್ಲ ಅವರೇ ಮುತುವರ್ಜಿ ಉಪಯೋಗಿಸಿ ಯಾವುದೋ ಒಂದು ರೀಸನ್ ಅಥವಾ ಯಾವುದೋ ಒಂದು ಕಾರಣ ಕೊಟ್ಟು ಅವ್ರು ನಮ್ಮನ್ನ ಭೇಟಿ ಮಾಡೋ ಹಾಗೆ. ಅಂದ್ರೆ ಈಗ ಇವರು ತೇಜಸ್ವಿ ಸುಪ್ರೀತಾ ಅವರು ಇದರಿಂದ ಬಂದ್ರು, ಮೇಸನ್ ಇಂದ ಅಟ್ಲಾಂಟಾಗೆ ಬಂದಿದ್ರು ಅಂದ್ರೆ ಆಫೀಸ್ ಕೆಲ್ಸಕ್ಕೆ. ಅವ್ರಿಗೆ ಗೊತ್ತಾಯ್ತು ಇಲ್ಲಿ ಮಠ ಇದೆ ಅಂತ, ಹುಡುಕೊಂಡು ಬಂದ್ರು. ಹೀಗೆ ಮಾತಾಡ್ತಾ ಇವಾಗ ಅವ್ರು ಅಟ್ಲಾಂಟಾಗೆ ಬಂದ್ರು, ನಮಗೂ ಅದೇ ಬೇಕಿತ್ತು. ಹಾಗೆ ಅಂದ್ರೆ ನಾ ಹೇಳೋದು, ನಮಗೂ ಕೂಡ ಅರುಣ್ ಸರ್ಗೆ ನಾನು ತುಂಬಾ ಕೃತಜ್ಞಳಾಗಿದ್ದೀನಿ. ಅರುಣ್ ಸರ್ ನಮ್ಗೆ ಇವತ್ತು ಅರುಣ್ ಸಂಪತ್ ಅಂತ ಇಲ್ಲಿ ಕನ್ನಡ ಶಾಲೆಯ ಒಂದು ಶಿಕ್ಷಕರು, ಸೊ ಅವರು ಸ್ಥಾಪಕರು. ಸೊ ಅವರು ಮೇಡಮ್ ನೀವು ರಾಯರ ಮಠದ ಒಂದು ಚಿತ್ರೀಕರಣ ಮಾಡ್ಬೇಕು ಅಂತ ಕೇಳಿದ್ರು. ಸರ್ ಎಲ್ಲಿದೆ ರಾಯರ ಮಠ? ಅಯ್ಯೋ ಅನಂತಾದಿ ರಾಯರ ಮಠ ನಮ್ಗಾಗಿ ಕಾಯ್ತಾ ಇದೆ. ಒಂದು ನವನೀತದಂತ ಬೆಣ್ಣಿ ಅಂತ ಕರಗುವಂತ ದಂಪತಿಗಳು ಇಲ್ಲಿ ನಮ್ ಜೊತೆ ಇದ್ದಾರೆ. ಸೊ ಅವರನ್ನ ನೀವು ಭೇಟಿ ಮಾಡಿ ಅವರ ಒಂದು ಮಠದ ಪರಿಚಯ ವೀಕ್ಷಕರಿಗೆ ಮಾಡಿಸಿ ಅಂತ ಕೇಳಿದ್ರು. ಸೊ ನಾವೆಂತ ಧನ್ಯವಂತರು. ಖಂಡಿತ, ಥ್ಯಾಂಕ್ ಯು ಅರುಣ್. ನಾ ಹೇಳ್ದಾಗೆ ಎಲ್ಲ ಸಹಕಾರ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಎಲ್ಲರೂ ರಾಯರ ಭಕ್ತರು, ಎಲ್ಲರಿಗೂ ರಾಯರ್ ಬೇಕು. ಹಾಗಾಗಿ ಎಲ್ಲರ ಮನಸ್ಸಿನಲ್ಲೂ ಎಲ್ಲರ ಹೃದಯದಲ್ಲೂ ಇರೋದು ಇವಾಗ ಆದಷ್ಟು ಬೇಗನೆ ರಾಯರ ಮಠವನ್ನ ಇಲ್ಲಿ ಸ್ಥಾಪನೆ ಆಗ್ಬೇಕು. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಿ ಆ ರಾಯರ ಮಠವನ್ನ ಇನ್ನೂ ಹೆಚ್ಚು ನಮ್ಮ ಉದ್ಧಾರಕ್ಕಾಗಿ ರಾಯರ್ ಬೇಕು ಅನ್ನೋ ಒಂದು ಆ ಅತ್ಯುತ್ಸಾಹ ತುಂಬಾ ಆಲೋಚನೆಗಳಿದೆ. ಹಾಗಾಗಿ ಎಲ್ಲೂ ಕೂಡ ನಮ್ಗೆ ಯಾವುದೇ ರೀತಿಲಿ ಸಹಕಾರ ಅಥವಾ ಒಂದು ಸಹಕಾರ ಮತ್ತೆ ಅದಕ್ಕಿಂತಲೂ ಹೆಚ್ಚಾಗತ್ತೆ
ಒಂದು ನಂಬಿಕೆ, ಅಂದ್ರೆ Right. ಇಲ್ಲಿ ಮಾಡ್ತಾ ಇದ್ದಾರೆ, ಮಾಡಬೇಕು, ನಾವು ಸೇರ್ಬೇಕು ಅನ್ನೋ ಆ ನಂಬಿಕೆ ಬಹಳ ಹೆಚ್ಚಾಗಿ ಕಾಣುತ್ತೆ. ಅಬ್ಬಾ! ಎಲ್ಲರ ಸಹಾಯ ಬಹಳ ಅತ್ಯುತ್ತಮವಾಗಿದೆ. ಮತ್ತೆ ಎಷ್ಟೋ ನಾ ಮೊದಲೇ ಹೇಳ್ದಾಗೆ ನಾವು ಎಲ್ಲರೂ ಒಂದು ಕೆಲವೊಮ್ಮೆ ಆಗತ್ತೆ ಯಾವುದೋ ಒಂದು ನಮ್ಮ ದಾರಿನಲ್ಲಿ ನಾವು ಇದು ಸರಿ ಅನ್ಕೊಂಡಾಗ ಕೆಲವರು ಹೇಳಿದ್ದು ಈ ತರ ಮಾಡಬಹುದಲ್ವಾ, ಈ ತರ ರಾಯರ್ ಮಠದಲ್ಲಿ ನಾನು ನೋಡಿದ್ದೀನಿ, ಮಾರ್ಗನೂ ಕೂಡ ನಿಮ್ಗೆ ಸಿಗ್ತಾ ಬರುತ್ತೆ. ಮಾರ್ಗದರ್ಶನ. ಮತ್ತೆ ಅದಕ್ಕೆ ತಕ್ಕಾಗೆ ನೀವು ಹೇಳ್ದಾಗೆ ಸಲಕರಣೆಗಳೀಗ ಪೂಜೆಗೆ ಬೇಕಾಗುವಂತ ಪ್ರತಿಯೊಂದು ವಸ್ತುಗಳಿರ್ಬೋದು, ಪದಾರ್ಥಗಳೆಲ್ಲವೂ. ಪದಾರ್ಥಗಳು. ಎಷ್ಟೋ ಸಲ ನಾನು ಎಲ್ಲ ಸ್ನೇಹಿತರು ಇಂಡಿಯಾಗ ಭಾರತಕ್ಕೆ ಹೋದಾಗ ಈ ರೀತಿಲಿ ಏನೋ ಬೇಕು ಅಂದಾಗ ಅವ್ರವ್ರೇ ಜ್ಞಾಪಿಸ್ಕೊಂಡು ತಗೊಂಬರೋದು ಉಂಟು. ಹಾಗಾಗಿ ಪ್ರತಿಯೊಬ್ರು ವಾಪಸ್ ಬರ್ಬೇಕು. ಎಷ್ಟೋ ಸಲ ಅಲ್ಲಿ ಹೋಗಿದ್ದಾಗ ಕೇಳಿರೋರು ಇದ್ದಾರೆ, ಅಬ್ಬಾ! ನಾವ್ ಇಲ್ಲಿದೀವಿ ಭಾರತದಲ್ಲಿ, ಇವಾಗ ನಿಮ್ಗೆ ಏನಾದ್ರು ರಾಯರ್ ಮಠಕ್ಕೆ ಬೇಕಾ ಏನಾದ್ರು ಅನ್ನೋದು. ಆ ಅಬ್ಬಾ! ರೀತಿ ಎಲ್ಲ ಹೇಳೋ ಅಂತ ಜನ ಅಂದ್ರೆ ಎಲ್ಲರ ಸಹ ರಾಯರ್ ಭಕ್ತರಿರ್ಬೇಕಾದ್ರೆ ಮಾಡಿಸ್ಕೊಂಡು ಹೋಗೋದು ಕಷ್ಟ ಏನಲ್ಲ, ಎಲ್ಲ ಅಂದ್ರೆ ರಾಯರೇ ಸರಾಗವಾಗತ್ತೆ. ಪ್ರೇರಣಾತೀತರು, ರಾಯರೇ ಅವರಿಗೆ ಖಂಡಿತ. ಪ್ರೇರಣೆಯನ್ನ ಕೊಟ್ಟು ಅವರಿಂದ ಖಂಡಿತ. ಸೇವೆ ತಗೋತಾ ಇದ್ದಾರೆ. ರೈಟ್. ಏನಂದ್ರೆ ಇಲ್ಲಿ ಅಷ್ಟೇ 2018 ಅಲ್ಲಿ ನಮಗ್ ಗೊತ್ತಿರ್ಲಿಲ್ಲ ಇಲ್ಲಿ ಅಂದ್ರೆ ನಮ್ಮ ವೆಂಕಟ್ ಮತ್ತೆ ಹೇಮಂತ್ ಅವ್ರ ಜಾಗ ಕೊಟ್ರು. ಹ್ಮ್. ಪ್ರತಿ ಶನಿವಾರ ನಮ್ ನರಸಿಂಹ ದೇವ್ರನ್ನ ರಾಯನ್ ಕರ್ಕೊಂಡು ಹೋಗ್ತಾ ಇದ್ವಿ. ರೈಟ್. ನಮ್ಗೆ ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ, ಹ್ಮ್ ಹ್ಮ್. ಆಯ್ತಾ. ಹ್ಮ್. ಆದ್ರೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ಮಂತ್ರಾಲಯದಲ್ಲಿ ಗೌತಮ್ ಆಚಾರ್ ಅಂತಿದ್ದಾರೆ ಅವರು, ಅವ್ರನ್ನ ಅವ್ರ ಪರಿಚಯ ಆಯ್ತು, ಅವರಿಗೆ ಲಿಸ್ಟ್ ಕಳಿಸ್ದೆ, ನಾವ್ ಮಾಡ್ತಾ ಇರೋದು ಸರಿ ಇದೆಯಾ, ತಾರತಮ್ಯದ ಪ್ರಕಾರ ಮಾಡ್ತೀವ ಅಂತ. ಹ್ಮ್. ಅವ್ರೆಲ್ಲ ಸರಿ ಇದೆ ಅಂದ್ರು. ಆಮೇಲೆ ನಮ್ಗನ್ಸ್ತು ನಮ್ಮ ಫೇಸ್ ವ್ಯಾಲ್ಯೂಗೆ, ಯಾಕಂದ್ರೆ ನಾವೆಲ್ಲ ಇನ್ನು ಕಲಿತಾ ಇದ್ದವ್ರು, ನಮ್ಗೇನು ಬರಲ್ಲ. ಖಂಡಿತ. ಹಾ. ಈಗ ಯಾರಿಗಾರು ಬಂದು ನಾವು ಪೂಜೆ ಮಾಡ್ಸಿದ್ವಿ ಬನ್ನಿ ಅಂದ್ರೆ ಅವ್ರಿಗೆ ಆ ನಂಬಿಕೆ ಫಸ್ಟ್ ಹೌದು. ಬರ್ಬೇಕು. ಕರೆಕ್ಟ್ ಕರೆಕ್ಟ್. ಇದುವರೆಗೂ ಗೊತ್ತಿಲ್ಲ. ಅವಾಗ ಬಂದ್ ಶುರುನಲ್ಲಿ ನಾನು ಏನ್ ಮಾಡ್ತಿದ್ದೆ, ಎಲ್ಲ 6 ತಿಂಗಳು ಮುಂಚಿತವಾಗೇನೆ ನಾನು ಬುಕ್ ಮಾಡಿಸ್ಬಿಡ್ತಿದ್ದೆ, ಪ್ರದೀಪ್ ಪೂಜೆ ಮಾಡ್ಸಾರೆ ಅಂತ. ಪುರುಷ ಸೂಕ್ತ ಪ್ರದೀಪ್ ಹೇಳಕ್ ಬರ್ತಿರ್ಲಿಲ್ಲ, ಆಗ ಆಸೆ ಪಡ್ತಿದ್ದೆ. ಆದ್ರೆ ರಾಯರ್ ಇವತ್ ನೋಡಿ, ಇವತ್ತು 10 ವರ್ಷ ಆಯ್ತು ರಾಯರ್ ಸ್ಥಾಪನೆ ಮಾಡಿಸಿ. ಈಗ ಈ ಗುರುಕುಲದಲ್ಲಿ ಪ್ರದೀಪ್ ಒಬ್ರೆ ಕಲ್ತಿಲ್ಲ, ಈಗ 20 ಜನದ ಮೇಲೆ ಪುರುಷ ಸೂಕ್ತ ಹೇಳೋರು ಅಬ್ಬಾ! ಸೊ ಈ ಕಲ್ತಿದ್ದಾರೆ. ಮಠದ ವತಿಯಿಂದ ಏನೆಲ್ಲ ಜ್ಞಾನಾರ್ಜನೆಯನ್ನ ಕೊಡ್ತೀರಿ ಅಂತ ಕೇಳೋದು ಅಂತ. ಅದೇ ಈಗ ಮೊದಲೇ ಹೇಳ್ದಾಗೆ ಈಗ ನಾವು ಮುಂದೆ ಹೇಗೆ ರಾಯರ್ ಮಠ ನಮ್ಮ ನಂತರ ಹೇಗೆ ಅನ್ನೋದಕ್ಕೆಲ್ಲ ಪ್ಲಾನ್ ಮಾಡ್ಕೋಬೇಕು ಅಂತಂದ್ರೆ, ಹ್ಮ್. ಮಠ ಅಂತಂದ್ರೆ ಭಾರತದಲ್ಲಿ ಅದು ಒಂದು ಕಲಿಕೆಯ ಸ್ಥಾನ, ಅಬ್ಬಾ! ವಿದ್ಯಾರ್ಜನೆಗೆ ತುಂಬಾ ಮಹತ್ವವನ್ನು ಕೊಡುವಂತಹ ಜಾಗ. ರೈಟ್. ಹಾಗಾಗಿ ನಮ್ಮಲ್ಲೂ ಕೂಡ ಕಲಿಬೇಕು ಅನ್ನೋದು. ಹಾಗಾಗಿ ನಾವು ಕಲಿಬೇಕು ಅಂತ ಇಷ್ಟಪಡೋದಲ್ಲ, ನಾವು ಕಲಿಬೇಕು ಅಂದ್ರೆ ಈಗ ನಾನು ಇನ್ನೊಬ್ಬರಿಗೆ ಕಲಿ ಅಂತ ಹೇಳಕ್ಕೆ ನಾನ್ ಕಲ್ತಿರ್ಬೇಕು, ಕಾರ್ಯಗತವಾಗಿ ಮಾಡಿರ್ಬೇಕು. ಕಾರ್ಯಗತವಾಗಿ. ಹಾ. ಹಾಗೆ ಶುರು ಆಗಿದ್ದು. ಆಹಾ. 4 ಜನದಿಂದ ಶುರು ಮಾಡಿದ್ವಿ ಕಲ್ತ್ಕೊಳ್ಳೋಣ ಏನಾದ್ರು ಅಂತ. ಹ್ಮ್. ಆ 4 ಜನ ಇವತ್ತು ಬೆಳೀತಾ ಬೆಳೀತಾ ತುಂಬಾ ಖುಷಿ ಆಗತ್ತೆ. ರಾಯರ ಅಬ್ಬಾ! ಆಶೀರ್ವಾದದಿಂದ ಇವತ್ತು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ರಾಯರ ಗುರುಕುಲದಲ್ಲಿ ಕಲಿತಾ ಇದ್ದಾರೆ. ಅಬ್ಬಾ! 20ಕ್ಕೂ ಹೆಚ್ಚು States, ಇವರು ರಾಜ್ಯಗಳು. ಉಪಾಧ್ಯಾಯ ಅಂದ್ರೆ ಹೇಳಿಕೊಡುವಂತಹ ಶಿಕ್ಷಕರು ಉಪಾಧ್ಯಾಯರುಗಳು ನಮ್ಮಲ್ಲಿದ್ದಾರೆ. ಅಬ್ಬಾ! ಮತ್ತೆ ಇದು ವರ್ಚುವಲ್ ಆಗಿ ಪಾಠ ನಡೆಯುವಂಥದ್ದು. ಹ್ಮ್ ಹ್ಮ್. ಅದು ಆಲ್ ಓವರ್ ಅಮೆರಿಕಾದ ಎಲ್ಲ ಸ್ಟೇಟ್ಗಳಲ್ಲೂ ಸರಿಸುಮಾರು ನಾವು 28 21 20 ಸ್ಟೇಟ್ಸ್ ಇಂದ ಬರ್ತಾರೆ, ಹ್ಮ್ ಹ್ಮ್. ಮತ್ತೆ ಕೆನಡಾ ಇಂದ ಬರ್ತಾರೆ, ಹ್ಮ್ ಹ್ಮ್. ಬೆಂಗಳೂರಲ್ಲೂ ಆಗ್ತಾ ಇದೆ, ಹ್ಮ್ ಹ್ಮ್. ಆಮೇಲೆ ಇವಾಗ ಜರ್ಮನಿನಲ್ಲೂ ಹೇಳ್ಕೊಡ್ತಿದ್ದಾರೆ. ಹೀಗೆ ಹ್ಮ್. ಇದಲ್ದೇನೆ ನಮ್ದು ಮಂತ್ರಾಲಯದ ಗ್ಲೋಬಲ್ ರೀಚ್ ಪ್ರೋಗ್ರಾಮ್ ಅಂತಿದೆ. ಇದ್ರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹ್ಮ್. ನಾಳೆ ದಿನ ಇದು ಯಾರು ವೀಕ್ಷಕರು ನೋಡ್ತಿದಾರೋ ಹ್ಮ್. ಅವ್ರ ಊರಲ್ಲೂ ಏನಾರು ರಾಯರ ಮಠ ಆಗ್ಬೇಕು ಅಂದ್ರೆ ಖಂಡಿತ. ಯಾರೂ ಹೆದರ್ಕೋಬೇಡಿ. ಯಾಕಂದ್ರೆ ನಾವೇ ಒಂದು ರಾಯರ್ ತೋರಿಸ್ತಾ ಇರೋ ನಿದರ್ಶನ. ಅಂದ್ರೆ ಏನು ಬೇಡ, ಅವ್ರ ಜೊತೆಲಿ ಇರ್ತಾರೆ, ಎಲ್ಲ ಇದ್ ಮಾಡ್ತಾರೆ. ಒಂದೇ ಒಂದು ನಾವ್ ಏನ್ ಇವತ್ತಿಗೂ ಮಾಡ್ತಾ ಇದೀವಿ ಅಂದ್ರೆ, ದುಡ್ಡಿನ ವಿಷಯಕ್ಕೆ ನಾವ್ ಇದು ಕಮರ್ಷಿಯಲ್ ಅಲ್ಲ, ಯಾರು ನಾವು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಹೇಳಲ್ಲ. ಮತ್ತೆ ನಮ್ಗಿರೋದು, ಯಾಕಂದ್ರೆ ರಾಯರು ಅವ್ರು ಬದುಕಿದ್ರು, ಅವ್ರಿಗೆ ದಿನಕ್ಕೆ ಎಷ್ಟು ಬೇಕು ಅಷ್ಟು ಬಿಟ್ಟು ಮಿಕ್ಕಿದ್ ಹೆಚ್ಚಿಸ್ಕೊತಾ ಇರ್ಲಿಲ್ಲ. ಅದಕ್ಕೆ ಖಂಡಿತ ನಮಗೂ ಮೇಡಮ್. ಹಂಗೆ. ನಿಸ್ವಾರ್ಥ ಹೃದಯವಂತರು ರಾಯರು. ಎಷ್ಟು ಜನ ಬಂದು ಕೇಳ್ತಾರೆ ಏನ್ ಬೇಕು ಮಠಕ್ಕೆ ಏನ್ ತಂದ್ಕೊಡಿ, ನಾ ಹೇಳ್ತೀನಿ ಹ್ಮ್. ಈಗಾಗ್ಲೇ ಬೇಕಾದಷ್ಟಿದೆ, ಹ್ಮ್. ಮುಗಿದ ಮೇಲೆ ನಾನು ಕೇಳ್ತೀನಿ, ಅಬ್ಬಾ! ಅಲ್ಲಿವರೆಗೂ ಬೇಡ. ರೈಟ್. ಯಾಕಂದ್ರೆ ಅದು ಬೇಡ, ನಾವು ದುಡ್ಡು ಬೇಕು ಬೇಕು ಅಂತ ನಾವು ಮಾಡಿದ್ರೆ ರಾಯರ್ ನಮ್ ಜೊತೆ ಇರಲ್ಲ. ರೇಖಾ ನಮ್ಗೆ ಮೇಡಮ್, ರಾಯರ್ ಈಗ ಬೇಕು. ಈಗಿನ ಜನತೆಗೆ ಲೌಕಿಕ ಪ್ರಪಂಚದ ಮೇಲೇನೆ ತುಂಬಾ ಒಲುಮೆ ಜಾಸ್ತಿ. ನಾನು ನನ್ನ ಸಂಸಾರ, ನನ್ನ ಮನೆ ಉದ್ಧಾರ ಆಗ್ಬೇಕು, ನಾನು ಹೇಗೆ ಬದುಕ್ತೀನಿ, ನನ್ನ ಮಕ್ಳಿಗೆ ಹೇಗೆ ಮುಂದೆ ಭವಿಷ್ಯ ಹೇಗೆ ಅಂತ ಆಲೋಚನೆ ಮಾಡೋದೇ ಈಗಿನ ಪ್ರಪಂಚ ಆಧುನಿಕ ಯುಗದಲ್ಲಿ. ನಿಮ್ಮಂತ ಸಹೃದಯವಂತರು, ನಾವು ರಾಯರನ್ನ ಇಲ್ಲಿ ತರಿಸ್ಬೇಕು, ರಾಯರ ದರ್ಶನ ಮಾತ್ರ ಎಲ್ಲರಿಗೂ ಲಭ್ಯವಾಗ್ಬೇಕು ಅನ್ನೋದು
ನಿಜವಾಗ್ಲೂ ಅಪರೂಪದ ನಿಧಿ ಅಂತ ಹೇಳ್ಬೋದು ನಿಮ್ಮನ್ನ. ಅದೇ ಈಗ ನೋಡಿ, ಯಾವಾಗ್ಲೂ ನಾವು ಅಂತೀವಿ ಅಂದ್ರೆ ಲೌಕಿಕದ ಬಗ್ಗೆ ತುಂಬಾ ಗಮನ ಇರುತ್ತೆ. ಈಗ ನಾವು ದೇವರ ಮೇಲೆ ಭಕ್ತಿ ಅವುಗಳನ್ನ ಕಳ್ಕೊಂಡಿದೀವಿ ಅಂತ. ಹ್ಮ್. ಅದು ಅದು ಹೀಗೆ ನೀವು ಯೋಚನೆ ಮಾಡಿದ್ರೆ ಇನ್ನೊಂದು ದಿಕ್ಕಿನಲ್ಲಿ ಹ್ಮ್. ಅವಕಾಶಗಳ ಕೊರತೆಯಿಂದ, ಅಂದ್ರೆ ಹ್ಮ್. ಮನೆಗಳಲ್ಲಿ ಈಗ ನಾವು ಪಾಠ ಪೂಜೆಗಳನ್ನು ಮಾಡ್ತಾ ಇಲ್ಲ ರೈಟ್, ಜಾಸ್ತಿ ಅಲ್ವಾ? ರೈಟ್, ರೈಟ್. ಹೋಗ್ಲಿ ಬೇರೆ ಹೊರಗಡೆ ಹೋಗಿ ಮಾಡ್ತೀವಿ ಅಂದ್ರೆ ನಮಗೆ ಮಂದಿರಗಳಿಗೆ ಹೋಗುವ ಅವಕಾಶಕ್ಕಿಂತ ಹೆಚ್ಚು ಬೇರೆ ಅವಕಾಶಗಳಿದ್ದಾವೆ. ಫಾರ್ Right. ಎಕ್ಸಾಂಪಲ್ ಫೋನ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಈ ರೀತಿಲಿ ಅವಕಾಶಗಳಿದ್ದಾಗ ನಮ್ಮ ಮನಸ್ಸು ಚಂಚಲ ಆ ಕಡೆ ಹೋಗ್ತಾ ಇದೆ. ರೈಟ್. ಅದು ಒಂದು ಬಲವಾದ ಕಾರಣ ನಮ್ಗೆ ಇಲ್ಲಿ ಮಠವನ್ನು ಮಾಡ್ಬೇಕು ಅನ್ನೋದಕ್ಕೆ. ಏನಕ್ಕೆ ಅಂದ್ರೆ ಇಲ್ಲಿ ಒಂದು ಮಠದ ಆ ಒಂದು ಅವಕಾಶವನ್ನ ನಾವು ಕೊಟ್ರೆ ಅದೊಂದು ಒಂದು ಆಪರ್ಚುನಿಟಿ ಕೊಟ್ಟ ಹಾಗೆ. ಅಂದ್ರೆ ನಾನು ಯಾಕೆ ಮಠಕ್ಕೆ ಹೋಗ್ಬಾರ್ದು, ಯಾಕೆ ನಾನು ದೇವ್ರ ಬಗ್ಗೆ ಕಲಿಬಾರ್ದು, ದೇವ್ರ ಬಗ್ಗೆ ತಿಳ್ಕೊಬಾರ್ದು ಅಂತ. ಮತ್ತೆ ರಾಯರು ಅಮ್ಮನ ತರ ನಾವು ಕೇಳಿದ್ದನ್ನೆಲ್ಲ ನಾವು ಕೇಳದೇನೆ ಕೊಡುವಂತಹ ಕಾಮಧೇನು. ಆದ್ರೆ ಅಮ್ಮ ಯಾವ ರೀತಿಲಿ ಮಕ್ಕಳಿಗೆ ಕೇಳಿದ್ದನ್ನೆಲ್ಲ ಹಠ ಮಾಡಿದ್ದನ್ನೆಲ್ಲ ಕೊಡ್ತಾಳೆ ಅಮ್ಮ. ಆದ್ರೆ ಅಮ್ಮ ಅದೇ ಸೇಮ್ ಟೈಮ್ ಅಲ್ಲಿ ಅದು ಯಾವ ದಾರಿನಲ್ಲಿ ಮಗು ಹೋಗ್ಬೇಕು ಅದನ್ನ ಬಲವಾಗಿ ಕರ್ಕೊಂಡು ಹೋಗುವಂತದ್ದು ಆ ಒಂದು ಗುಣ ರಾಯರಲ್ಲಿದೆ. ಅಂದ್ರೆ ರಾಯರು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪ್ರಹ್ಲಾದ ರಾಯರು ನರಸಿಂಹದೇವರು ಬಂದು ಬಾ ನನ್ನ ಜೊತೆಲಿ ವೈಕುಂಠಕ್ಕೆ ಅಂತ ಕರೆದಾಗ್ಲೇನೆ ನಾನು ಇಲ್ಲೇ ಇದ್ದು ಎಲ್ಲರನ್ನೂ ನಾನು ನಿನ್ನ ದಾರಿಯ ಕಡೆಗೆ ಕರ್ಕೊಂಬರ್ತೀನಿ ಅಂತ ಒಂದು ಇದನ್ನ ವಚನವನ್ನ ತಕೊಂಡು ಈ 4 ಅವತಾರಗಳನ್ನ ಮಾಡಿ ಇವಾಗ ನಮ್ಮ ಜೊತೆಲಿದ್ದಾರೆ ಅಂತಂದ್ರೆ ಇವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ, ಆ ದಾರಿನಲ್ಲಿ ಸೇರಿಸ್ತಾರೆ. ಖಂಡಿತ ಸನ್ಮಾರ್ಗಕ್ಕೆ ತೋರಿಸುವಂತಹ ಮಾರ್ಗಿಗಳು ರಾಯರಿರುವಾಗ ಎಲ್ಲ ಮಠದಲ್ಲೂ ಈಗ ನಾವೇ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಥವಾ ಒಂದು ಮಠಕ್ಕೆ ಹೋಗ್ತೀವಿ, ನಾನು ಇಂಥ ದೈವವನ್ನ ಆರಾಧನೆ ಮಾಡಿದೆ, ನನಗೆ ನನ್ನ ಜೀವನದಲ್ಲಿ ಎಷ್ಟು ಪವಾಡವಾಯಿತು, ನನ್ನನ್ನ ಬದಲಾಯಿಸಿದು ಮಹಾನುಭಾವರು ಇವರು ಅನ್ನೋ ಹಾಗೆ ಈ ಮಠಕ್ಕೆ ಬರುವ ಸದ್ಭಕ್ತರ ಒಂದು ಅಭಿಪ್ರಾಯವನ್ನ ನೀವು ಕೇಳಿರ್ತೀರಿ, ನಿಮ್ಮ ಮುಂದೆ ವ್ಯಕ್ತಪಡಿಸಿರ್ತಾರೆ. ನಮ್ಗೆ ನಿಮ್ಮ ಮಠದ ವತಿಯಿಂದ ನಾನು ನಿಮ್ಮ ಮಠದಲ್ಲಿ ನಾನು ರಾಯರನ್ನ ಪ್ರಾರ್ಥನೆ ಮಾಡಿದ್ರಿಂದ ನನ್ನ ಈ ಆಸೆಗಳು ಈಡೇರ್ತು, ಪವಾಡವಾಯ್ತು ಅಂತ ಎಲ್ಲಾ ಕಥೆಗಳನ್ನ ನೀವು ಕೇಳಿರ್ತೀರಿ. ಸೊ ಯಾವ್ದಾದ್ರು ಒಂದು ಹಂಚ್ಕೋಬಹುದಾ ನಮ್ಗೆ, ನಮ್ಮ ವೀಕ್ಷಕರ ಜೊತೆಯಲ್ಲಿ? ಬಹಳಷ್ಟು ಇದಾವೆ. ಅಲ್ಲ, ಅದ್ರಲ್ಲಿ ನಿಮ್ಗೆ ತುಂಬಾ ಮನ ಮುಟ್ಟೋದು ಮತ್ತೆ ವೀಕ್ಷಕರಿಗೆ ಅಯ್ಯೋ ರಾಯರನ್ನ ನಂಬಲೇಬೇಕು ಅನ್ನೋ ಹಾಗೆ ಒಂದು ಮನಸ್ಸು ಪರಿವರ್ತನೆ ಮಾಡೋ ಹಾಗೆ ಯಾವ್ದಾದ್ರು ಒಂದು ರೋಚಕ ಕಥೆ ಇದ್ರೆ ಖುಷಿ ಆಗುತ್ತೆ. ಇದು ಕಥೆ ಅನ್ನೋಕ್ಕಿಂತ ಘಟನೆ ಆಗಿದ್ದು ಏನಂದ್ರೆ ನಾನು ಹೇಳ್ದಂಗೆ ಹೋದ ವರ್ಷ ಅಲ್ವಾ ನಾವು ಮಿಶಿಗನ್ಗೆ ಹೋಗಿ ಬಂದಿದ್ದು. ಮಿಶಿಗನ್ಗೆ ಹೋಗಿ ಬಂದ್ವಿ, ಅನ್ಕೊಂಡಿದ್ದು ಒಬ್ರು ಸ್ವಲ್ಪ ಹೋಗ್ಬರೋಣ ಅಂತ, ಮತ್ತೆ ಅಷ್ಟೊಂದು ಒಳ್ಳೆ ನಮ್ಗೆ ರೆಸ್ಪಾನ್ಸ್ ಸಿಗ್ಲಿಲ್ಲ, ಬಿಟ್ಬಿಟ್ವಿ. ಬಟ್ ಒಂದ್ ಹುಡುಗಿ ಕಾಲ್ ಮಾಡ್ದ, ಅಕ್ಕ ಬರ್ತೀರಾ ನಮ್ಮ ಮನೆಗೆ ರಾಯನ್ ಕರ್ಕೊಂಡು ಅಂತ, ಅಡ್ರೆಸ್ ಕೊಡಿ ಅಂತ ಇಸ್ಕೊಂಡು ನೋಡಿದೆ. ಆಮೇಲೆ ಗುರುಕುಲದಿಂದ ಸುಮಾರು ಜನ ಇದ್ದಾರೆ. 5 ದಿನದಲ್ಲಿ 12 ಮನೆಗಳಿಗೆ ಹೋಗಿ ಬಂದ್ವಿ. ಅದರಲ್ಲಿ ಒಂದು ಮನೆ ಇದು ನಾವು ಹೋಗಿದ್ದು ಓಹಾಯೋನಲ್ಲಿ. ಆಕ್ಚುಲಿ ನಮ್ಮ ಶ್ರೀಹರಿ ಅವ್ರು ಹೇಳಿದ್ರು, ನೆಕ್ಸ್ಟ್ ಡೇ ಮೇಡಮ್ ಅಲ್ಲಿ ಒಬ್ರು ಮನೇಲಿ ಒಬ್ರು 80ನೇ ವರ್ಷದ ಆತ ಇಲ್ಲ, ಬಟ್ ಅವ್ರದ್ದು ನೆನಪಿಗೋಸ್ಕರ ಅವ್ರ ಮನೇಲಿ ಸತ್ಸಂಗ ಇಟ್ಕೊಂಡಿದೆ, ನೀವು ಬರ್ತೀರಾ ರಾಯರ್ ಪಾದಕ್ಕೆ ತಗೊಂಡ್ಬನ್ನಿ ಅಂತ. ನಾನು ಪ್ರದೀಪ್ ಕೇಳಿದೆ. ಪ್ರದೀಪ್ ಅಂದ್ರು, ಯಾಕೋ ಗೊತ್ತಿಲ್ಲ ಅಮ್ಮ, ಆ ಜೀವ ಏನ್ ಮಾಡಿತ್ತು ಏನೋ ಗೊತ್ತಿಲ್ಲ, ನಂಗೆ ಹೋಗೋಣ ಅನ್ಸಿದೆ, ಅವ್ರಿಗೆ ಹೋಗೋಣ ಅಂತ ಹೇಳು ಅಂತಂದ್ರು. ಅವ್ರು ಯಾರು ಅವ್ರ ಹೆಂಡತಿ ಅವ್ರಿಗೂ ಗೊತ್ತಿಲ್ಲ, ನಾವು ಬರೋದ್ ಗೊತ್ತಿಲ್ಲ. ಇವ್ರು ಶ್ರೀಹರಿ ನಾವೇನ್ ಮಾಡ್ತೀವಿ, ಒಂದ್ ಫ್ಲೈಯರ್ ಕಳಿಸ್ತೀವಿ, ವಿ ಆರ್ ಕಮಿಂಗ್ ಅಂತ ಕಳಿಸ್ತೀವಿ ಒಂದು ಫ್ಲೈಯರ್. ಸೊ ದಟ್ ಅಲ್ಲಿ ಯಾರ್ಯಾರು ಇರ್ತಾರೋ. ಸಾರಿ ಫಾರ್ ಇಂಟರಪ್ಷನ್, ಆಡ್ ಆನ್ ಕ್ವಶನ್. ನೀವು ರಾಯರನ್ನ ಕರ್ಕೊಂಡು ಹೋಗ್ತೀರಿ ಅಂದ್ರೆ ರಾಯರ ಪಟದ ಜೊತೆಗೆ ಮತ್ತೆ ಪಾದುಕೆ ರಾಯರು ಎಲ್ಲ ತಗೊಂಡು ಹೋಗ್ತಾರೆ. ರೈಟ್ ಮೇಡಮ್, ಎಸ್. ಸೊ ಅವಾಗ ಹೋದಾಗ ಅವ್ರು ಹೇಳಿದ್ರಂತೆ, ಆಂಟಿ ನಮ್ಮನೆಗೂ ಕರ್ಕೊಂಡ್ ಬರ್ತೀರಾ ಅವ್ರನ್ನ ಅಂತ. ಸರಿ ಅಂತ ಆವಾಗ ಹೇಳಿದ್ರು ಶ್ರೀಹರಿ, ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ. ಆಂಟಿ ಅವರು ಶಿ ವಾಸ್ 70+, ಊಟನು ಮಾಡ್ದಂಗ್ ನಮಗ್ ಕಾಯ್ತಾ ಕೂತಿದ್ರು ಆಂಟಿ. ಅವರು ಅಯ್ಯಂಗಾರ್ಸ್ ಅಂತ, ನಂಗೆ ಯಾರು ಅಂತ ಸರಿ ಗೊತ್ತಿಲ್ಲ. ಯಾಕೆ ಹೇಳ್ತಾ ಇರೋದಂದ್ರೆ ರಾಯರು ಯಾವ ಜಾತಿ ನೋಡಲ್ಲ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು, ಆಯ್ತಾ. ಅವ್ರ ಮನೆಗೆ ಹೋದ್ರೆ ನೀವ್ ಎಲ್ಲೆಲ್ಲಿ ನೋಡಿದ್ರು ಬರೀ ರಾಯರ್ ಚಿತ್ರಗಳ. ಆಮೇಲೆ ರಾಯರು 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 ಅಂತ. ಆಮೇಲೆ ಆಂಟಿ ಹೇಳ್ತಾ ಇದ್ರು, ಅವ್ರು ಯಾರು ಹೋದ್ರಲ್ಲ ಅಂಕಲ್ಲ, ಅವರು 3 ಕೋಟಿ ರಾಯರ್ ಜಪ ಮಾಡಿದ್ರಂತೆ. ಓಂ ಶ್ರೀ ರಾಘವೇಂದ್ರ 1000 ಉಳ್ದಾಗ ಹೆಂಡತಿಗಳದ್ರಂತೆ, ಇನ್ನೇನಮ್ಮ ಮುಗಿತಾ ಇದೆ, ನಂದಾಯ್ತು ಮುಗೀತು ಅಂತ. ಆರಾಧನೆ ಮುಗಿಸ್ಕೊಂಡು ನೆಕ್ಸ್ಟ್ ಗುರುವಾರ ಹಿಂಗ್ ಮಲಗಿದವ್ರು 25,000 ಮುಗಿಸಿ
ಉಸಿರಾಡಕ್ ಅವ್ರಿಗೆ ಆಗ್ಲಿಲ್ವಂತೆ, ಎದ್ದು ಕೂತ್ಕೊಳ್ಳಿ ಅಂತ ಅಷ್ಟೇ ಅಂತೆ. ಹರಿಪಾದ ಸೇರಿದ್ದು ಅವರು ಬದುಕಿದಾಗ ಆಂಟಿ ಒಂದು ಚಿತ್ರ, ರಾಯರ್ದು ಚಿತ್ರ ಬಿಡಿಸಿದ್ರಂತೆ. ಅದು ಅಂಕಲ್ ಹೇಳೋರಂತೆ, ನೀನೇನೋ ತಪ್ಪು ಮಾಡ್ತಿದ್ಯಾ, ನನ್ನ ಜೇಬಲ್ ಮಂತ್ರಾಕ್ಷತೆ ಬರ್ತಿದೆ, ಮಂತ್ರಾಕ್ಷತೆ ಅಕ್ಕಿ ಕಾಳು ಬರ್ತಿದೆ, ಅಕ್ಕಿ ಕಾಳು ಬರ್ತಿದೆ ಅಂತ. ಇವ್ರು ಹೇಳಿದ್ರಂತೆ, ಇಲ್ಲ ನಾನೇನು ತಪ್ಪು ಮಾಡಿದ್ನಲ್ಲ, ರಾಯರು ಬರ್ತಿದ್ದೀನಲ್ಲ ಅಂತ. ತಗೊಂಬ ಚಿತ್ರನ ಅಂತ ಹೇಳ್ಬಿಟ್ಟು ಚಿತ್ರ ತಂದ್ರೆ ಹೇಳಿದ್ರಂತೆ, ಬರ್ದಿದ್ಯಾ ಮಂತ್ರಾಕ್ಷತೆ ಬೌಲ್ ಬರ್ದಿದ್ಯಾ, ಮಂತ್ರಾಕ್ಷತೆ ಬರ್ದಿಲ್ಲ ಅಂದ್ರಂತೆ. ಅದ್ ಬರದ ಮೇಲೆ ಇವ್ರಿಗೆ ಅಕ್ಕಿ ಕಾಳು ಬರೋದ್ ನಿಲ್ತಂತ ಅಂಕಲ್ಗೆ. ಈ ತರ ಒಂದೊಂದು ಮತ್ತೆ ಇದುವರೆಗೂ ರಾಯರು. ಮತ್ತೆ ನಾನು ಯಾವತ್ತು ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನಾನು ಯಾರಿಗೂ ಕಾಯಲ್ಲ, ಇವ್ರು ಬಂದು ಪೂಜೆ ಕೊಡಿ, ಅವ್ರು ಬಂದು ರಾಯರ್ಗೆ ಒಂದು ಗುರುವಾರ ಸಂಕಲ್ಪ ಮಾಡ್ಕೋತೀನಿ, ನಿನ್ನ ಸೇವೆ ಮಾಡಕ್ ಹೊರಟಿದೀವಿ ರಾಯರೇ, ನೀ ಯಾರಿಗೆ ಕೇಳು ಅಂತೀಯೋ ನಾನು ಕೇಳ್ತೀನಿ. ಮತ್ ಅದೇ ಸಮಯದಲ್ಲಿ ಅಕಸ್ಮಾತ್ ಅವ್ರಿಗೆ ಆಗಲ್ಲ ಅಂದ್ರೆ, ನನಗೆ ಕೋಪ ಆಗ್ಲಿ ಬೇಜಾರಾಗ್ಲಿ ಅದು ಯಾವ್ದು ಬರ್ದೇ ಇರೋಂಗೆ ನೀನ್ ನೋಡ್ಕೊ ನನ್ನನ್ನ ಅನ್ಕೊಂಡು ಕೇಳ್ತೀನಲ್ಲ. ಇದುವರೆಗೂ ಯಾರ್ಯಾರನ್ನ ಕೇಳ್ಸಿದಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರ ಮನೇಲಿ ಇಲ್ಲ ವೆಡ್ಡಿಂಗ್ ಆನಿವರ್ಸರಿ ಇರುತ್ತೆ, ಇಲ್ಲ ಮಗನ್ ಹುಡ್ದಬ್ಬ ಇರುತ್ತೆ, ಅದು ಹಿಂಗೆ ಆಗಿ ಈ 2018ರಿಂದ ಈಗ 2025 ಅಲ್ಲಿವರೆಗೂ ರಾಯರ್ ಅದಕ್ಕೆ ನಾನು ಮುಂಚೆ ಕೇಳ್ತಾ ಇದ್ದೆ, ನಿಮ್ಮ ಮನೇಲಿ ಏನಾರು ಆನಿವರ್ಸರಿ ಇದೆಯಾ ಅಂತ. ನನ್ನ ಮಗನ ಹುಡ್ದಬ್ಬ ಇದೆ ಅನ್ನೋರು. ಈಗ ಕೇಳಕ್ ಬಿಟ್ಟಿದ್ದೀನಿ, ಯಾಕಂದ್ರೆ ನಂಗೆ ಗೊತ್ತು ಈಗ ಅವ್ರು ಮಾಡ್ಸೋದೇ ಅದು ಅಂತ. ಈಗ ನಂಗೆ ಆ ನಂಬಿಕೆ ಅವ್ರ ಮೇಲಿದೆ ಅಂತರ. ಅದಕ್ಕೆ ನಾನು ಪ್ರತಿಯೊಂದು ಹೇಳ್ತೀನಲ್ಲ, ಈ ಗುರುಕುಲದಲ್ಲಾಗ್ಲಿ ಏನಂದ್ರೆ ಎಷ್ಟೊಂದ್ ಜನ ಸೇರ್ಕೋತಾರೆ. ಇವಾಗ ಸಾಗರಕ್ಕೆ ನದಿಗಳು ಸೇರ್ಕೊಳ್ಳುತ್ತೆ, ಬಟ್ ನದಿಗಳು ಮಧ್ಯೆ ಮಧ್ಯೆ ಬತ್ಕೊಂಡೊಟ್ಟೋಗತ್ತಲ್ವಾ. ಹನಿ ಹನಿ ಸೇರಿದ್ರೆ ಎಸ್, ಹನಿ ಹನಿ ಸೇರಿದ್ರೆ ಬಿಂದು, ಬಿಂದು ಒಂದು ಸಿಂಧು ಹಾಗೆ ಅದು ಪರಿವರ್ತನೆ ಆಗೋ ಮಾರ್ಗದಲ್ಲಿ ನೀವು ಪಯಣಿಗರಾಗಿದ್ದೀರಿ ಅಂತ ಅರ್ಥ. ಹೌದು, ಈ ಪಯಣ ತುಂಬಾ ಸುಖವಾಗಿದೆ, ತುಂಬಾ ಆನಂದ ಕೊಡುವಂತಹ ರೈಟ್. ಈಗಿನ ಜನರೇಷನ್ ಜೆನ್ಜಿ ಜಮಾನ ಇದು. ಸೊ ಈಗಿನ ಮಕ್ಳಿಗೆ ಏನಾದ್ರೂ ಒಂದು ಪೂಜೆ ಪುನಸ್ಕಾರ ಹೇಳಿ, ರಾಯರ ಫೋಟೋ ಇದು, ರಾಯರನ್ನ ಕೈ ಮುಗಿರಿ ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ, ಯಾಕೆ ಕೈ ಮುಗಿಬೇಕು ಅನ್ನೋದಕ್ಕೆ ನೀವು ಉತ್ತರ ಏನು ಅಂತ? ಇಲ್ಲ, ಏನ್ ಗೊತ್ತಾ, ಅವ್ರಿಗೆ ಮಕ್ಕಳಿಗೆ ಪ್ರಶ್ನೆಗಳು ಕೇಳ್ತಾರೆ. ಹೌದು, ನಾವ್ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಗುರುಕುಲದಲ್ಲಿ 2 ವರ್ಷದ ಮೇಲೆ ಅಮ್ಮ ಅಂತ ಬರುತ್ತೆ. ಎಷ್ಟೋ ಮಕ್ಕಳಿಗೆ ಕನ್ನಡ ಬರಲ್ಲ, ನಂಗೆ ತಮಿಳ್ ಬರಲ್ಲ, ತೆಲುಗು ಬರಲ್ಲ. ಆದ್ರೆ ನಮ್ಮಿಬ್ರಿಗೂ ಕಾಮನ್ ಏನ್ ಗೊತ್ತಾ, ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಹೇಳ್ತೀವಿ. ಪುಟ್ಟು ಪುಟ್ಟು ಮಕ್ಕಳು ಎಷ್ಟು ಚೆನ್ನಾಗಿರೋ ಸ್ತೋತ್ರ ಹೇಳ್ತಾರೆ. ಆದ್ರೆ ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಆಯ್ತು, ನಾನು ಆ ಪುಟ್ಟ ಮಕ್ಕಳಿಗೆ ನಾನು ಏನಾದ್ರು ಜೀವ ಆತ್ಮ ಅಂತ ಹೇಳ್ತೀವಿ, ಏನ್ ಅರ್ಥ ಆಗತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಪುಟ್ಟ ಮಕ್ಕಳಿಗೆ ಅವ್ರಿಗೆ ಫಸ್ಟ್ ರಾಯರು ಅಂದ್ರೆ ಫೋಟೋ ತೋರಿಸ್ತೀನಿ. ಈ ತರ ಇದಾರೆ ರಾಯರು, ಈ ತರ ಇವ್ರು ಇಷ್ಟು ಮಾಡಿದ್ದಾರೆ, ಒಳ್ಳೇದ್ ಮಾಡಿದ್ದಾರೆ ಅವರು ಅಂತ ನಾನು ಯಾವಾಗ್ಲೂ ಮಕ್ಳಿಗೆ ಹೇಳ್ಕೊಡೋದು. ಬಿ ಗುಡ್, ಡೂ ಗುಡ್, ಥಿಂಕ್ ಗುಡ್, ಥ್ಯಾಂಕ್ ಗಾಡ್, ಥಿಂಕ್ ಅಬೌಟ್ ಗಾಡ್. ಈ 5 ಯಾವಾಗ್ಲೂ ಹೇಳ್ತೀನಿ. ಸೊ ಮಕ್ಕಳಿಗೇನೋ ನೀವು ಹೇಳ್ಬಿಟ್ರಿ ರಾಯರ ಈ ರೀತಿ ಇರುತ್ತೆ. ನಿಮ್ಮ ಒಂದು ಪರಿಕಲ್ಪನೆಯಲ್ಲಿ, ನಿಮ್ಮಿಬ್ಬರ ಪರಿಕಲ್ಪನೆಯಲ್ಲಿ, ಯಾಕಂದ್ರೆ ರಾಯರ ಅನುಗಾಲವೂ ನೀವು ರಾಯರನ್ನ ನಮಿಸಿ, ತಪಿಸಿ, ಜಪಿಸಿ, ಪೂಜಿಸಿ ಅವರನ್ನ ಆರಾಧಿಸುವಂತಹ ಮಹಾನುಭಾವರು ನೀವು. ಸೊ ನಿಮ್ಮ ಪರಿಕಲ್ಪನೆಯಲ್ಲಿ ರಾಯರ ಚಿತ್ರಣ ಯಾವ ರೀತಿ ಇರಬಹುದು ಅಂತ? ನಂಗೇನ್ ಗೊತ್ತಾ, ನಮ್ಮ ತಾತ ಖುಷಿಯಾಗಿ ನನ್ನನ್ನು ಕರೆಯೋ ತಾತ ಅವರು ಅಷ್ಟೇ. ಅಷ್ಟು ಬಿಟ್ರೆ ನೀನ್ ಯಾವ ತರ ಅವ್ರು ಹೇಗಿದ್ದಾರೆ ಅಂತಾನು ನಾನು ಆಲೋಚನೆ ಮಾಡಲ್ಲ. ಯಾಕಂದ್ರೆ ನೀವು ಪ್ರೀತಿ ಎಂದಾಗ ಪ್ರೀತಿ ಹೇಗಿರುತ್ತೆ ಅಂತ ನೀವು ವಿಶಾಲವಾಗಿರುತ್ತೆ. ಅದೇ ತರ ನಮ್ಮ ರಾಯರು. ಅವ್ರು ನೋಡಿ, ನೀವ್ ಆ ಫೋಟೋ ನೀವು ನೋಡ್ತಿದ್ರೆ, ನೀವ್ ಯಾವ ದಿಕ್ಕಲ್ಲಿ ನೋಡಿದ್ರು ನಿಮ್ ಕಡೆ ನೋಡ್ತಾರೆ ರಾಯರು. ಸೊ ಈಗ ಭಕ್ತರು ಬಂದಾಗ ಎಷ್ಟೋ ಒಂದು ವೇದನೆನೂ ಇಟ್ಕೊಂಡ್ಬಂದಿರ್ತಾರೆ, ಒಂದು ಸಂಕಲ್ಪನೂ ಇಟ್ಕೊಂಡ್ಬಂದಿರ್ತಾರೆ, ಒಂದು ಆಸೆನೂ ಕೂಡ, ಆಸೆ ಅಭಿಲಾಷನೂ ಇಟ್ಕೊಂಡ್ಬಂದಿರ್ತಾರೆ. ನೋವಿಂದ ಬಂದು ಅವರ ತೊಳಲಾಟವನ್ನ ನಿಮ್ಮ ಹತ್ರ ತೋಡ್ಕೊಂಡು ಅದನ್ನ ರಾಯರು ಆ ಒಂದು ಕೇಸನ್ನ ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿರೋ ಒಂದು ಎಕ್ಸಾಂಪಲ್ಸ್ ಉಂಟಾ ಅಂತ? ಖಂಡಿತ ಇದೆ. ಆದ್ರೆ ನಾನೇನ್ ಗೊತ್ತಾ, ನಾವ್ ಯಾಕೆ ಅದನ್ನ ಹೇಳ್ಕೊಳಕ್ ಇಷ್ಟಪಡಲ್ಲ ಅಂದ್ರೆ, ಇಲ್ಲ, ಯಾಕಂದ್ರೆ ಮತ್ತೆ ಅವ್ರದ್ದು ಈಗ ರಾಯರೇ ಕೇಳ್ತಾ ಇದಾರೆ, ನಮ್ ಚಾನೆಲ್ ವತಿಯಿಂದ ನೀವು ಅದನ್ನ ಹೇಳ್ಕೋಬೇಕು ಅಂತ. ಅದು ಹೀಗಾಗತ್ತೆ ಯಾವಾಗ್ಲೂ. ಅಂದ್ರೆ ಅದು ಈಗ ಒಂದು ಮಂದಿರ, ಒಂದು ಆಶ್ರಮ, ಒಂದು ಗುರುಗಳಿರುವಂತ ಸ್ಥಾನ ಅಥವಾ ದೇವ್ರು ಇರುವಂತ ಸ್ಥಳ ಇದ್ದಾಗ ಖುಷಿಯನ್ನ ಹಂಚ್ಕೊಳ್ಳೋದಕ್ಕೂ ಬರ್ತಾರೆ, ದುಃಖ ಅಥವಾ ಯಾವ್ದೋ ತೊಡಕು ಇದ್ದನ್ನ ಹಂಚ್ಕೊಳ್ಳೋದಕ್ಕೂ, ಅದಕ್ಕೆ ಪರಿಹಾರಕ್ಕೋಸ್ಕರ ಬರೋರು ಇದ್ದಾರೆ. ಇದೇನಾಗತ್ತೆ ಅಂತಂದ್ರೆ, ನಾವು ಯಾವತ್ತು ಅಂದ್ರೆ ಈ ಮಠದ ಉದ್ದೇಶ ಒಂದು ಜ್ಞಾನಾರ್ಜನೆ, ಇನ್ನೊಂದು ಪೂಜೆ. ಅದ್ರ ಜೊತೆಯಲ್ಲಿ ನಮ್ಮ ಜನ ಅಂದ್ರೆ ನಮ್ಮ ಭಕ್ತರು ಯಾರೇ ಆಗ್ಲಿ, ಅವ್ರು ಬಂದಾಗ ಅವ್ರನ್ನ ನಾವು ರಾಯರ್ ಮುಂದೆ ಕರ್ಕೊಂಡು ಹೋಗೋದು. ನಾವು ಯಾವುದೇ ಒಂದು ನಮ್ಮದೇ ಒಂದು ವಿಚಾರ ಮಾಡ್ದಿರಾ, ಅಂದ್ರೆ ಯಾರೋ ಒಬ್ರು ಏನೋ ಅವ್ರ ದುಃಖ ತೋಡ್ಕೊಂಡ್ ಬಂದಾಗ ನಾವು ನಮ್ಮ ಹೇಳಿಕೆ ಕೊಡ್ದಿರಾ
ರಾಯರ್ಗನ್ನ ಅವ್ರನ್ನ ಅರ್ಪಿಸೋದು. ಅಂದ್ರೆ ಅವರನ್ನೇ ಸಮರ್ಪಿಸಿಬಿಟ್ರೆ ನೀವು ಕೂತ್ಕೊಳ್ಳಿ, ರಾಯರ್ ಮುಂದೆ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಕೇಳ್ಕೊಳ್ಳಿ. ಪ್ರಾರ್ಥಿಸ್ಕೊಳ್ಳಿ ಅನ್ನೋದು. ಅದು ಅವ್ರ ರಾಯರು ಮತ್ತೆ ಅವ್ರ ಯಾರು ಬಂದಿರ್ತಾರೋ ಭಕ್ತರು ಅವ್ರಿಗೆ ಕನೆಕ್ಟ್ ಆಗತ್ತೆ. ಆ ಕನೆಕ್ಷನ್ ಅಲ್ಲಿ ಸುಮಾರು ಜನಗಳಿಗೆ ಅವರ ಒಂದು ಯಾವುದೇ ಒಂದು ತೊಡಕಿರ್ಬೋದು, ಪರಿಹಾರ ಅದು ಅವ್ರಿಗೆ ಸಿಕ್ಕಿ ಅವ್ರು ಮತ್ತೆ ಬಂದು ಈ ರಾಯರ ಹತ್ರನೇ ಮತ್ತೆ ಅವ್ರು ಬಂದು ಖುಷಿಯಿಂದ ನಂದು ಅಂದ್ರೆ ನಾವು ಅದನ್ನು ಹೇಳಿರ್ತೀವಿ, ನಿಮ್ಗೆ ಇದು ಮುಗಿದಾಗ ನಮ್ಮ ಪ್ರಕಾರ ಅಂದ್ರೆ ನಮ್ಮದೊಂದು ಒಂದು ಏನು ಒತ್ತಾಯ ಏನು ಅಂತಂದ್ರೆ, ನೀವು ಪರಿಹಾರ ಆದಾಗ ಒಂದ್ಸಲ ಬಂದು ರಾಯರ್ಗೆ ನಮಸ್ಕಾರ ಮಾಡಿ ನೀವು ಹೇಳಿ, ಅಪ್ಪ ನಿನ್ನಿಂದ ನನಗೆ ಇದೆಲ್ಲ ಒಳ್ಳೇದಾಯ್ತು, ನಾನು ಸದ್ಬುದ್ಧಿಲಿ ಸದ್ಭಕ್ತಿ ನೀನ್ ತೋರಿಸಿದ ದಾರಿನಲ್ಲಿ ಮುಂದೆ ಹೋಗ್ತೀನಪ್ಪ ಅನ್ನೋದು ಒಂದು ಪ್ಲೆಡ್ಜನ್ ಮಾಡ್ಕೋಬೇಕು ಅಂತ. ಅದು ನಾವು ನಮ್ಮ ಗುರುಕುಲದಲ್ಲಿರೋ ಮಕ್ಕಳುಗಳಿಗೂ ಹಾಗೇನೆ ಹೇಳೋದು. ಇಲ್ಲಿ ರಾಯರ ವರ್ಧಂತಿ ಅಂತ ಫೆಬ್ರವರಿ ಟೈಮ್ ಅಲ್ಲಿ ಬರುತ್ತೆ. ರಾಯರು ಹುಟ್ಟಿದ ದಿನ ಮತ್ತೆ ರಾಯರು ಪಟ್ಟಾಭಿಷೇಕ ಆಗಿದ್ದು ಒಂದು ವಾರದ ಅಳತೆಯಲ್ಲಿ 2 ದಿನಗಳಿದಾವೆ. ಆ 2 ದಿನಗಳನ್ನು ಸೇರಿಸಿ ಒಂದು ವಾರದ ಒಂದು ಸಪ್ತಾಹ ಅಂತ ಮಾಡ್ತೀವಿ, ವರ್ಧಂತಿ ಅಂತ ಮಾಡ್ತೀವಿ. ಆ ವರ್ಧಂತಿ ಸಮಯದಲ್ಲಿ ನಾವು ಅಟ್ಲಾಂಟಾದಲ್ಲಿ ಕಲಿತಾರಂತ ಎಲ್ಲ ಗುರುಕುಲದ ಟೀಚರ್ಸು ಮತ್ತೆ ಸ್ಟೂಡೆಂಟ್ಸು ಎಲ್ಲರೂ ಬರಲೇಬೇಕು ರಾಯರಿದ್ದಲ್ಲಿ. ಬಂದು ಒಂದು ದಿನ ಅವ್ರು ಕಲ್ತಿದ್ದಷ್ಟನ್ನು ರಾಯರ ಮುಂದೆ ಕೂತು ಅವ್ರಿಗೆ ರಾಯರ್ಗೆ ಅರ್ಪಣೆ ಮಾಡ್ಬೇಕು. ರಾಯರ್ಗೆ ಅರ್ಪಣೆ ಮಾಡೋದಲ್ದಿರ ರಾಯರ್ಗೆ ನಮಿಸಿ, ಅವ್ರಿಗೆ ಹೇಳ್ಕೊಟ್ಟಂತ ಗುರುಗಳಿಗೆ ನಮಿಸಿ, ರಾಯರ ಹತ್ರ ಒಂದು ಪ್ಲೆಡ್ಜ್, ಒಂದು ವಚನವನ್ನು ತಗೊಳ್ಳೋದು. ಇಲ್ಲಿವರೆಗೂ ನೀನು ನನ್ನನ್ನು ಕಲಿಸಿದ್ಯಾ, ಇನ್ನು 1 ವರ್ಷಕ್ಕೆ ನಾನು ಇದೇ ರೀತಿಲಿ ಇನ್ನೂ ಹೆಚ್ಚು ಕಲಿತು ಇನ್ನು ನಿನ್ ಮುಂದೆ ಬಂದು ಹೇಳ್ತೀನಿ ಅನ್ನೋದು. ಸೊ ಈಗ ಮಂತ್ರಾಲಯದಲ್ಲಾದ್ರೆ ಮಂತ್ರಾಕ್ಷತೆಗೆ ಕೊರತೆಯೇ ಇರೋದಿಲ್ಲ, ರಾಯರೇ ಅಲ್ಲಿ ಇರ್ತಾರೆ, ಅವ್ರ ಮುಂದೆ ಇಟ್ಬಿಟ್ರೆ ಮಂತ್ರಾಕ್ಷತೆ ಅದಕ್ಷತೆ ಎಲ್ಲ ಮಂತ್ರಾಕ್ಷತೆ ಆಗ್ಬಿಡುತ್ತೆ. ಸೊ ಇಲ್ಲಿ ಅಟ್ಲಾಂಟಾದಲ್ಲಿ ಅನಂತಾದಿ ರಾಯರ ಮಠದಲ್ಲಿ ಮಂತ್ರಾಕ್ಷತೆಯ ಉದ್ಭವತೆ ಯಾವ ರೀತಿ ಆಗತ್ತೆ ಅಂತ. ಅದು ಹೆಂಗೆ ಗೊತ್ತಾ, ಅದನ್ನು ಅಷ್ಟೇ ನೀವು ಹೇಳ್ದಂಗೆ ನೀವೇ ಅಲ್ಲ ಹೇಳ್ಬಿಟ್ರಿ, ಅಭಾವ ಇರಲ್ಲ ಅಂತ. ರಾಯರಿಲ್ ಇದ್ಮೇಲೆ ಅದಿರದೇ ಇಲ್ಲ. ರಾಘವೇಂದ್ರ ಅಂದ್ರೆ ಆ ಮಂತ್ರಾಕ್ಷತೆಗೆ ಅದಾಗದೆ ಶಕ್ತಿ ಬರ್ತದೆ. ಯಾವಾಗ್ಲೂ ಪರಿಮಳ ಪ್ರಸಾದನೂ ಅಷ್ಟೇ. ಇವಾಗ ನಮ್ ತೇಜಸ್ವಿ ಸುಪ್ರೀತನು ಇಂಡಿಯಾಗ ಹೋಗಿದ್ರು, ಗುರುಗಳಿಗೆ ಹೇಳದ್ರಂತೆ ನಾವು ಅಟ್ಲಾಂಟೈನ್ ಬಂದಿದೀವಿ ಅಂತ. ಅಟ್ಲಾಂಟೈನ್ ಬಂದಿದ್ರು ಅಂತ ಇಷ್ಟು ಮಂತ್ರಾಕ್ಷತೆ ಕೊಟ್ಟು ಕಳ್ಸಿದ್ದಾರೆ, ಕಲ್ಸಕ್ರೆ ಮಂತ್ರಾಕ್ಷತೆ, ಆಮೇಲೆ ಗಂಧೋದಕ ಎಲ್ಲ. ಅಂದ್ರೆ ಇದೆಲ್ಲಾನು ನಾವು ಕೇಳಿ ಪಡೆಯೋದಲ್ಲ, ಅದಾಗದೆ ಬರ್ಬೇಕು. ರಾಯರೇ ನಿಮ್ಗೆ ಅನುಗ್ರಹ ಮಾಡೋದು ಹಾಗೆ ಇದಾರೆ ಅನ್ನೋದಕ್ಕಷ್ಟೇ. ಕೇಳೋದೇ ಇಲ್ಲ. ಇವತ್ತವರೆಗೂ ಆ ಕೊರತೆ ಇಲ್ಲ ನಮ್ಗೆ ಮಂತ್ರಾಕ್ಷತೆ. ಅಲ್ಲಿಂದ ಮಂತ್ರಾಲಯದಿಂದನೂ ಬರುತ್ತೆ. ನಾವು ಇಲ್ಲಿ ಪೂಜೆಗೆ ಬೇಕಾಗುವಂತ ಮಂತ್ರಾಕ್ಷತೆ ನಾವು ಇಲ್ಲಿ ತಯಾರಿ ಮಾಡ್ತೀವಿ. ಇವತ್ತು ಕೂಡ ನಾವು ನೋಡ್ತಾ ಇದೀವಿ, ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ನೀವು ಇಲ್ಲಿ ಮಾಡಿಸಿದ್ರಿ. ಇದೇ ತರನೇ ಎಷ್ಟು ಪೂಜೆಗಳನ್ನ ಮಾಡಿಸ್ತೀರಿ, ಯಾವ್ಯಾವ ತರದ್ದು ಪ್ರತಿದಿನನೂ ಇದೇ ರೀತಿ ಪೂಜೆ ಕೈಂಕರ್ಯಗಳು ನಡೆಯುತ್ತಾ ಇಲ್ಲಿ ಅಂತ? ನಾವು ಏನೇ ಮಾಡ್ತಿದ್ರು ತುಂಬಾ ಕಡಿಮೆ. ರಾಯರ ಭಕ್ತರುಗಳು ಮಾಡುವಂತ ಅನೇಕ ವಿಧವಾದ ರೀತಿಲಿ ಅವ್ರನ್ನ ಪೂಜೆಯನ್ನ ಮಾಡ್ತಾರೆ, ಪುನಸ್ಕಾರ ಮಾಡ್ತಾರೆ. ನಾವು ಆ ಇದಕ್ಕೆ ನೋಡಿದ್ರೆ ನಾವು ಇನ್ನು ತುಂಬಾ ಕೆಳಗಡೆ ಇದ್ದೀವಿ, ತುಂಬಾ ಕಡಿಮೆ ಮಾಡ್ತಿದ್ದೀವಿ. ಆದ್ರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ, ರಾಯರ ಮಠ ಇರೋದ್ರಿಂದ ಎಲ್ಲ ಭಕ್ತರುಗಳು ಕೂಡ ಅವ್ರಿಗೆ ಬೇಕಾದಂಥದ್ದು, ಅಂದ್ರೆ ಅವ್ರ ಮನೆ ಗೃಹ ಪ್ರವೇಶ ಇರ್ಬೋದು, ಅಥವಾ ಯಾವ್ದಾದ್ರು ಸತ್ಯನಾರಾಯಣ ಪೂಜೆ ಇರ್ಬೋದು, ಅಥವಾ ಅನ್ನಪ್ರಾಶನ ಮಕ್ಕಳಿಗಿರ್ಬೋದು, ಮತ್ತೆ ಇದು ಆಯುಷ್ಯ ಹೋಮ, ಈ ತರದ್ದು, ಮತ್ತೆ ಶ್ರಾದ್ದ, ಇಂಥವಕ್ಕೆಲ್ಲನು ಫೋನ್ ಮಾಡಿ ಕೇಳ್ತಾರೆ, ಅಂದ್ರೆ ಈ ತರದ್ದು ಸರ್ವಿಸಸ್ ಇದೆಯಾ ಮಠದಲ್ಲಿ ಅಂತ. ಮೊದಲು ನಾನೇನು ಕಲ್ತಿರ್ಲಿಲ್ಲ. ಮತ್ತೆ ಇದು ನಾ ಹೇಳೋದು, ನಾವು ಯಾರನ್ನು ಡಿಫ್ಯಾಕ್ಟೋ ಲೀಡರ್ಸ್ ಆಗಿ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲ. ಎಲ್ಲ ಹಾಗಾಗಿ ತನ್ನಾಗಿ ತಾನೇ ಒದಗಿ ಬಂದದ್ದು. ನಾವು ಅದನ್ನು ಅವರ ಆಶೀರ್ವಾದ ಮುಖೇನ ನಾವು ಮುಂದುವರಿಸ್ಕೊಂಡು ಇದರಲ್ಲಿ ನಾನು ಒಂದು ಪಾಯಿಂಟ್ ಅನ್ನ ಆಡ್ ಮಾಡ್ತೀನಿ ಗುರುಗಳೇ ನಿಮ್ಗೆ. ನಾನು ಇಷ್ಟುವರೆಗೂ ಎಲ್ಲೇ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಆಗಿರಬಹುದು, ಯಾವುದೇ ಒಂದು ವ್ರತದ ಪೂಜೆಯನ್ನು ನೋಡಿದ್ದೀನಿ, ಮಾಡಿದ್ದೀನಿ, ಇಷ್ಟು ಶಾಸ್ತ್ರೋಕ್ತವಾಗಿ ಯಾವುದೇ ಒಂದು ಸಂಪ್ರದಾಯದ ಕಟ್ ಮಾಡ್ದಲೇನೆ ಪ್ರತಿ ಒಂದೂ ಕೂಡ ಆ ಒಂದು ಶಾಸ್ತ್ರದ ಅನುಸಾರವಾಗಿ ಮಂತ್ರೋಕ್ತದಿಂದ ನೀವು ಪ್ರತಿಯೊಂದನ್ನು ಕೂಡ ಎಲ್ಲೂ ಲೋಪ ದೋಷ ಪ್ರಾಯಶ್ಚಿತ್ತ ಎಲ್ಲವೂ ಕೂಡ ಮಾಡಿಸಿದ್ದೀರಾ ಅಂದ್ರೆ ಅಟ್ಲಾಂಟಾದಲ್ಲಿರುವಂತಹವರ ಎಲ್ಲ ಸದ್ಭಕ್ತರಿಗೆ ಇದು ಉನ್ನತ ಅವಕಾಶ. ದಯವಿಟ್ಟು ಪ್ರದೀಪ್ ಗುರುಗಳ ಹತ್ರ ಭೇಟಿ ಮಾಡಿ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಇವರನ್ನ ನೀವು ಸಂಪರ್ಕಿಸಿ. ಸೊ ರಾಯರ ಅನುಗ್ರಹವನ್ನ ಪಡ್ಕೊಳ್ಳಿ, ಈ ಸನ್ನಿಧಾನಕ್ಕೆ ಒಮ್ಮೆ ಭೇಟಿ ಕೊಡಿ. ಜೊತೆಗೆ ಇಲ್ಲಿ ಬಂದ್ರೆ ಸಾಕು, ನಮ್ಮ ಮನಸ್ಸು ಮನ ಎಲ್ಲವೂ ಪರಿಶುದ್ಧವಾಗ್ಬಿಡತ್ತೆ. ಸೊ ಅದೊಂದು ನನ್ನಲ್ಲಿ ಆದಂತಹ ಪರಿವರ್ತನೆ, ಇದನ್ನ ನಾನು ಹೇಳಬಹುದು. ಜೊತೆನಲ್ಲಿ ಇವರ ಒಂದು ಸಹಕಾರದಿಂದ ನೀವೆಲ್ಲರೂ ಕೂಡ ರಾಯರ ಆಶೀರ್ವಾದವನ್ನ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಮುಂದಿನ ಯೋಜನೆ ಏನು, ಅನಂತಾದಿ ಮಠದ ಮುಂದಿನ ಯೋಜನೆ ಏನಂದ್ರೆ, ಒಂದು ಸಿಹಿ ಸುದ್ದಿ ಹಂಚ್ಕೊಳ್ಳೋದಕ್ಕೆ ರೇಖಾ ಹೇಳ್ತಾಳೆ. ರೈಟ್.
ಎಲ್ಲ ನಮ್ಮ ಬರ್ಡೇ ಗಿಫ್ಟ್ ಏನು ಅಂತೆಲ್ಲ ಕಾಯ್ತಿರ್ತೀವಲ್ವಾ. ನಮ್ಮ ರಾಯರು ನಮ್ಮ ಪ್ರದೀಪ್ಗೆ ಅವರು 60ನೇ ವರ್ಷಕ್ಕೆ ಇಲ್ಲಿ ನಮ್ಮ ಜೇಮ್ಸ್ ಬರ್ಜಸ್ ರೋಡಲ್ಲಿ ಒಂದು ಜಾಗನ ಆಯ್ಕೆ ಮಾಡಿದ್ದಾರೆ. ವಾವ್! ಸೊ ಇನ್ನೇನ್ ಸದ್ಯದಲ್ಲೇ ಈ ಡಿಸೆಂಬರ್ ಅಲ್ಲೇ ಅದು ಗೀತಾ ಜಯಂತಿ ದಿನ ಕ್ಲೋಸ್ ಆಗುತ್ತೆ ಜಾಗ. ಎಲ್ಲ ಅವರ ದಯೆ ನೋಡಿ, ರಾಯರು ನಿಮ್ಮ ಷಷ್ಠಿ ಪೂರ್ತಿಗೆ ಉಡುಗೊರೆಯನ್ನ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಅವ್ರ ಕರುಣೆ, ಅವ್ರು ಕೊಟ್ಟಂತ ಭಿಕ್ಷೆ. ಅಬ್ಬಾ, ಕೇಳಲಿಕ್ಕೆ ಪರಮಾನಂದ ಆಗ್ತಾ ಇದೆ. ಇಲ್ಲಿ ರಾಯರ ಮಠ ಒಂದು ಜಾಗದಲ್ಲಿ ಸೀಮಿತವಾಗಿ ನಡೆಯುತ್ತೆ ಅಂದ್ರೆ, ಗ್ರಾಮವನ್ನ ಆಯ್ಕೆ ಮಾಡ್ಕೊಂಡು ಹಾಗೆ ರಾಯರು ಅಲ್ಲಿ ನೆಲೆಸ್ತಾ ಇದ್ದಾರೆ ಅಂದ್ರೆ ಎಷ್ಟು ಪರಮಾನಂದ ಆಗ್ತದೆ. ನಿಮ್ಮ ಒಂದು ಆನಂದಕ್ಕೆ ಕೊನೆಯೇ ಇಲ್ಲ ಅಂತ ಹೇಳ್ಬೋದು, ರೈಟ್? ಸೊ ಈಗ ರಾಯರನ್ನ ಆರಾಧಿಸ್ಬೇಕು, ರಾಯರನ್ನ ಆರಾಧಿಸಿದ್ರೆ ಇಷ್ಟೆಲ್ಲ ತೃಪ್ತಿ ಸಿಗತ್ತೆ ಅಂದ್ರೆ, ಕೊನೆಯದಾಗಿ ಪ್ರಶ್ನೆ ನಾನು ಕೇಳೋದು, ನಿಮಗೆ ಎಷ್ಟು ಸಂತೃಪ್ತಿ ಕೊಟ್ಟಿದೆ ರಾಯರ ಆರಾಧನೆ? ಇನ್ಫಿನಿಟಿ ಅಂತ ಹೇಳ್ಬೋದು. ಅದಕ್ಕೆ ಎಕ್ಸ್ಪ್ರೆಸ್ ಮಾಡೋದಲ್ಲ. ಇದನ್ನ ನಮ್ ಗುರುಗಳು ಶಾಂತಾಬಾಯಿ ಯಾವಾಗ್ಲೂ ಹೇಳ್ತಾರೆ, ಆ ಸಂತೋಷ ನಮ್ಗೆ ವೈಕುಂಠದಲ್ಲಿ ಸಿಗತ್ತಂತೆ. ಅದು ಸ್ಯಾಂಪಲ್ ಇಲ್ಲಿ ಕೊಡ್ತಾರಂತೆ. ಆ ಸ್ಯಾಂಪಲ್ ನಮ್ಗೆ ಅದನ್ನ ಹೇಳಕ್, ಈಗ ನಾನು ನಿಮ್ಗೆ ಸಿಹಿ ಅಂತ ಹೇಳ್ತೀನಿ, ನಿಮ್ಗೆ ನೀವು ಸಿಹಿ ರುಚಿ ತಿಂದಿದ್ರೆ ಮಾತ್ರ ನಿಮ್ಗೆ ಸಿಹಿ ಅರ್ಥ ಆಗತ್ತಲ್ವಾ. ಇಲ್ಲಾಂದ್ರೆ ತುಂಬಾ ಸಿಹಿ ಇದೆ ಅಶ್ವಿನಿ, ತುಂಬಾ ಸಿಹಿ ಇದೆ ಅಂದ್ರೆ ನೀವು ತಿಂದಿಲ್ಲ ಹೌದಾ ಅಂತಿರ್ತೀರತ್ತ. ರೈಟ್. ನೀವು ಅದು ತಗೊಂಡ್ರೆ ಅದಷ್ಟೇ ಸಂತೋಷ. ನೀವು ಆ ಸಂತೋಷ ಅನುಭವಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಖಂಡಿತ ಖಂಡಿತ ಮೇಡಮ್, ಖಂಡಿತ. ಸೊ ನಿಮ್ಗೆ ಎಷ್ಟು ಸಂತೃಪ್ತಿ ನಿಮ್ಮ ಲೈಫಲ್ಲಿ ಕೊಟ್ಟಿದೆ ಅಂತ, ರಾಯರ ಒಂದು ಮಠನ ಸ್ಥಾಪನೆ ಮಾಡಿರೋದೇ ಆಗ್ಲಿ, ಪ್ರತಿಯೊಂದು ನಿಮ್ಮ ಕುಟುಂಬ ಸಂಪೂರ್ಣವಾಗಿ ರಾಯರಲ್ಲೇ ಮುಡಿಪಾಗಿಟ್ಟಿರೋದು ಈ ಮನಸ್ಸಿಗೆ ಎಷ್ಟು ಯಾವತ್ತಾದ್ರೂ ಒಂದ್ ದಿವಸ ಲೈಕ್ ಇದರಿಂದ ನನ್ಗೆ ಬಿಡುಗಡೆ ಬೇಕು ಅಂತ ಅನ್ಸಿದ್ದುಂಟಾ, ಅಥವಾ ಯಾವ ರೀತಿ ಮನಸ್ಸಿನ ತೊಳಲಾಟ? ಯಾವುದೇ ನಾವು ಕೆಲಸ ಕಾರ್ಯವನ್ನು ಶುರು ಅಂದ್ರೆ ನಾನು ಎಲ್ಲರಿಗೂ ಸಮಸ್ತ ಭಕ್ತಾದಿಗಳಲ್ಲಿ ಹೇಳೋದೇನಂದ್ರೆ, ಈ ಒಂದು ಪಾಯಿಂಟ್ ರೇಖಾ ಹೇಳಿದ್ಲು, ನಿಮ್ಮ ಪ್ಲೇಸಲ್ಲೂ ಕೂಡ ನೀವು ರಾಯರ ಮಠ ಮಾಡಬೇಕು ಅಂತಂದ್ರೆ, ನಾವು ಕೂಡ ರಾಯರ ಮಠ ಇಲ್ಲಿ ಮಾಡಬೇಕು ಅಂದಾಗ ಬಹಳ ತಲೆ ಮೇಲೆ ಪ್ರಪಂಚನೇ ಬಿದ್ದ ಹಾಗೆ ನಾವು ಅನ್ಕೊಳ್ತಿದ್ವಿ. ಅಂದ್ರೆ ಈ ರಾಯರ ಮಠನ ಇಲ್ಲಿ ಸಾಧ್ಯನಾ, ಮಾಡ್ಲಿಕ್ಕಾಗತ್ತಾ, ರಾಯರು ಒಪ್ಪುತ್ತಾರ ಬರ್ಲಿಕ್ಕೆ, ಮತ್ತೆ ನಮ್ಗೆ ಆ ಒಂದು ಕೆಪಾಸಿಟಿ ಇದೆಯಾ ರಾಯರ ಮಠ ಮಾಡೋದು ಅಂತ. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಆ ನಿಶ್ಚಲವಾದ ಒಂದು ಪ್ರೇಮ, ಆ ಭಾವನೆ, ನಾನು ಮಾಡ್ತೀನಿ ಅನ್ನೋದೊಂದು ಸರಿಯಾದ ದಾರಿನಲ್ಲಿ, ಸರಿಯಾದ ಮನಸ್ಸಿನಲ್ಲಿ ನೀವು ಯೋಚನೆ ಮಾಡಿದ್ರೆ ಖಂಡಿತವಾಗೂ ರಾಯರು ಅವರೇ ನಿಂತು ಅವ್ರು ಮಾಡಿಸ್ತಾರೆ. ಸೊ ನಿಮ್ಮ ಸಂತೃಪ್ತಿ ಅಂತಂದ್ರೆ ಯಾವಾಗ್ಲೂ ಮನುಷ್ಯನಿಗೆ ಸ್ವಲ್ಪ ಸಿಕ್ಕಾಗಿ ಇನ್ನೂ ಬೇಕು ಅನ್ಸುತ್ತೆ. ಹಾಗೇನೆ ಈಗ ನಮ್ಗೆ ರಾಯರ ಮಠ ಆಗ್ಬೇಕು ಇಲ್ಲಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇದ್ದದ್ದು. ಅದಕ್ಕೆ ತಕ್ಕಂಗೆ ಪೂಜೆಗಳು ಪುನಸ್ಕಾರಗಳಾಗಬೇಕು, ಎಲ್ಲ ಜನ ಭಕ್ತಾದಿಗಳು ಬರಬೇಕು ಅನ್ನೋದು, ಅವೆಲ್ಲವನ್ನು ಕರುಣಿಸಿಕೊಟ್ಟಿದ್ದಾರೆ. ಈಗ ನಾವು ಹೊಸದಾಗಿ ಜಾಗ ತಗೊಂಡು ಏನು ಮಾಡ್ತೀವಿ, ಅದು ಸಣ್ಣ ಒಂದು ಪ್ರಾರಂಭ. ಇದ್ರ ಜೊತೆಲೇನೆ ಕೂಡ ರಾಯರು ಅನೇಕ ಜವಾಬ್ದಾರಿಗಳನ್ನು ಕೊಡ್ತಾ ಹೋಗ್ತಾರೆ. ಹೇಗೆ ನಮ್ಮ ಒಂದು ರಾಯರ ಭಕ್ತರು ಎಲ್ಲರಿಗೂ ಅವರ ಆರೋಗ್ಯ ಇರ್ಬೋದು, ಅವರ ಜೀವನ ಪಾಲನೆ ಇರ್ಬೋದು, ಅವರು ಮುಂದಿನ ದಾರಿ ಇರ್ಬೋದು, ಇದನ್ನೆಲ್ಲನೂ ಹೇಗೆ ಸರಿ ಹೋಗಿಸ್ಕೊಂಡು ಹೋಗೋದು ಅಂದ್ರೆ ನಾವು ಇಲ್ಲಿ ಮಠ ಅಂದ್ರೆ ಇದು ನಾರ್ಮಲ್ ಟೆಂಪಲ್ ತರ ಅಲ್ಲ, ಇದು ರಾಯರ ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಗೋಸ್ಕರನೇ ಇರತಕ್ಕಂತಹ ಒಂದು ಸಂಸ್ಥೆ ಆಗಿದೆ. ಅಂದ್ರೆ ಇಲ್ಲಿ ಅಶ್ವಿನಿ ಮೇಡಮ್ ಕೇಳಿದಾಗ, ಅಂದ್ರೆ ಯಾರೋ ಒಬ್ರಿಗೆ ಒಂದು ತೊಂದರೆ ಅಂತ ಬಂದಾಗ ಅವ್ರಿಗೆ ಯಾವುದೇ ರೀತಿಲಿ ಒಂದು ಹಳಕ್ ಇರ್ಲೇಬಾರ್ದು ಮನಸ್ಸಿನಲ್ಲಿ. ರಾಯರಿದ್ದಾರೆ, ಯಾವುದೇ ಒಂದು ಪ್ರಾಬ್ಲಮ್ ಬಂದಾಗ ರಾಯರಿದ್ದಾರೆ, ಸಂಪೂರ್ಣ ನಂಬಿಕೆ. ನನಗೆ ರಾಯರು ಇದ್ದಾಗ ನನ್ಗೆ ಯಾವ್ದು ಯೋಚನೆ ಇಲ್ಲ ಅಂತ. ಅದು ಎಲ್ಲ ವಯಸ್ಕರಿಗೂ, ಅಂದ್ರೆ ವಯಸ್ಸಾದವ್ರು ಅಷ್ಟೇನೆ ಅಂತಲ್ಲ, ಎಳೆ ಮಕ್ಕಳಿಂದ ಹಿಡಿದು ಕಾಲೇಜ್ಗೆ ಹೋಗೋ ಮಕ್ಕಳು ಕೂಡ ಅವ್ರ ಮುಂದಿನ ದಿನಗಳಲ್ಲಿ ಏನೋ ಒಂದು ಮನಸ್ಸಿಗೆ ಕ್ಲೇಶನೋ ಇನ್ನೇನೋ ಒಂದು ತಾಪತ್ರೆ ಬಂದಾಗ ರಾಯರಿದ್ದಾರೆ, ರಾಯರ ಮಠಕ್ಕೆ ಹೋಗಿ ಬರ್ತೀನಿ ನಾನು ಅನ್ನೋದು ಒಂದು ಆಗ್ಬೇಕು ಅನ್ನೋದು. ಆ ರೀತಿನಲ್ಲಿ ಬಹಳಷ್ಟು ಕೆಲಸಗಳಿದ್ದಾವೆ. ಆ ಜವಾಬ್ದಾರಿಗಳನ್ನ ನಮ್ಮ ಮೇಲೆ ಅವರು ಹೊರಿಸ್ತಾ ಹೋಗ್ತಾರೆ, ನಾವು ಅದನ್ನ ಮಾಡ್ತಾ ನೀವು ಸಂಪೂರ್ಣ ಶರಣಾಗತರಾಗಿದ್ದೀರಿ. ಸೊ ನಿಮ್ಮಲ್ಲಿ ಶರಣಾಗತಿ ಇದ್ದಾಗ ರಾಯರು ಆ ಶರಣಾಗತಿಯ ಭಾವನೆಯನ್ನ ಅವರು ಇಚ್ಛಿಸಿ ಅವರು ನಿಮ್ಮ ಮುಖೇನ ಇದೆಲ್ಲ ಕೈಂಕರ್ಯಗಳು ಮಾಡ್ತಾ ಇದ್ದಾರೆ. ಸೊ ಬಹಳ ಸಂತೋಷವಾಯ್ತು, ಸಂತೃಪ್ತವಾಯ್ತು. ಸೊ ರಾಯರ ಸದ್ಭಕ್ತರಿಗೆ ನಿಮ್ಮಿಂದ ಒಂದು ಸಣ್ಣ ಆಶೀರ್ವಚನ ಸಿಗಬಹುದಾ ಅಂತ? ಆಶೀರ್ವಚನ ಕೊಡೋ ಅಂತ ದೊಡ್ಡ ವ್ಯಕ್ತಿ ಅಲ್ಲ, ರಾಯರಿಗೆ ಹತ್ರವಾದವರು ನೀವು. ರಾಯರನ್ನ ಪ್ರತಿದಿನವೂ ಸ್ಪರ್ಶಿಸಿ, ಅವರನ್ನ ಧ್ಯಾನಿಸಿ, ಅವರನ್ನ ಪೂಜಿಸಿ, ರಾಯರೇ ನಮ್ ಜೊತೆ ಇರಿ, ನೀವು ಎಲ್ಲರ ಜೊತೆಲೂ ಇರಿ ಅಂತ ಕೇಳ್ಕೊಳ್ಳೋರು. ಅಸಿಸ್ಟೆಂಟ್ ನಿಯರೆಸ್ಟ್ ಪೊಸಿಷನ್ ನಿಮ್ದು. ಸೊ ನೀವು ಒಂದು ರಾಯರ ಭಕ್ತರಿಗೆ ಒಂದು ಆಶೀರ್ವಚನ ಕೊಟ್ರೆ
ಅವ್ರದ್ದೇನೇನೆ ಹೇಳೋ ಹಾಗೆ ಎಲ್ಲ ರಾಯರ ಭಕ್ತರಿಗೂ ಗೊತ್ತಿರತಕ್ಕಂಥ ತುಂಬ ಸುಲಭವಾದ ಒಂದು ಪ್ರೇಯರ್ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಅಂದರೆ ಸತ್ಯದಲ್ಲಿ ಮಾರ್ಗದಲ್ಲಿ ನಡಿ, ಧರ್ಮವನ್ನು ಆಚರಿಸು, ನಿನಗೆ ಯಾವತ್ತೂ ಕೂಡ ಕಾಮಧೇನುವಿನಂತೆ ಎಲ್ಲವೂ ಧರ್ಮವೇ ನೋಡ್ಕೊಳ್ಳುತ್ತೆ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ರಾಯರು ನಂಬಿರ್ತಕ್ಕಂತಹ ದೇವರನ್ನ ನೆನೆಸ್ಕೊಳ್ಳೋದಕ್ಕೆ ಮತ್ತು ಅವ್ರ ದಾರಿ, ಸತ್ಯ ಧರ್ಮದ ದಾರಿನಲ್ಲಿ ನಡೆಯುವಂಥದ್ದು ಎಲ್ಲರಿಗೂ ಆಗಲಿ. ರಾಯರದ ಕೃಪಾ ಕಟಾಕ್ಷ ಎಲ್ಲ ಭಕ್ತರ ಮೇಲೆ ಸದಾ ಹೀಗೆ ಇರಲಿ, ಸದಾ ರಾಯರು ಎಲ್ಲರನ್ನು ನೋಡ್ಕೊಳ್ಳಿ ಅನ್ನೋ ಕೇಳ್ಕೊಳ್ತೀನಿ. ತುಂಬ ಖುಷಿಯಾಯಿತು ನಿಮ್ಮೊಟ್ಟಿಗೆ ಮಾತಾಡಿ, ನಿಮ್ಮ ಸಮಯವನ್ನು ತಗೊಂಡಿದ್ದೀವಿ. ಸಾಧಕರಿಗೆ ಕೊನೆಯದಾಗಿ ಒಂದು ಕಟ್ಟಕಡೆಯ ಪ್ರಶ್ನೆ, ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮಗೆ ಹೇಗನ್ನಿಸ್ತು? ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ಈ ರೀತಿ ಸಂದರ್ಶನ ಇದು ಮೊದಲನೇದು. ಮೊದಲನೇ ಸತ್ಪ್ರಯತ್ನ, ಮೊದಲನೇ ಹೆಜ್ಜೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಲಿ ಒಂದು ಈ ರೀತಿ ಇರಬೇಕು, ಆ ರೀತಿ ಇಲ್ಲಿ ಆಗಬೇಕು ಅನ್ನೋದು ಯಾವುದೂ ಒಂದು ಇರಲಿಲ್ಲ. ಆದರೆ ಅದೆಲ್ಲದಕ್ಕಿಂತಲೂ ಹೆಚ್ಚು ನೀವು ಮನಸ್ಸು ಮಾಡಿ ಈ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಬಂದ್ರಿ, ಅದು ರಾಯರ ಪ್ರೇರಣೆ. ನಿಮಗೂ ರಾಯರು ತುಂಬ ಯಾವಾಗಲೂ ಸದಾ ನಿಮ್ಮೊಡನಿದ್ದು ನಿಮಗೆ ಕಾಯ್ಲಿ, ಕೃಪಾ ಕಟಾಕ್ಷ ಅವ್ರದ್ದು ಇರಲಿ ಅಂತ ಕೇಳ್ಕೊಳ್ತೀನಿ. ಆಶೀರ್ವಾದ. ತುಂಬ ಧನ್ಯವಾದಗಳು. ಈ ರೀತಿ ಒಂದು ನಮಗೂ ಒಂದು ಎಲ್ಲ ಜನರಿಗೂ, ಈಗ ನಾವು ಹೊಸದಾಗಿ ಜಾಗ ತೊಗೊಳ್ತಾ ಇದ್ದ ಅದು ಸಣ್ಣದೇ ಬಿಗಿನಿಂಗ್ ಆದರೂ ಕೂಡ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ, ಇದು ಬರೀ ಹಣದ ಒಂದೇ ಅಲ್ಲ ಅವಶ್ಯಕತೆ, ಎಲ್ಲರನ್ನು ಮನಸ್ಸು, ತನು, ಮನು, ಧನ ಎಲ್ಲವೂ ಕೂಡ ಬೇಕಾಗತ್ತೆ. ಯಾಕೆಂದರೆ ರಾಯರದ್ದು ಮಠವನ್ನು ರಾಯರ ಭಕ್ತರೇ ನಡೆಸ್ಕೊಂಡು ಹೋಗುವಂಥದ್ದು ಆಗಿರ್ಬೇಕಾದ್ರೆ ಅದಕ್ಕೆ ಎಲ್ಲರೂ ಬೇಕಾಗ್ತಾರೆ. ಹಾಗಾಗಿ ಎಲ್ಲರೂ ಜೊತೆ ಸೇರ್ಕೊಂಡು ಮಾಡೋಣ ಅಂತ ಕೇಳ್ಕೊಳ್ತೀನಿ. ಖಂಡಿತ ಗುರುಗಳೇ, ಎಲ್ಲರ ಸಹಕಾರ, ಎಲ್ಲರ ಒಮ್ಮತದಿಂದ ಈ ಅನಂತಾದಿ ರಾಯರ ಮಠವನ್ನ ಯಾರು ಮರಿಬೇಡಿ. ಅಟ್ಲಾಂಟಾದಲ್ಲಿರೋ ಎಲ್ಲ ಭಕ್ತರು ಒಮ್ಮೆ ಮನಸ್ಸು ಮಾಡಿ ಅನಂತಾದಿ ರಾಯರ ಮಠಕ್ಕೆ ಪಾದಾರ್ಪಣೆ ಮಾಡಿ ಬಂದು ನೋಡಿ, ರಾಯರನ್ನ ಕೇಳಿಕೊಂಡು ನೋಡಿ, ಮನವನ್ನ ಒಲಿಸಿ ನೋಡಿ, ರಾಯರೇ ನಿಮ್ಮಲ್ಲಿ ನೆಲೆಸಿ ಬಿಡ್ತಾರೆ ಅನ್ನೋದೊಂದು ಸತ್ಯ ಇದೆ. ಸೊ ಈ ಗುರುಗಳು ಹೇಳಿದ ಹಾಗೆ ರಾಯರ ಒಂದು ಪೂಜೆಯನ್ನು ಅನುಗಾಲವೂ ಮಾಡೋದ್ರಿಂದ ನಿಮ್ಮ ಮನೋಭಿಷ್ಟಾರ್ಥಗಳೆಲ್ಲವೂ ಸಂಪೂರ್ಣವಾಗಿ ನೆರವೇರುತ್ತೆ. ಸೊ ಅನುಗಾಲವು ರಾಯರ ಕೃಪೆ ನಿಮಗೆಲ್ಲರಿಗೂ ಸಿಗಲಿ. ಸೊ ಈ ವಿಡಿಯೋನ ನೋಡ್ತಿರೋ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ರಾಯರನ್ನ ಎಷ್ಟು ವರ್ಣಿಸಿದ್ರು ಸಾಲದು, ಬಣ್ಣಿಸಿದರೂ ಸಾಲದು. ವರ್ಣನಾತೀತ ಅವರ ಒಂದು ಕೃಪೆ ಎಲ್ಲರಿಗೂ ಆಗಲಿ ಅಂತ ಕೇಳ್ಕೊತೀನಿ. ಸೊ ರೇಖಾ ಮೇಡಮ್ ಆ್ಯಂಡ್ ಪ್ರದೀಪ್ ಸರ್, ನಿಮ್ಮ ಒಂದು ಸಮಯಕ್ಕೆ ಮತ್ತು ರಾಯರ ಪವಾಡಗಳನ್ನ ಮತ್ತು ರಾಯರು ನಿಮ್ಮ ಜೀವನದಲ್ಲಿ ಬಂದಂತಹ ಮಧುರ ಕ್ಷಣಗಳನ್ನ ನಮ್ಮೊಟ್ಟಿಗೆ, ನಮ್ಮ ವೀಕ್ಷಕರೊಟ್ಟಿಗೆ ಹಂಚ್ಕೊಂಡಿದ್ದೀರಾ. ಸೊ ನಿಮಗೆ ನಾವು ಅನಂತ ಧನ್ಯವಾದಗಳನ್ನ ಹೇಳ್ತೇವೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ, ನಿಮ್ಮ ಆಶೀರ್ವಾದ ಎಲ್ಲ ಭಕ್ತರಿಗೂ ಇರಲಿ. ಖಂಡಿತವಾಗೂ ನಿಮಗೂ ಅಭಿನಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು. ಇವತ್ತು ಬಂದ್ರಿ, ಸತ್ಯನಾರಾಯಣ ಪೂಜೆ ನೋಡಿದ್ರಿ, ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಟೈಮ್ ಆಯ್ತು ಇಲ್ಲಿ. ನೀವು ನಮ್ಮ ಜೊತೆ ಕೂತ್ಕೊಂಡು ಎಲ್ಲ ದೇವ್ರ ಪ್ರಸಾದ ತಗೊಂಡು ಎಲ್ಲ ಇದು ಮಾಡಿ ಸಂತೋಷ ಆಯ್ತು. ಹೀಗೆ ಬರ್ತಾ ಇರಿ ಖಂಡಿತ. ಮತ್ತೆ ಯಾರಿಗೆ ಇಲ್ಲಿ ಎಲ್ಲಿದೆ ಅಟ್ಲಾಂಟಾ ರಾಯರ ಮಠ ಅಂದ್ರೆ ವೆಬ್ಸೈಟ್ www.atlanta ರಾಯರ ಮಠ ಎಸ್, ಈ ಒಂದು ವೆಬ್ಸೈಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಯಾವುದೇ ಕಾರ್ಯಕ್ರಮಗಳನ್ನ ಶಾಸ್ತ್ರೋಕ್ತವಾಗಿ ನೆರವೇರಿಸ್ಕೋಬೇಕು ಅಂತಂದ್ರೆ ಇಂತಹ ಮಹನೀಯರ ಮಾರ್ಗದರ್ಶನ ಮುಖ್ಯ ಆಗತ್ತೆ. ಸೊ ಇವರನ್ನ ಭೇಟಿ ಮಾಡಿ ರಾಯರಿಗೆ ನಮಿಸಿ. ಆದಷ್ಟು ನಮ್ಮ ಒಂದು ಕರ್ಮವನ್ನ ಕಳ್ಕೋಬೇಕಾದ್ರೆ ರಾಯರನ್ನ ನಮಿಸೋದು ತುಂಬಾನೇ ಮುಖ್ಯ. ಸೊ ಎಲ್ಲರಿಗೂ ರಾಯರ ಕೃಪಾ ಕಟಾಕ್ಷ ಸಿಗಲಿ ಅಂತ ಈ ವಿಡಿಯೋ ಮುಖೇನ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹರೇ ಶ್ರೀನಿವಾಸ. ಎಸ್ ರೈಟ್. ಸೊ ಈಗ ವೀಕ್ಷಕರೇ, ರಾಯರ ಮಠದ ಸದ್ಭಕ್ತರು ಇಲ್ಲಿ ಇದ್ದಾರೆ. ಸೊ ಅವರ ಬಾಯಿನಲ್ಲಿ ಕೇಳೋಣ ರಾಯರ ಬಗ್ಗೆ, ರಾಯರ ಮಠದ ಬಗ್ಗೆ ಅವರ ಅಭಿಪ್ರಾಯವನ್ನ. ಎಸ್ ರಾಣಿಜಿ, ಹರಿ ಶ್ರೀನಿವಾಸ, ಹೌ ಆರ್ ಯು? I'm good. How are you? I'm very good. So one of our friends, she told me about Rairu. So she said, I am a medium. So because he's just like a magnet. So he pull it us like just like a magnet. Right. So that's why we here now. Oh, that's so nice. What do you feel about praying Guru Rairu? Oh my God. So
I'm following like other guru, but still I didn't even meet my guru. But when I came here and when I started doing prayer, so I feel like, oh, I think he is my guru. That's so So awesome. Yes. and I feel so much like what I said, shanti and like a moksha. Wow. Yeah, in this That- Kali Yuga. Yes. So that I want. So that's why I'm here. Yesterday you performed Satyanarayana Swami Yes. Puja in this Mata. How did you feel about that? Oh, it's a divine experience for us, Yes. and like we are like on that path. So I wanna teach so much things from our Didi and Bhaiya. Oh, yeah. They are So, like yeah, role models they here teach- in yes, Atlanta. Yes. Right. So if you want to say a few words about Anantadi Mata, what would you like to say? Okay, so the Matha is like it's our family. Oh, yeah. So yeah, even we are from like other state and other. That's what I religion, was. yeah. I was amazed. Like you are from other state. But still they like allowing me and. Guru Rairu doesn't have any barriers. There is no yes, trade yes, limits yes, at all. That's true. That's true. Right. That's So true. he loves everyone. He wants Yes, everyone to be yes. his devotees. Yes, a Right. lot. Yes, and So- I have a lots of experiences. Yes. But okay, so right now I'm suffering from like migraine and so much anxiety and things. So when I doing like started prayer and that one shloka, this changes my life. Pujyaya Raghavendraya Satyadharmarataya cha Bhajatam Kalparukshaya Namatam Kamadhenave. You know, miracle man is Guru Rai. Yes, yes. So he can do n number of wonders. Yes. So without him, the world is zero. Right? So I hope you love praying today, visiting Anantadi Mata today, and I hope you keep visiting here. And please recommend for your friends, Yes. relatives, Yes. families, and please suggest Pradeep Guruji for all sort of Yes. And occasions. Our one more guru is here. Okay. Rekha Didi. Oh, Rekha Didi Don't is forget her. no. Rekha Didi, when you contact Pradeep Bhaiya, Yes. Rekha Didi always joins with him, right? For your time Yes. and Thank your you so much, Didi. experience about Guru Rai. How are you? I'm doing good. How are Yes, you? I'm doing good, thank you. So from how long are you visiting Anantadi Mata? From almost 2017. Oh, Yeah. wow. So from 2017, Yes. what do you see the changes in the Rayar Mata? Oh, so many changes. Rayar Mata has grown very well from that time. And we are also learned so many shlokas, so many pujas. So like myself and Pradeep at that time, we were like learning stage, and even we are learning now also. Pradeep went very far ahead from me. That's his dedication. Right. That is why Rayar Mata has grown so much big, and it has to grow more further and further, and it has to serve a lot of people. And Raghavendra Swami, so like can't say from when I am associated with Raghavendra Swami, from my almost when I realized a little bit of myself, like around 2 years, 3 years, from that time I am devotee of Raghavendra Swami, and he is my life. Without him, I am not there. That's it. It's a simple one word I should say. Wow. So what do you feel like visiting Anantadi Mata? Oh, so every matha you go, right? So you will get, because of Rayaru, definitely there will be Shanti, there will be good positive vibrations. And the another point about Anantadi Rayar Mata is that along with them, we also feel like our family. So, you know what, we are in here, right? We left our parents, Yes. our relatives, and came here. Yes. Now Pradeep and Rekha are like Family. my family, my parents, basically, are my elder brother kind of thing. You know, they are like that for us.
they so we have very strong feeling and confidence also that So tomorrow. usually when we visit to any temple or any matha, Mhm. we feel like divinity and peace of mind and a lot of satisfaction. Correct. So what is your impression of visiting Anantadiraya Matha? Yeah, that's what I am saying. So these are there in Anantadiraya Matha: divinity, peace, satisfaction. Along with that, you also feel like you are coming to your father's house or Wow. your brother's house. You know, Yes. that is the extra thing that you get here. The only reason is because what I have seen everywhere, right? You go to any temple, right? The main thing that is that, oh, you came here, you want to, you know, take the Prasad. not prasad, sorry, Seva. you seva, some seva, okay, and then mostly while doing seva also they will say, oh, next week we are doing this, we are doing that, can you pay this much, that much. Yes. See, I'm not saying that they are doing something incorrect, because it's an organization, they Correct. need funds and they are doing it. Yes. But here what we see is they don't even Ask for a us single penny. single penny. Okay, Yes. what they want is they just want us to come here, pray to Guru Rayaru, take his blessings, Yes. so that we serve Rayaru with our devotion, and Rayaru will give us the blessings that we need. We don't need to ask Rayaru that give me this. Yes. Rayaru knows everything. That's 100% correct. Yeah. Them too. Correct. And thank you so much for giving a bite today. Yeah. Wish Rai to bless you always with lot of happiness and health and wealth for you. Thank you you. so much, Janardhan. Thank you so much. Thank you Yes. so much. ನಮಸ್ತೆ ಸುಪ್ರೀತಾ ಅವರೇ, ತೇಜಸ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾವು ಕೂಡ ಬಿಂದಾಸ್ ಆಗಿದ್ದೀವಿ. ರಾಯರ ಮಠದಲ್ಲಿ ಇವತ್ತು ನಾವು ಅವರ ಅನುಗ್ರಹವನ್ನು ಪಡೆಯಲಿಕ್ಕೆ ಬಂದಿದ್ದೀವಿ. ಸೊ ನೀವು ಕೂಡ ಇಲ್ಲಿ ರಾಯರ ಮತ್ತು ಬಂದಿದ್ದೀರಿ. ಪ್ರದೀಪ್ ಸರ್ ಹೇಳ್ತಾ ಇದ್ರು ನಮ್ಮ ಸುಪ್ರೀತಾ, ನಮ್ಮ ತೇಜಸ್ಸು ಅಂತ. ಸೊ ಇವ್ರು ಬರ್ತಾ ಇದ್ರು ಅಂತ. ನೀವು ಯಾವತ್ತಿಂದ ಈ ಅನಂತಾದಿ ರಾಯರ ಮಠದ ನಂಟು ಶುರುವಾಯಿತು, ಮತ್ತೆ ಹೇಗೆ ಇದ್ರ ಬಗ್ಗೆ ನಿಮ್ಗೆ ಒಂದು ಒಲಮೆ ಹುಟ್ಕೊಳ್ತು ಅಂತ ಕೇಳೋ ಆಸೆ. ಫಸ್ಟ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಫಸ್ಟ್ 2022ನಲ್ಲಿ ನಾವು ಫಸ್ಟ್ ಟೈಮ್ ಒಹಾಯೋ ಇಂದ ಅಟ್ಲಾಂಟಾಗ್ ಬಂದಿದ್ದು. ನಾವು ಫುಲ್ ಸರ್ಚ್ ಮಾಡ್ತಿದ್ವಿ, ನಮ್ಗೆ ಅಲ್ಲಿಂದನೇ ರಾಯರ ಮಠ ಸಿಗುತ್ತೆ ಅಂತ ಫುಲ್ ಒಂಥರ ಖುಷಿಯಿಂದ ಬಂದ್ವಿ. ಹೀಗೆ ಹುಡುಕ್ತಾ ಇವರು ನಮ್ಗೆ ಎಲ್ಲೋ ಕಾಂಟ್ಯಾಕ್ಟ್ ಕೊಟ್ರು. ಹಾಗೆ ಸುಮ್ಮನೆ ಕಾಲ್ ಮಾಡಿದ್ದಕ್ಕೆ ರೇಖಾ ಮೇಡಮ್ ಇಲ್ಲಿದೆ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಅವರ ಸದ್ಗುಣನೇ ಅದು, ಚೆನ್ನಾಗಿ ಮಾತಾಡ್ತಾರೆ ಅವರು. ಅದು ಪೀಕ್ ಕೋವಿಡ್ ಟೈಮ್ ಬೇರೆ 2022 ನಲ್ಲಿ. ಸೊ ಯಾರು ಇನ್ ಪರ್ಸನ್ ಯಾರನ್ನೂ ಕರಿತಿರ್ಲಿಲ್ಲ. ನಾನು ರಾಯರ ದಯೆ, ಅವ್ರು ದೊಡ್ಡ ಮನ್ಸು. ಸೊ ನಮ್ಮನ್ನ ಮಠಕ್ ಬನ್ನಿ ಅಂತ ಕರೆದ್ರು. ಬಹಳ ಖುಷಿ ಆಯ್ತು. 2019ರಿಂದ ಹುಡುಕ್ತಿದ್ವಿ ಎಲ್ಲಿ ರಾಯರ ಮಠ ಇದೆ, ಒಹಾಯೋಲ್ ಇದೆಯಾ, ಬಾಸ್ಟನ್ ಅಲ್ಲಿ ಇದಾವ, ಬಾಸ್ಟನ್ಗೆ ಹೋಗೋದ್ ಕಷ್ಟ. ಅಟ್ಲಾಂಟಲ್ ನಾ ಕೆಲಸ ಮಾಡ್ತಿದ್ದೀನೋ, ಅಟ್ಲಾಂಟಲ್ ರಾಯರ ಮಠ ಇದೆ, ಹೋಗ್ಬಿಟ್ಟು ಬರೋಣ, ಒಂದ್ಸತಿ ಕಾಂಟ್ಯಾಕ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಕಾಂಟ್ಯಾಕ್ಟ್ ಮಾಡಿದ್ರೆ ರಾಯರ ದಯೆ ಮತ್ತೆ ರೇಖಾ ಮತ್ತೆ ಪ್ರದೀಪ್ ಸರ್ ಅನುಗ್ರಹ ನಾವು ಇಲ್ಲಿಗೆ ಬಂದ್ವಿ, ಅಸೋಸಿಯೇಟ್ ಆದ್ವಿ. ಸೊ ಈಗ ಅನಂತಾದಿ ರಾಯರ ಮಠಕ್ಕೆ ಬರ್ತಾ ಇರೋದ್ರಿಂದ, ಪ್ರಾರ್ಥನೆಯನ್ನ ಮಾಡ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಆದ ಬದಲಾವಣೆಗಳೇನು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಸೊ ಒಂದು ರೀಸೆಂಟ್ ಇನ್ಸಿಡೆಂಟ್. ಸೊ ಟ್ರಂಪ್ ಅವರು $100,000 ವೀಸಾ ಫೀಸ್ ಹಾಕಿದ್ರು. ಅವ್ರ ಆಶೀರ್ವಾದ ಎಲ್ಲರಿಗೂ ಕೊಟ್ಬಿಟ್ರು ಬಿಡಿ. ಸೊ ಅದು ಯಾವತ್ತು ಅಂದ್ರೆ ನಾವು ಅವತ್ತೇ ಕರೆಕ್ಟ್ ಆಗಿ ಬೆಂಗಳೂರಲ್ಲಿ ಲ್ಯಾಂಡ್ ಆದ್ವಿ. ಪಾದಾರ್ಪಣೆ ಮಾಡಿದಿನ, ಪಾದಾರ್ಪಣೆ ಮಾಡಿದ್ದಿನ ಫೋನ್ ಇಂಟರ್ನೆಟ್ ಆನ್ ಮಾಡಿದ್ವಿ, ಬಂತು ನ್ಯೂಸ್. ಅವಾಗ ನಮಗ್ ತುಂಬಾ ಟೆನ್ಷನ್ ಆಗೋಯ್ತು. ಹಿಂಗೆ ಪ್ರದೀಪ್ ಅವ್ರಿಗೆ, ರೇಖಾ ಅವ್ರಿಗೆ ಹೇಳಿದ್ವಿ. ನಾವು ಫಸ್ಟ್ ಫೋನ್ ಮಾಡಿದ್ದೆ ರೇಖಾ ಮೇಡಮ್, ಹಿಂಗ ಆಯ್ತಲ್ಲ ಆಯ್ತು ಏನ್ ಮಾಡೋದು ಅಂತ. ಸೊ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಅವತ್ತು ಪ್ರದೀಪ್ ಅವ್ರು ಸಂಕಲ್ಪ ಮಾಡಿದ್ರು, ರಾಯರ್ ಪೂಜೆ ಮಾಡಿದ್ರು. ಸೊ ಅವತ್ತಿನ ಸಂಜೆ ನ್ಯೂಸ್ ಬಂತು, ಇದು ಬರೀ ಹೊಸ H1B ಅವ್ರಿಗೆ, ಎಕ್ಸಿಸ್ಟಿಂಗ್ ಅವ್ರಿಗಲ್ಲ. ಅವತ್ತಾಗಿದ್ದು ನಿರಾಳ ನಂಗೆ. ಹಬ್ಬ ಅಂದ್ರೆ ರಾಯರು ನಿಮ್ಮ ಮನಸ್ಸಿನ ಭಾರವನ್ನ ಸರಾಗವಾಗಿ ಇಳಿಸ್ಬಿಟ್ರು. ಸೊ ಅಲ್ಲಿಗೆ ಅನಂತಾದಿ ರಾಯರ ಮಠದ ಮಹತ್ವತೆನೇ ಅದು ಅಂತ.
ರೈಟ್. ಸೊ ಈಗ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ ಎಲ್ಲ ಕಡೆಯಿಂದ, ಇಂಡಿಯಾದಿಂದ ಆಗ್ಲಿ, ಕೆನಡಾದಿಂದನೇ ಆಗ್ಲಿ, ಇಲ್ಲಿ ಅಟ್ಲಾಂಟಾದಲ್ಲಿ ಇರುವಂತಹ ವೀಕ್ಷಕರು ಕೂಡ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದಾರೆ. ರಾಯರ ಮಠ ಅನಂತಾದಿ ಮಠಕ್ಕೂ ಬೇರೆ ಒಂದು ಮಠಕ್ಕೂ ಲೈಕ್ ಎಲ್ಲ ಮಠದಲ್ಲೂ ಅದರದೇ ಆದ ಒಂದು ಪ್ರಶಸ್ತತೆ ಇದ್ದೇ ಇರುತ್ತೆ. ಸೊ ಇಲ್ಲಿ ಮಠಕ್ಕೆ ಬಂದ್ರೆ ಯಾವ ರೀತಿ ತೃಪ್ತಿ ಸಿಗುತ್ತೆ ನಿಮ್ಗೆ ಅಂದ್ರೆ ಏನ್ ಹೇಳ್ತೀರಾ? ಇಲ್ಲಿ ಅನ್ಯ ಮಠದ ಜೊತೆ ಕಂಪ್ಯಾರಿಸನ್ ಅಂತ ಏನಿಲ್ಲ. ಇಲ್ಲಿಗೆ ಬಂದ್ರೆ ಒಂಥರ ನೆಮ್ಮದಿ. ನಮ್ಗೆ ನಾವು ರಾಯರ ಹತ್ರ ಇದೀವೇನೋ ಅನ್ಸುತ್ತೆ, ಸಮೀಪತೆ ಇದೆ ಅಂತ. ತುಂಬಾ ಸಮೀಪದಲ್ಲಿ ರಾಯರ್ ನಮ್ ಜೊತೆಗೇನೆ ಇದ್ದಾರೆ ಅನ್ಸುತ್ತೆ. ಮತ್ತೆ ನಮ್ಮ ಮನೆಗೆ ಬಂದಿದೀವಿ ಅನ್ನೋಷ್ಟು ತೃಪ್ತಿ ಆಗುತ್ತೆ. ಸೊ ಇವರು ನಮ್ಮ ವಿಡಿಯೋದಲ್ಲಿ ಪ್ರದೀಪ್ ಸರ್ ಗುರುಗಳೇ ಆಗಿರ್ಬೋದು, ರೇಖಾ ಮೇಡಮ್ ಆಗ್ಲಿ, ಏನೇನು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು. ವೇದ ಆಗ್ಲಿ, ಲೈಕ್ ಮಂತ್ರಗಳ ಉಚ್ಚಾರಣೆ ಒಂದು ಕಲಿಕೆ ಆಗ್ಲಿ, ಮಕ್ಕಳಿಗೆ ಒಂದು ಕಲಿಕೆ ಆಗ್ಲಿ ಅಂತ ಹೇಳಿದ್ರು. ಅದು ಬಿಟ್ಟು ಬೇರೆ ಏನೇನ್ ಕಾರ್ಯಕ್ರಮಗಳ ನಿಮ್ಮ ಗಮನಕ್ಕೆ ಬಂದಿದೆ ಅಂತ? ನನ್ನ ಗಮನಕ್ಕೆ ಬಂದಿದೆ ಅಂದ್ರೆ ನಾವು ಯೋಗ ಮಾಡ್ತಾ ಇದೀವಿ. ಎವ್ರಿ ಸಂಡೇ ಯೋಗ ಇರುತ್ತೆ. 8:30 9:30 10 ಗಂಟೆ ತನಕನೂ ಆಗತ್ತೆ. ನೀವ್ ಅದ್ರಲ್ಲಿ ಪಾಲ್ಗೊಳ್ತಾ ಇದೀರಿ? ನಾನು ಒಂಥರ ಕೋಆರ್ಡಿನೇಟರ್ ತರ ಮಾಡ್ತಾ ಇದ್ದೀನಿ. ಸೂಪರ್. ನಮ್ಮ ಗುರು ಅಂದ್ರೆ ನಮ್ಗೆ ಟೀಚ್ ಮಾಡೋರು ತೇಜಸ್ವಿನಿ ಅಂತ. ಅವರು ಇಲ್ಲಿ ಅಲಬಾಮಾ ಇದ್ದಾರೆ, ಅವ್ರು ಹೇಳ್ಕೊಡ್ತಾರೆ. ಅರೌಂಡ್ ಇವಾಗ ಒಂದು 10 ಮೆಂಬರ್ಸ್ ಅಷ್ಟು ಇದೀವಿ. ಸೊ ಯೋಗ ಅಭ್ಯಾಸ ಜೊತೆಗೆ ಧ್ಯಾನ ಬೇರೆ ಬೇರೆ ಸ್ಟೇಟ್ಸ್ ಇಂದನೂ ಜಾಯಿನ್ ಆಗ್ತಾ ಇದ್ದಾರೆ. ತುಂಬಾ ಇಂಪ್ರೂವ್ಮೆಂಟ್ಸ್ ಇದೆ. ಅದಂದ್ರೆ ಇಂಟರ್ನ್ಯಾಷನಲ್ ಯೋಗ ಡೇಗೆ ರಾಮ ಯೋಗ ಕೇಂದ್ರ ಅಂತ ಸ್ಥಾಪಿಸಿರೋದು. ಸೊ ರಾಮ ಯೋಗ ಕೇಂದ್ರದಿಂದ ಆಸ್ ಯೋಗ ರೆಪ್ರೆಸೆಂಟೇಟಿವ್ಸ್ ನಾವು ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಅನಂತಾದಿ ರಾಯರ ಮಠದ ಒಂದು ಶಾಖೆಯನ್ನು ಎತ್ತಿ ಹಿಡಿಯೋ ಕೆಲಸ ನೀವು ಮಾಡ್ತಾ ಇದ್ದೀರಿ. ಸೊ ಇಂಡಿಯನ್ ಎಂಬಸಿಯಿಂದ ಮಾಡಿದ್ದು ಅದು. ಸೊ ನಮ್ದು ಒಂದು ಗ್ರೂಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಎಷ್ಟು ಹೆಮ್ಮೆ ಆಗತ್ತೆ. ನಮ್ಮ ರೇಖಾ ಮೇಡಮ್ ಹಾಗೂ ಪ್ರದೀಪ್ ಗುರುಗಳಿಗೆ ತುಂಬಾನೇ ಸಂತೋಷವನ್ನ ಉಂಟು ಮಾಡಿದಿರಿ ನೀವು. ಸೊ ಹೀಗೆ ನಿಮ್ಮ ಸಹಕಾರ. ಅದು ಅಂದ್ರೆ ಇನ್ನೊಂದು ನನ್ನ ಪರ್ಸನಲ್ ಇದು, ನನ್ಗೆ ಸ್ವಲ್ಪ ಬ್ಲಡ್ ಪ್ರೆಷರ್ ಇದು ಎಲ್ಲ ಆಗ್ತಿರುತ್ತೆ. ನಾನು ಯೋಗ ಕಲ್ತ ಮೇಲೆ ಥ್ಯಾಂಕ್ಸ್ ಟು ಅನಂತಾದಿ ರಾಯರ ಮಠ, ಯೋಗ ಕಲ್ತ ಮೇಲೆ ನಂದು ಸ್ವಲ್ಪ ಬ್ಲಡ್ ಪ್ರೆಷರ್ ಎಲ್ಲ ಡೌನ್ ಆಗಿದೆ. ಥ್ಯಾಂಕ್ಸ್ ಟು ರೇಖಾ ಮೇಡಮ್ ಅಂಡ್ ತೇಜಸ್ವಿನಿ ಮೇಡಮ್. ಸೊ ನಂಗೆ ಸ್ವಲ್ಪ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಆಗಿದೆ. ವಾವ್, ನೋಡಿ ಇದೇ ಅಷ್ಟೇ ಸಾಕು ರಾಯರಿದ್ದಾರೆ ಅನ್ನೋದಕ್ಕೆ. ಇನ್ನೇನು ನಿದರ್ಶನನೂ ಬೇಕಾಗಿಲ್ಲ. ಸೊ ನೀವು ನಂಬಿದ್ದೀರಾ ರಾಯರನ್ನ. ರಾಯರು ನಿಮಗೆ ಅನುಗಾಲವು ಜೊತೆಯಲ್ಲಿದ್ದು ನಿಮ್ಮ ಆರೋಗ್ಯ, ನಿಮ್ಮ ಆಯಸ್ಸು, ನಿಮ್ಮ ಅಭಿವೃದ್ಧಿಯನ್ನ ಮಾಡಲಿ. ಸೊ ನೀವು ಆದಷ್ಟು ಇಲ್ಲಿ ಅಟ್ಲಾಂಟಾದಲ್ಲಿ ನಿಮ್ಮ ಎಲ್ಲರ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲರಿಗೂ ಕೂಡ ಅನಂತಾದಿ ರಾಯರ ಮಠದ ಒಂದು ಮೆಸೇಜನ್ನ ನೀವು ಕಮ್ಯುನಿಕೇಟ್ ಮಾಡ್ತಾ ಹೋಗಿ. ನಮ್ಮ ಚಾನೆಲ್ ಕೂಡ ಅದೇ ತರ ಸಾಥ್ ಕೊಡ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಿಡಿಯೋ ಬಗ್ಗೆ. ಧನ್ಯವಾದ.